ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಸತ್ಯವರ ದುಗ್ಧಾಬ್ಧೇಃ ಉತ್ತಿತ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರಿವಾಯು ಗುರುಗಳನ್ನು ಭಕ್ತಿಯಿಂದ ನಮಸ್ಕರಿಸಿ ಭಾಗವತದ ಅನುವಾದವನ್ನು ಆರಂಭ ಮಾಡ್ತಾ ಇದ್ದೇನೆ. ಸಮಗ್ರ ಭಾಗವತವನ್ನು ಎಷ್ಟಾಗುತ್ತೆ ಅಷ್ಟು ಯಥಾಮತಿಯಾಗಿ ಅದರ ಅರ್ಥಾನುಸಂಧಾನವನ್ನು ಮಾಡಿದ್ದೇವೆ. ಜೊತೆಗೆ ಇವತ್ತಿನ ದಿವಸ ನಾವು 12ನೇ ಸ್ಕಂದದ ಶ್ರೀಮದ್ ಭಾಗವತವನ್ನು ನೋಡ್ತಾ ಇದ್ವಿ. ಇಡೀ 12ನೇ ಸ್ಕಂದದಲ್ಲಿ ಕಲಿಯುಗ ಎನ್ನುವಂತಹದ್ದು ಹೇಗಿರುತ್ತೆ? ಯೋಂತ್ಯೋ ರಿಪುಂಜಯೋ ನಾಮ ಭವಿಷ್ಯೋತ ಬಾರಹದ್ರತಃ ತಸ್ಯಾಮಾತ್ಯಸ್ತು ಶುನಕಃ ಹತ್ವಾ ಸ್ವಾಮಿನಮಾತ್ಮಜಂ ಅಂತ. ಯಾವಾಗ ಬಾರಹದ್ರತ ಅಂದರೆ ಈ ಜರಾಸಂದನ ವಂಶದವರು, ಅದರಲ್ಲಿ ಒಬ್ಬ ರಾಜ ಉಳಿತಾನೆ ರಿಪುಂಜಯ ಅಂತ. ಆ ರಿಪುಂಜಯ ರಾಜನನ್ನ, ಅವನ ಹೆಸರು ಮಾತ್ರ ರಿಪುಂಜಯ, ಆದರೆ ರಿಪುಗಳನ್ನು ಜಯಿಸುವಂತ ಶಕ್ತಿ ಅವನಿಗಿರಲಿಲ್ಲ. ಅವನ ಅಮಾತ್ಯ ಮಂತ್ರಿ ಅವನನ್ನ ಕೊಂದು ಅವನ ಮಗನನ್ನು ರಾಜ ಮಾಡಿದ್ನಂತೆ. ಅಂದ್ರೆ ಅಲ್ಲಿ ಕಲಿಯುಗ ಆರಂಭ ಆಗಿದೆ ಅಂತ ಅರ್ಥ. ಕಲಿಯುಗ ಹೀಗೆಲ್ಲ ಆಗುತ್ತೆ. ಆಮೇಲೆ ಪ್ರದ್ಯೋತ ಅಂತ ಅವನ ಹೆಸರು, ಪ್ರದ್ಯೋತ ರಾಜ ಅವನ ಆಳ್ತಾನೆ. ಆಮೇಲೆ ನಂದಿವರ್ಧನ, ಅವನ ಮಕ್ಕಳು 5 ಜನ, 8 ಶತಂ 138 ವರ್ಷಗಳ ಕಾಲ ಅವರೇ ಈ ದೇಶವನ್ನು ಆಳ್ತಾರೆ. ಆಮೇಲೆ ಶೈಶುನಾಗ ವಂಶದವರು, ಶಿಶುನಾಗರು ಅಂತ ಹೇಳ್ತಾರೆ, ಅವರೆಲ್ಲರೂ ಕೂಡ ಈ ದೇಶವನ್ನು ಆಳಿದರು. ಆಮೇಲೆ ವಿಧಿಸಾರಹ ಸುತಸ್ತಸ್ಯ ಅಜಾತ ಶತ್ರುರ್ಭವಿಷ್ಯತಿ. ಆಮೇಲೆ ನಂದನಂದನರು ಅಂತ ಅನೇಕ ನವನಂದನರು ಅಂತ ಕರೀತಾರೆ. ಆ ನವನಂದನರು ಕೂಡ ಈ ದೇಶವನ್ನು ಆಳುತ್ತಾರೆ. ನವನಂದಾನ್ ದ್ವಿಜಕ್ಕಷ್ಟಿತು ಪ್ರಪನ್ನಾನ್ ಉದ್ಧರಿಷ್ಯತಿ ತೇಷಾಂ ಅಭಾವೇ ಜಗತಿ ಮೌರ್ಯ ಭೋಕ್ಷಂತಿ ವೈಕಲವು. ಈ ಕಲಿಯುಗದಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಬ್ರಾಹ್ಮಣನ ಸಾಮರ್ಥ್ಯವನ್ನು ತೋರಿಸಿ ಮೌರ್ಯರನ್ನ ಈ ದೇಶದ ರಾಜರನ್ನಾಗಿ ಮಾಡಿ, ಅದರಲ್ಲಿ ವಿಶೇಷವಾಗಿ ರಾಜ ಚಂದ್ರಗುಪ್ತ ಅಂತ ಅವನನ್ನ ಈ ದೇಶದ ರಾಜನನ್ನಾಗಿ ಮಾಡುತ್ತಾನಂತೆ ಬ್ರಾಹ್ಮಣ.
ಆ ಬ್ರಾಹ್ಮಣನನ್ನೇ ಚಾಣಕ್ಯ, ಕೌಟಿಲ್ಯ ಅನ್ನುವ ಹೆಸರಿನಿಂದ ಕರೀತಾರೆ. ಪುಷ್ಯಮಿತ್ರಸ್ತು ಶೃಂಗಾಕ್ವ ಸ್ವಯಂ ರಾಜ್ಯಂ ಕರಿಷ್ಯತಿ. ಆಮೇಲೆ ಮುಂದೆ ಪುಷ್ಯಮಿತ್ರ ಅಂತ ಒಬ್ಬ ಆಂಧ್ರ ದೇಶದವನು ಬರ್ತಾನೆ. ಅವನು ಇವರನ್ನು ಕೊಂದು ಅವನು ಈ ದೇಶವನ್ನು ಆಳುತ್ತಾನೆ. ಅವನ ಮಗ ಅಗ್ನಿಮಿತ್ರ ಅಂತ ಬರ್ತಾನೆ. ಆ ಅಗ್ನಿಮಿತ್ರನದ್ದೇ ನಾನು ಮೊನ್ನೆ ಹೇಳಿದೆ. ಅಗ್ನಿಮಿತ್ರನನ್ನು ಹಿಡಿದುಕೊಂಡು ಕಾಳಿದಾಸ ಕಾವ್ಯವನ್ನು ಬರೆದಿದ್ದಾನೆ. ಅದನ್ನೇ ಮಾಳವಿಕಾಗ್ನಿಮಿತ್ರ ಅಂತ ಕರೀತಾರೆ. ಹೀಗೆ ಅವನು ಆಳಿದ ದೇಶವನ್ನ. ಸ್ವಯಂ ಕರಿಷ್ಯತೆ ರಾಜ್ಯಂ ವಸುದೇವೋ ಮಹಾಮತಿ. ಹೀಗೆ ಅನೇಕರು ದೇಶವನ್ನ ಆಳ್ತಾ ಆಳ್ತಾ ಈ ದೇಶ ಯಾರ್ಯಾರ್ದೋ ಕೈಗೆ ಹೋಗುತ್ತೆ ಅಂತ ಹೇಳ್ತಾರೆ. ಯಾರ್ಯಾರ್ದೋ ಕೈಗೆ ಹೋಗಿ ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ದೇಶದಲ್ಲಿ ಏಕಕಾಲ ಇಮೇ ಭೂಪಾಹ ಸಪ್ತಾಂಧ್ರಾಹ ಸಪ್ತಕೋಸಲಾಹ, ಅನೇಕ ರಾಜಾದಿರಾಜರೆಲ್ಲರೂ ಕೂಡ ಬಂದು ಈ ದೇಶವನ್ನು ಆಳ್ತಾರೆ. ಕೊನೆಗೆ ಎಲ್ಲಿ ತನಕ ಬರುತ್ತೆ ನಮ್ಮ ಸ್ಥಿತಿ ಅಂತ ಹೇಳಿದ್ರೆ ಭವಿಷ್ಯವನ್ನ ಹೇಳುತ್ತಾ ಇರೋದು. ಕಲಿಯುಗದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಭಾಗವತ ಆ ಕಾಲದಲ್ಲಿ ಬರೆದಿಟ್ಟು ಹೋಗಿದ್ದಾರೆ ವೇದವ್ಯಾಸದೇವರು. ಏನ್ ನಡೀತದೆ ಅಂತ ಇವತ್ತು ನಾವು ಕಾಣ್ತಾ ಇದ್ದೇವೆ. ಏನೆಲ್ಲ ಆಗುತ್ತೆ ಅಂದ್ರೆ ವ್ರಾತ್ಯ ದ್ವಿಜಾ ಭವಿಷ್ಯಂತಿ ಶೂದ್ರಪ್ರಾಯ ಜನಾಧಿಪಾಹ. ಬ್ರಾಹ್ಮಣರೆಲ್ಲರೂ ಕೂಡ ಶೂದ್ರಪ್ರಾಯರಾಗಿ ಬಿಡುತ್ತಾರೆ. ಅವರ ಆಚಾರ ವಿಚಾರ ಇವುಗಳನ್ನೆಲ್ಲ ಬಿಟ್ಟು ಬ್ರಾಹ್ಮಣರು ಮಾಡಬಾರದ ಕೆಲಸದಲ್ಲಿ ತೊಡಗುತ್ತಾರಂತೆ. ಜೊತೆಗೆ ನಮ್ಮ ದೇಶ ಸಿಂಧೋಸ್ತಟಂ ಚಂದ್ರಭಾಗಾಂ ಕೌಂತೀಂ ಕಾಶ್ಮೀರ ಮಂಡಲಂ ಇದನ್ನೆಲ್ಲ ಕಳ್ಕೊಳ್ಳುತ್ತಂತೆ ನಮ್ಮ ದೇಶ. ಸಿಂಧೋಸ್ತಟಂ ಸಿಂಧು ಪ್ರದೇಶ, ಸಿಂಧು ನದಿ ಹರಿಯುವಂತ ತೀರ ಏನಿದೆ ಇವತ್ತಾಗಲೇ ಪಾಕಿಸ್ತಾನಕ್ಕೆ ಹೋಗಿದೆ ಅದು. ಹಾಗಾಗಿ ಅದನ್ನು ಕೂಡ ಕಳೆದುಕೊಳ್ಳುತ್ತೆ. ಆಮೇಲೆ ಕಾಶ್ಮೀರ ಮಂಡಲಂ, ಕಾಶ್ಮೀರ ಮಂಡಲ ಈಗಾಗಲೇ ಹೋಗಿದೆ, ಎಲ್ಲ ಮೊದಲೇ ಬರೆದಿಟ್ಟಿದ್ದಾರೆ ನೋಡಿ. ಕಾಶ್ಮೀರ ಮಂಡಲಂ ಇವೆಲ್ಲವನ್ನು ಕೂಡ ನಮ್ಮಿಂದ ದೋಚಿಕೊಂಡು ಹೋಗ್ತಾರೆ. ಭೋಕ್ಷಂತಿ ಶೂದ್ರಾಹ ವ್ರಾತಾಶ್ಚ ಮ್ಲೇಚ್ಛ ಅಬ್ರಹ್ಮ ವರ್ಚಸಃ. ನಮ್ಮ ದೇಶವನ್ನ ಮುಂದೆ ಆಳುವವರು ಯಾರಾಗ್ತಾರೆ ಅಂತ ಹೇಳಿದರೆ ಎಲ್ಲ ಯವನರು, ಮ್ಲೇಚ್ಛರು, ತುರುಷ್ಕರು, ತುರುಂಡರು ಇವರೆಲ್ಲರೂ ಕೂಡ ಈ ದೇಶವನ್ನ ಆಳ್ತಾರೆ. ಈ ಯವನರು ಅಂತಾರೆ ಈ ಕ್ರೈಸ್ತರು, ಕ್ರಿಶ್ಚಿಯನ್, ಅವರೆಲ್ಲರೂ ಕೂಡ ಆಳುತ್ತಾರೆ. ಇನ್ನು ಮ್ಲೇಚ್ಛರು, ತುರುಷ್ಕರು ಆಳುತ್ತಾರೆ. ತುರುಂಡರು ಅಂದ್ರೆ ವಿದೇಶಿಗರು, ಇವರೆಲ್ಲರೂ ಕೂಡ ಬಂದು ನಮ್ಮ ದೇಶವನ್ನು ಆಳ್ಲಿಕ್ಕೆ ಶುರು ಮಾಡುತ್ತಾರೆ. ಹೀಗೆಲ್ಲ ಕಲಿಯುಗ ಎನ್ನುವಂತಹದ್ದು ಬಹಳ ಘೋರವಾಗಿರುತ್ತೆ ಅಂತ ಕಲಿಯುಗದ ನಿರೂಪಣೆಯನ್ನೆಲ್ಲ ಮಾಡಿದ್ದಾರೆ. ಆಮೇಲೆ ಇದೇ ರೀತಿಯಲ್ಲಿ ಬದುಕ್ತ ಕಲಿಯುಗದ ಮಂದಿ ಹೇಗಿರುತ್ತಾರೆ ಅಂದ್ರೆ ಆಚಾರ ಇಲ್ಲ, ವಿಚಾರ ಇಲ್ಲ, ಅವರಿಗೇನು ಬೇಡ, ಅವರೇನು ಬೇಡ ಅಂತಲೇ ಬದುಕ್ತಿರ್ತಾರಂತೆ. ಹೀಗೆಲ್ಲ ನಡೆಯುತ್ತೆ ಅಂತ ಆ ಕಲಿಯುಗದ ಜನರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಮೊನ್ನೆನೇ ಹೇಳಿದ್ದೇನೆ ಕಲಿಯುಗದ ಜನರೆಲ್ಲ ಹೇಗೆ ಬದುಕ್ತಾರೆ ಅಂತ. ಆದ್ರೆ ಅದನ್ನು ಮತ್ತೆ ನಾನು ವಿವರಿಸ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಕೇಳಿದವರಿಗೆ ಕೆಲವೊಮ್ಮೆ ಗಾಬರಿ ಆಗ್ತದೆ ಅನ್ಸುತ್ತೆ, ಹೀಗೆ ಬದುಕಿದೆಯಾ ಅಂತ ಅನಿಸುತ್ತೆ. ಆದ್ರಿಂದ ಆಮೇಲೆ ಇಷ್ಟೆಲ್ಲ ಆಗುವಾಗ ಮುಂದೆ ಪರೀಕ್ಷಿನ್ ಮಹಾರಾಜರು ಕೇಳ್ತಾರೆ, ಸ್ವಾಮಿ ಕಲಿಯುಗ ಎನ್ನುವಂತಹದ್ದು ಯಾವತ್ತು ಆರಂಭ ಆಯಿತು, ಕಲಿಪ್ರವೇಶ ಯಾವಾಗ ಆಯಿತು ಏನು ಅಂತ ಕೇಳುವಾಗ ಆಗ ಶುಕಾಚಾರ್ಯ ಹೇಳುತ್ತಿದ್ದಾರೆ, ಆರಭ್ಯ ಭವತೋ ಜನ್ಮ ಯಾವನ್ನಂದಾಭಿಷೇಚನಂ ಏತದ್ವರ್ಷ ಸಹಸ್ರಂತು ಸತಂ ಪಂಚದಶೋತ್ತರಂ ಸಪ್ತರ್ಷೀಣಾಂ ತು ಯೌ ಪೂರ್ವೌ ದೃಶ್ಯತೆ ಉದಿತೌ ದಿವಿ ತಯೋಸ್ತು ಮಧ್ಯೆ ನಕ್ಷತ್ರಂ ದೃಶ್ಯತೆ ಯತ್ಸಮಂ ನಿಶೀತ್. ಆರಭ್ಯ ಭವತೋ ಜನ್ಮ, ಯಾವತ್ತು ನೀನು ಹುಟ್ಟಿದೆಯೋ ಅದೇ ವರ್ಷದಲ್ಲೇನೆ ಕಲಿಯುಗ ಆರಂಭ ಆಯಿತು ಅಂತೇಳಿ. ಯಾವತ್ತು ಅಂದ್ರೆ ಕಲಿಯುಗಕ್ಕೂ ಮತ್ತು ಪರೀಕ್ಷಿನ್ ಮಹಾರಾಜನಿಗೂ ಕೂಡ ಸಮಾನ, ಅವರ ವಯಸ್ಸು ಅನ್ನುವಂತಹದ್ದು ಇಬ್ಬರದು ಒಂದೇ. ಕಲಿಯುಗ ಆವತ್ತಿನಿಂದಲೇ ಆರಂಭ ಆಯ್ತಂತೆ. ಹೀಗೆ ಆರಭ್ಯ ಭವತೋ ಜನ್ಮ, ನಿನ್ನ ಜನ್ಮ ಯಾವತ್ತು ಆಯಿತೋ ಆವತ್ತಿನಿಂದಲೇನೆ ಆರಂಭ ಆಗಿದೆ. ಅಲ್ಲ ಮತ್ತೆ ಯಾಕೆ ಬರಲಿಲ್ಲ, ಕಲಿ ಪ್ರವೇಶ ಆಗಿರ್ಲಿಲ್ಲಲ್ಲ ಯಾಕೆ ಅಂತ ಹೇಳಿದ್ರೆ ಯಾವತ್ಸ ಪಾದ ಪದ್ಮಾಭ್ಯಾಂ ಸ್ಪೃಶನ್ನಾಸ್ತೆ ರಮಾಪತಿ ತಾವತ್ ಕಲಿರ್ವೈ ಪೃಥಿವೀಂ ಪರಾಕ್ರಾಂತಂ ನಚಾಶಕತ್. ಕಲಿ ಅವನು ಆರಂಭ ಆಗಿದ್ರೂ ಕೂಡ ಇಲ್ಲಿ ಒಳಗೆ ಪ್ರವೇಶ ಮಾಡ್ಲಿಕ್ಕಾಗ್ಲಿಲ್ಲ. ಯಾಕೆ ಪ್ರವೇಶ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಯಾವತ್ಸ ಪಾದ ಪದ್ಮಾಭ್ಯಾಂ ಸ್ಪೃಶನ್ನಾಸ್ತೆ ರಮಾಪತಿ, ಭಗವಂತನ ಪಾದದ ಸ್ಪರ್ಶ ಈ ಭೂಮಿಗಿತ್ತಂತೆ. ಕೃಷ್ಣಾವತಾರವನ್ನಿನ್ನು ಮುಗಿಸಿರ್ಲಿಲ್ಲ ಭಗವಂತ. ದೇವರು ಕೃಷ್ಣನಾಗಿ ಅವನ ಪಾದಸ್ಪರ್ಶವನ್ನ ಭೂಮಿಯಲ್ಲಿ ಮಾಡ್ತಾನೆ ಇದ್ದ, ಆದ್ರಿಂದ ಅವನಿಗೆ ಪ್ರವೇಶ ಮಾಡ್ಲಿಕ್ಕಾಗಲಿಲ್ಲ ಕಲಿ. ಹಾಗಾಗಿ ಭಗವಂತನ ಪಾದ ಇರುವ ತನಕಲೂ ಕೂಡ, ನಾನು ಅವತ್ತೇ ಹೇಳಿದ್ದೆ, ಭಗವಂತನ ಪಾದ ಇತ್ತು ಅಂತಾದ್ರೆ ಅವನ ಪಾದ ಮುಟ್ಟಿದ್ರೆ ಸಾಕು, ಕಲಿ ಪ್ರವೇಶ ಆಗೋದಿಲ್ಲ ಅಂತ. ಭೂಮಿಯಲ್ಲೇ ಕಲಿ ಪ್ರವೇಶ ಆಗಲಿಲ್ಲ, ಭೂಮಿಯನ್ನ ಪಾದಸ್ಪರ್ಶ ಮಾಡಿದ್ದಾನೆ ಪರಮಾತ್ಮ ಅಂತ ಭಗವಂತನ ಪಾದದ ಧೂಳು ಅಂದ್ರೆ ಗೋಪಿಚಂದನ, ಅವನು ನಡೆದಾಡಿರುವಂತಹ ಧೂಳದು.
ಹಾಗಾಗಿ ಆ ಮಣ್ಣನ್ನ ತೆಗೆದುಕೊಂಡು ನಿತ್ಯವೂ ಕೂಡ ಹಣೆಗೆ ಊರ್ಧ್ವಪುಂಡ್ರವನ್ನ ಧಾರಣೆ ಮಾಡುವಾಗ ಅನುಸಂಧಾನ ಮಾಡಬೇಕು. ಭಗವಂತ, ನನ್ನಲ್ಲಿ ನಿನ್ನ ಪಾದಸ್ಪರ್ಶ ಆಗ್ತಾ ಇದೆಯೋ, ಕಲಿಪ್ರವೇಶ ಮಾಡಿಸಬೇಡ ಅಂತ ಅವನನ್ನ ಅನುಸಂಧಾನ ಮಾಡಿಕೊಳ್ಬೇಕಂತ. ಹೀಗೆ ಆ ಭಗವಂತ ಅವನಿರುವಲ್ಲಿಯ ತನಕ ಯಾವತ್ಸ ಪಾದ ಪದ್ಮಾಭ್ಯಾಂ ಸ್ಪೃಶನ್ನಾಸ್ತೆ ರಮಾಪತಿ ತಾವತ್ ಕಲಿರ್ವೈ ಪೃಥಿವೀಂ ಪರಾಕ್ರಾಂತುಂ ನಚಾಶಕತ್, ಅವನಿಗೆ ಆಗಲೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಭಗವಂತ ಅವನು ಸರಿಯಾಗಿ ಯಾವತ್ತು ಅಂತ ಹೇಳಿದ್ರೆ, ಇವನಿಗೆ 32 ವರ್ಷ ಆಗಿತ್ತು. ಇವನಿಗೆ 32 ವರ್ಷ ಅಂತ ಆಗಿರುವಾಗ, ಅಂದ್ರೆ ಈ ಪರೀಕ್ಷಿತ್ ರಾಜನಿಗೆ, ಆಗ ಭಗವಂತ ಏನ್ ಮಾಡ್ತಾನೆ, ಪರಂಧಾಮಕ್ಕೆ ತೆರಳಬೇಕು ಅಂತ, ಅದೆಲ್ಲ 11ನೇ ಸ್ಕಂದನದಲ್ಲಿ ಬಂದಿದೆ. ಅಲ್ಲಿ ಅವನು ನಟನೆಯನ್ನ ಮಾಡಿ ಯಾದವರೆಲ್ಲ ಹೊಡೆದಾಡಿಕೊಳ್ಳುವಂತೆ ಮಾಡಿ ಭಗವಂತ ತಾನು ಹೊರಡುತ್ತಾನೆ. ಪರಂಧಾಮಕ್ಕೆ ತೆರಳಿದ ಭಗವಂತ ಅವನು ತೆರಳಿದ ನಂತರ ಆಗಲೂ ಕಲಿಪ್ರವೇಶ ಆಗದೇ ಇರುವಂತೆ ನೋಡಿಕೊಂಡಂತೆ ರಾಜ. ಇವನು ನೋಡಿಕೊಂಡ, ಆದ್ರೂ ಕಲಿಪ್ರವೇಶ ಒಂದು ಕಡೆ ಆಗ್ತಾ ಇದೆ ಅನ್ನಬೇಕಾದ್ರೆ ಹೋಗಿ ಖಡ್ಗವನ್ನು ಹಿಡಿದು ಆ ಖಡ್ಗದಿಂದಾಗಿ ಧರ್ಮದೇವತೆಯ ರೂಪದಲ್ಲಿದ್ದಂತ, ಎತ್ತಿನ ರೂಪದಲ್ಲಿರುವಂತಹದನ್ನ, ಆ ಕಾಲುಗಳನ್ನ ಕತ್ತರಿಸ್ತಾ ಇದ್ದಂತ ಕಲಿಯನ್ನ ನಿಗ್ರಹ ಮಾಡುತ್ತಾನೆ. ನಿಗ್ರಹ ಮಾಡಿ ಒಂದೊಂದು ಸ್ಥಳವನ್ನ ಕೊಟ್ಟ ಪರೀಕ್ಷಿನ್ ಮಹಾರಾಜ. ಅಲ್ಲಿಂದ ಸರಿಯಾಗಿ ಅವನು ತನ್ನ ರಾಜ್ಯವನ್ನೆಲ್ಲ ಆಳಿ, ಅವನಿಗೆ 65 ವರ್ಷ, ಅಂದ್ರೆ ಪರೀಕ್ಷಿನ್ ಮಹಾರಾಜನಿಗೆ 65 ವರ್ಷ ಆಗಿತ್ತು. ಆ 65ನೇ ವರ್ಷದಲ್ಲಿ ಅವನಿಗೇನು ಕಲಿಯನ್ನ ಪ್ರವೇಶ ಮಾಡ್ಲಿಕ್ಕೆ ಬಿಟ್ನಲ್ಲ ಅವನು, ಅದಕ್ಕೆ ಅವನಿಗೂ ಒಂದು ಸ್ವಲ್ಪ ಪ್ರವೇಶ ಆದ ಹಾಗಾಯ್ತು. ಕಲಿಯನ್ನೇ ನಿಗ್ರಹ ಮಾಡಿದವನು, ಆದ್ರೂ ಕಲಿ ಎಂಥ ಪ್ರಭಾವಿ ಅಂತನು, ಮಹಾಪ್ರಭಾವಿ ಅವನು. ಆ ಪ್ರಭಾವಿ ಆದ್ರಿಂದಾಗಿ ಸತ್ತ ಹಾವನ್ನ ತೆಗೆದು ಆ ಬ್ರಾಹ್ಮಣನ ಕೊರಳಿಗೆ ಹಾಕಿದ. ಅದರಿಂದ ಮಕ್ಕಳು ಬ್ರಹ್ಮಚಾರಿಗಳು ಶೃಂಗಿಗಳು ಶಾಪವನ್ನು ಕೊಟ್ಟರು. ಆ ಶೃಂಗಿಗಳು ಶಾಪವನ್ನು ಕೊಟ್ಟದ್ದೇ ತಡ 7 ದಿವಸದ ಕಥೆಯನ್ನ ಕೇಳುತ್ತೇನೆ ಅಂತ ಗಂಗಾ ತೀರಕ್ಕೆ ಬಂದು ಕೂತ್ಕೊಳ್ಳುವಾಗ 65 ವರ್ಷ ಆಗಿತ್ತವನಿಗೆ. ಹೀಗೆ 65ನೇ ವರ್ಷದಲ್ಲಿ ಪರೀಕ್ಷಿನ್ ಮಹಾರಾಜ ಬಂದು ಕುಳಿತುಕೊಳ್ತಾನೆ, ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡುತ್ತಾನಂತೆ. ಆಗ ಶುಕಾಚಾರ್ಯರು ಅವನ ದೈವ ಅನ್ನುವಂತೆ ಶುಕಾಚಾರ್ಯರು ಬಂದು ಅವನಿಗೆ ಶ್ರೀಮದ್ ಭಾಗವತವನ್ನ ಉಪದೇಶ ಮಾಡುತ್ತಾರೆ ಅಂತ ಹೀಗೆಲ್ಲ ಕಥೆ ಬರುತ್ತದೆ. ಅದನ್ನೆಲ್ಲ ನಿರೂಪಣೆ ಮಾಡಿ ಆಮೇಲೆ ಇನ್ನು ಈ ಕಲಿಯುಗ ಎನ್ನುವಂತಹದ್ದು ಹೇಗಿರುತ್ತೆ ಏನು ಅಂತೆಲ್ಲ ಅದರ ವಿಶೇಷವಾದ ನಿರೂಪಣೆ ಮಾಡಿದ್ದಾರೆ. ಕಲಿಯುಗದಲ್ಲಿ ಜನರು ಹೇಗೆ ಬದುಕ್ತಾರೆ ಏನು, ಒಬ್ಬೊಬ್ಬರು ಕೂಡ ಯಾವ ರೀತಿ ಬದುಕ್ತಾರೆ ಅಂತ ಒಂದು ಸರ್ತಿ ಏನ್ ಮಾಡ್ತಾಳಂತೆ ಭೂದೇವಿನೇ ಈ ಕಲಿಯುಗದ ಜನರನ್ನೆಲ್ಲ ನೋಡಿ ಆಶ್ಚರ್ಯ ಪಡ್ತಾಳೆ, ನಗುತ್ತಾಳಂತ ಅವಳೊಂದು ಸರ್ತಿ. ದೃಷ್ಟ್ವಾತ್ಮನಿ ಜಯವ್ಯಗ್ರಾನ್ ನೃಪಾನ್ ಹಸತಿ ಭೂರಿಯಂ, ಹಸತಿ ಅವಳೇ ನಗುತ್ತಾಳ ಒಂದ್ಸರ್ತಿ. ಯಾಕೆ ಅಂದ್ರೆ ಅಹೋ ಮಾಂ ವಿಜಿಗೀಷಂತಿ ಮೃತ್ಯೋ ಕ್ರೀಡನಕಾ ನೃಪಾಹ, ಇವರೆಲ್ಲ ಮೃತ್ಯುವಿನ ಆಟದ ಗೊಂಬೆ ಮನುಷ್ಯರೆಲ್ಲರೂ ಕೂಡ. ಮೃತ್ಯೋಹ ಕ್ರೀಡನಕಾಹ, ಎಲ್ಲ ಹೇಗೆ ಅಂದ್ರೆ ನಾನು ಹೇಳಿದ್ನೆಲ್ಲ, ಮಣ್ಣಲ್ಲಿ ಆಟ ಆಡುವಂತ ಮಕ್ಕಳು ಹೇಗೆ ಮಣ್ಣಿನಲ್ಲಿ ಮನೆಯನ್ನ ಕಟ್ತಾರೆ, ಮಣ್ಣಿನಲ್ಲಿ ಮನೆಯನ್ನ ಕಟ್ಟಿ ಆಟ ಸಾಕು ಅಂತ ಅದನ್ನು ಅಳಿಸಿ ಹೋಗಿಬಿಡ್ತಾರೆ, ಸಾಕು ಅಂತ ಬಿಡ್ತಾವಂತೆ. ಅವು ಹಾಗೆ ಈ ಮನುಷ್ಯರೆಲ್ಲರನ್ನು ಕೂಡ ಆಟದ ಗೊಂಬೆಯಂತೆ ಬಳಸಿಕೊಂಡು ಆಟ ಆಡ್ತಾ ಇರ್ತಾರಂತೆ. ಯಾರು ಅಂದ್ರೆ ಮೃತ್ಯು ದೇವತೆ. ಮೃತ್ಯು ಆಟ ಆಡುವ ವಸ್ತು ಯಾವುದು ಅಂತ ಹೇಳಿದ್ರೆ ಮನುಷ್ಯರು ಆಟ ಆಡುವ ವಸ್ತುಗಳು, ಗೊಂಬೆಗಳು ಅಂತ. ಯಾವಾಗ ಬೇಕಾದ್ರೂ ಸೊಂಟ ಮುರಿಬಹುದು ಅವಳು, ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಅನಿಸ್ಬೋದು ಅವಳಿಗೆ, ಹಾಗೆ ಮಾಡ್ತಾಳೆ. ಆದ್ರೆ ಮನುಷ್ಯ ಮಾತ್ರ ಇಷ್ಟಾದ್ರೂ ಆಟದ ಗೊಂಬೆ ಅಂತ ಗೊತ್ತಿದ್ರೂ ಕೂಡ ಈ ಭೂಮಿಯಲ್ಲೇ ಇದ್ದುಕೊಂಡು ನನ್ನ ಜಾಗವನ್ನ ಯಾವುದೋ ಒಂದಷ್ಟು ತುಂಡಿನಷ್ಟು ಜಾಗ ಇರುತ್ತೆ, ಆ ಜಾಗವನ್ನು ಹಿಡ್ಕೊಂಡು ಇದು ನಂದು ನಂದು ಅಂತ ಅನ್ಕೊಂಡು ಹೋರಾಟವನ್ನ ಮಾಡ್ತಿರ್ತಾನೆ. ಎಲ್ಲಿ ಪಕ್ಕದ ಮನೆಯವರು ಒಂದು ಕಾಂಪೌಂಡ್ ಹಾಕಬೇಕಾದ್ರೆ, ಒಂದು ಗೇಟ್ ಹಾಕಬೇಕಾದ್ರೆ ಎಲ್ಲಿ ನಮ್ಮ ಮನೆಗೆ ಸೇರ್ಕೊಂಡ್ಬಿಡ್ತಾರೋ ಏನೋ ಅಂತ ಅದರ ವಿರುದ್ಧವಾಗಿ ನಿರಂತರ ಹೋರಾಟವನ್ನು ಮಾಡ್ತಿರ್ತಾನಂತೆ. ಹೀಗೆ ಹೋರಾಟ ಮಾಡಿ 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 ಕೊನೆಗೆ ಏನ್ ಮಾಡ್ತಾನೆ, ಇಷ್ಟೆಲ್ಲ ಮಾಡಿದ್ನಲ್ಲ, ಮಾಡಿದವನೇನಾದ್ರೂ ತಗೊಂಡು ಹೋಗ್ತಾನ ಅಂದ್ರೆ ಏನೇನು ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾನೆ, ಯಾವುದು ಅವನ ಹಿಂದೆ ಬರುವಂತಹದ್ದಲ್ಲ. ಹಾಗಾಗಿ ಈ ರೀತಿಯಲ್ಲಿ ಎಲ್ಲರೂ ಕೂಡ ಆಗಬೇಕಾದ್ರೆ ಹೀಗೆ ಮಾಡಿಕೊಂಡು ಹೋಗ್ತಾರೆ. ಇದರಲ್ಲಿ ರಾಜಾದಿರಾಜರೆಲ್ಲರೂ ಕೂಡ ಅನೇಕ ರಾಜರಿದ್ದಾರೆ. ಆ ಎಲ್ಲ ರಾಜರು ಕೂಡ ಪೃಥು ಎಲ್ಲ ರಾಜರ ಲಿಸ್ಟ್ಗಳನ್ನೇ ಹೇಳಿದ್ದಾರೆ. ಹೀಗೆ ಅನೇಕ ರಾಜರೆಲ್ಲ ಆಗಬೇಕಾದ್ರೆ ಅದರಲ್ಲಿ ರಾಮದೇವರನ್ನು ಸೇರಿಸ್ತಾರೆ. ರಾಮದೇವರನ್ನು ಸೇರಿಸಿ ಹೇಳುವಾಗ ರಾಮದೇವರು ಆಳಿದ್ರು, ಅವರು ಏನು ತಗೊಂಡು ಹೋಗಲಿಲ್ಲ ಅಂದ್ರೆ ಅದು ಮೋಹಕ್ಕೋಸ್ಕರ ಅಂತ ಮೊನ್ನೆನೆ ಹೇಳಿದ್ರು. ಹಾಗಾಗಿ ಮೋಹಕ್ಕೋಸ್ಕರವಾಗಿ ಮಾಡಿರುವಂತಹದ್ದು ಅಂತ. ಹಾಗಾದ್ರೆ ಕಲಿಯುಗದಲ್ಲಿ ಯಾವುದರಿಂದ ಜನ ಉದ್ಧಾರ ಆಗ್ತಾರೆ ಅಂತ ಕೇಳಿದ್ರೆ, ಕೇನೋಪಾಯೇನ ಭಗವನ್ ಕಲೇರ್ದೋಷಾನ್ ಕಲೌ ಜನಾಹ ವಿಧಮಿಷ್ಯಂತ್ಯುಪಚಿತಾನ್ ತನ್ಮೇ ಬ್ರೂಹಿ ಯಥಾ ಮುನಿ. ಉದ್ಧಾರ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಒಂದೊಂದಕ್ಕೂ ಕೂಡ ಒಂದೊಂದು ಯುಗಧರ್ಮಗಳು ಅಂತಿದ್ದಾರೆ.
ಆ ಯುಗಧರ್ಮ ಎನ್ನುವಂತಹದ್ದು ಕೃತೆ ಪ್ರವರ್ತತೆ ಧರ್ಮ ಚತುಷ್ಪಾತ್ತ ಜನೈರ್ಧೃತ ಸತ್ಯಂ ದಯಾ ತಪೋದಾನಂ ದಾನಂ ಇತಿಪಾದ ವಿಭೋರ್ ನೃಪ. ಈ ಕೃತಯುಗದಲ್ಲಾಗಬೇಕಾದ್ರೆ 4 ಪಾದದಿಂದ ಗಟ್ಟಿಯಾಗಿರ್ತಾಳಂತೆ ಧರ್ಮದೇವತೆ. ಸತ್ಯ, ದಯಾ, ತಪಸ್ಸು, ದಾನ ಇವೆಲ್ಲದರಿಂದಲೂ ಕೂಡ ಗಟ್ಟಿಯಾಗಿರ್ತಾಳೆ ಧರ್ಮದೇವತೆ. ಅದೇ ಏನಾದರೂ ಸ್ವಲ್ಪ ತ್ರೇತಾಯುಗ ಆರಂಭ ಆಯಿತು ಅಂದ್ರೆ ಒಂದೊಂದು ಪಾದದಲ್ಲಿ 25% ಇಳಿತದಂತೆ. ಆಮೇಲೆ ದ್ವಾಪರದಲ್ಲಾಗಬೇಕಾದ್ರೆ ಇನ್ನು 25% ಇಳಿತದೆ. ಅಂದ್ರೆ 50%, 50-50 ಅಂತ ಹಾಗೆಲ್ಲ. ಹಾಗೆ ಆ ರೀತಿ ಸ್ಥಿತಿ ಬರುತ್ತೆ. ಕಲಿಯುಗ ಬರಬೇಕಾದ್ರೆ 25% ಮಾತ್ರ ಸತ್ಯ ಉಳಿಯುತ್ತೆ, ಅಧರ್ಮ 75% ಅದು ಮೇಲೆ ಬರುತ್ತಂತೆ. ಇನ್ನು ಕಲಿಯ ಕೊನೆ ಆಗಬೇಕಾದ್ರೆ, ಕಲಿಯುಗದ ಕೊನೆ ಅನ್ನುವಂತಹದ್ದು ಬರಬೇಕಾದ್ರೆ ಎಲ್ಲಾ ಮುಗಿದು ಹೋಗಿರುತ್ತೆ. ಮುಗಿದು ಆ ಕಲಿಯುಗ ಎನ್ನುವಂತಹದ್ದು ಕೊನೆ ಆಗ್ತಾ ಇರುವಾಗ ಬಹಳ ಗೊಂದಲದಲ್ಲಿರ್ತಾರೆ ಜನರೆಲ್ಲ. ಪರಸ್ಪರವಾಗಿ ಹೊಡೆದಾಡಿಕೊಳ್ಳೋದು. ಕೊನೆಗೆ ಪರ್ಜನ್ಯ ಶತವರ್ಷಾಣಿ ಭೂಮೌ ರಾಜನ್ನ ವರ್ಷತಿ. ಆ ಕೊನೆಗಾಗಬೇಕಾದ್ರೆ ಪರ್ಜನ್ಯ, ಈ ಪರ್ಜನ್ಯ ಎನ್ನುವಂತಹದ್ದು ಮಳೆ ಎನ್ನುವಂತಹದ್ದು 100 ವರ್ಷದ ತನಕ ಬರುವುದಿಲ್ಲ. 100 years ಬರೋದೇ ಇಲ್ಲಂತೆ. ಅಲ್ಲಿ ತನಕ ಬರದೇನೆ ಒದ್ದಾಡಿಕೊಳ್ತಾರೆ. ಜನರಿಗೆ ಆಹಾರ ಇಲ್ಲ. ತದಾ ನಿರನ್ನೇ ಹ್ಯನ್ಯೋನ್ಯಂ ಭಕ್ಷಮಾಣಾ ಕ್ಷುಧಾರ್ಧಿತಾ ಕ್ಷಯಂ ಯಾಸ್ಯಂತಿ ಶನತೈಹಿ ಕಾಲೇನ ಉಪದ್ರುತಾ ಪ್ರಜಾ. ಇವರೆಲ್ಲರೂ ಕೂಡ ಹೀಗಾಗ್ತಾರೆ ಅಂತ ಜನರೆಲ್ಲ ಬಡದಾಡಿಕೊಳ್ತಾರೆ ಅಂತ ಹೇಳ್ತಾರೆ. ಹೀಗೆಲ್ಲ ಆಗತ್ತೆ ಅಂತ ಇಷ್ಟೆಲ್ಲ ಹೇಳಬೇಕಾದ್ರೆ ಆಮೇಲೆ ಹಾಗಾದ್ರೆ ಕಲಿಯುಗದ ಗುಣ ಏನು ಅಂತ ಕೇಳಿದಾಗ ಕೊನೆಗೆ ಹೇಳ್ತಾರೆ, ಕೃತೆ ಯಧ್ಯಾಯತೋ ವಿಷ್ಣುಂ ತ್ರೇತಾಯಾಮ್ ಯಜತೋ ಮಕೈಹಿ ದ್ವಾಪರೇ ಪರಿಚರ್ಯಾಯಾಮ್ ಕಲವು ತದ್ಧರಿಕೀರ್ತನಾತ್. ನೀವು ಯಾವ ಯುಗದಲ್ಲಿ ಏನು ಮಾಡ್ತೀರೋ ಆ ಎಲ್ಲ ಯುಗದ ಪುಣ್ಯ ಎನ್ನುವಂತಹದ್ದು ಕಲಿಯುಗದಲ್ಲಿ ಕೇವಲ ಹರಿನಾಮ ಸಂಕೀರ್ತನೆಗೆ ಇದೆ ಅಂತ ಹೇಳ್ತಾರೆ. ಹರಿನಾಮ ಸಂಕೀರ್ತನೆ. ಕೃತಯುಗದಲ್ಲಿ ಧ್ಯಾನದಿಂದ ವಿಷ್ಣುವನ್ನು ಒಲಿಸಿಕೊಳ್ಳಬೇಕು. ತ್ರೇತಾಯುಗದಲ್ಲಿ ಯಜತೋ ಮಕೈಹಿ ಯಜ್ಞಗಳಿಂದಾಗಿ. ದ್ವಾಪರೇ ಪರಿಚರ್ಯಾಯಾಮ್ ದ್ವಾಪರ ಯುಗದಲ್ಲಾಗಬೇಕಾದ್ರೆ ಅವನ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡೋದ್ರಿಂದ. ಈ ಕಲಿಯುಗದಲ್ಲಿ ಅಷ್ಟೂ ಇಲ್ಲ. ಮತ್ತೇನು ಅಂದ್ರೆ ಕೇವಲ ಹರಿನಾಮ ಸಂಕೀರ್ತನೆ, ಅದೊಂದು ದೊಡ್ಡ ಬಲ. ಅದು ಆ ಸಂಕೀರ್ತನ ಮಾತ್ರದಿಂದಲೇನೆ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತಾರೆ. ಅಂಥ ಒಂದು ಅದ್ಭುತವಾದ ಶಕ್ತಿ ಕಲಿಯುಗಕ್ಕೆ ಇದೆ. ಇದು ದೊಡ್ಡ ಗುಣ ಇದರಲ್ಲಿರುವಂತಹದ್ದು ಅಂತ. ಹೀಗೆ ಆಮೇಲೆ ಕಾಲಸ್ಥೆ ಪರಮಾಣ್ವಾದಿ ದ್ವಿಪರಾರ್ಧ ವದಿನೃಪ. ಅಲ್ಲ, ಈ ಕಲಿಯುಗ ಎನ್ನುವಂತಹದ್ದು ಎಷ್ಟು ದಿವಸ ಇರುತ್ತೆ, ಏನು ಎಂತು ಇದನ್ನೆಲ್ಲ ಕೇಳುವಾಗ ಆ ಕಲಿಯುಗ ಅನ್ನುವಂಥದ್ದು ಎಷ್ಟು ದಿನ ಇರುತ್ತೆ ಏನು ಅನ್ನೋದರ ಒಂದು ದೊಡ್ಡ ಲೆಕ್ಕಾಚಾರವನ್ನೇ ಕೊಡ್ತಾರೆ. ದೊಡ್ಡ ಲೆಕ್ಕಾಚಾರ ಅದನ್ನು ಹೇಳ್ತಿದ್ದಾರೆ. ಚತುರ್ಯುಗ ಸಹಸ್ರಂತು ಬ್ರಹ್ಮಣೋ ದಿನ ಮುಚ್ಯತೆ ಸಕಲ್ಪೋ ಯತ್ರ ಮನವಃ ಚತುರ್ದಶ ವಿಶಾಂಪತೆ. ಚತುರ್ಯುಗ ಸಹಸ್ರಂತು. ಚತುರ್ಯುಗ ಸಹಸ್ರ ಅಂತ ಹೇಳಿದ್ರೆ ಒಂದು 4 ಯುಗದ ಚಕ್ರ ಇದೆ ಅಲ್ವಾ. ಈ 4 ಯುಗದ ಚಕ್ರ ಎನ್ನುವಂತಹದ್ದು ತಿರುಗಬೇಕಂತ. ಒಂದು ಸರ್ತಿ ತಿರುಗಬೇಕು. ಇಷ್ಟು ತಿರುಗಿ ಇಂತಹದ್ದು ಅಂದ್ರೆ ಒಂದು 4 ಯುಗದ ಚಕ್ರ ಅಂದ್ರೆ ಮೊನ್ನೆ ಹೇಳಿದ್ದೇನೆ, ಸುಮ್ಮನೆ ನೆನಪಿಸ್ತೇನೆ ಎಲ್ಲವೂ ಕೂಡ. 4 ಯುಗದ ಚಕ್ರ ಅಂತ ಹೇಳಿದ್ರೆ ಒಂದು ಚತುರ್ಯುಗ ಅಂತ ಆಗಬೇಕಾದ್ರೆ ಅದು ಹೇಗೆ ಅಂದ್ರೆ ಮನುಷ್ಯನಿಗಾಗುವಾಗ 360 ದಿವಸ ಆಯಿತು ಅಂತಾದ್ರೆ ಅದನ್ನ ಒಂದು ವರ್ಷ ಅಂತ ಕರೀತಾರೆ ಮನುಷ್ಯನಿಗೆ. ಈ ಒಂದು ವರ್ಷ ಏನಿದೆಯೋ ಆ ಒಂದು ವರ್ಷ ಎನ್ನುವಂತಹದ್ದು ದೇವತೆಗಳಿಗಾಗಬೇಕಾದ್ರೆ ಅದನ್ನ ಒಂದು ದಿನ ಅಂತ ಕರೀತಾರೆ. 360 ನಮ್ಮ ಮಾನದಲ್ಲಿ ಮನುಷ್ಯ ಮಾನದಲ್ಲಾದ್ರೆ ದೇವತೆಗಳಿಗೆ ಒಂದು ದಿನ ಅಂತ ಅರ್ಥ. ಅಂದ್ರೆ ಉತ್ತರಾಯಣ ದಕ್ಷಿಣಾಯಣ. ಉತ್ತರಾಯಣ ಎನ್ನುವಂತಹದ್ದು ಹಗಲು, ದಕ್ಷಿಣಾಯಣ ಎನ್ನುವಂತಹದ್ದು ದೇವತೆಗಳಿಗೆ ರಾತ್ರಿ ಅಂತ. ಹೀಗಾಗತ್ತೆ. ಇಂತಹ ದಿನಗಳು ಅಂದ್ರೆ ದೇವಮಾನದಲ್ಲಿ ನಮ್ಮ ಪ್ರಕಾರ 360 ದಿವಸ, ದೇವಮಾನದಲ್ಲಿ ಅಂತಹ ದಿನಗಳಾಗಬೇಕಾದ್ರೆ 360 ಆದ್ರೆ ಅವರಿಗೆ ಒಂದು ವರ್ಷ ಅಂತ. ಇಂತಹ ಏನು ವರ್ಷಗಳಿದ್ದಾವೆ ದೇವಮಾನದಲ್ಲಿ ಅದು 12,000 ವರ್ಷ ಆಗಬೇಕು. 12,000 ವರ್ಷ ದೇವಮಾನದಲ್ಲಿ ಒಂದು ಸರ್ತಿ ತಿರುಗಿದರೆ ಅದನ್ನ ಒಂದು ಚತುರ್ಯುಗ ಅಂತ ಕರೀತಾರೆ. ಅಂದ್ರೆ ಅದರಲ್ಲಿ ಹೇಗೆ ಅಂದ್ರೆ ವಿಭಾಗಗಳಿದ್ದಾವೆ. ಅಂದ್ರೆ ದೇವಮಾನದಲ್ಲಿ 4,000 ವರ್ಷಗಳ ಕಾಲ ಆಗಬೇಕಾದ್ರೆ ಈ ಕೃತಯುಗ ಇರುತ್ತೆ. ಆಮೇಲೆ ದೇವಮಾನದಲ್ಲಿ 3,000 ವರ್ಷಗಳ ಕಾಲ ತ್ರೇತಾಯುಗ, ದೇವಮಾನದಲ್ಲಿ 2,000 ವರ್ಷಗಳ ಕಾಲ ದ್ವಾಪರ ಯುಗ, ದೇವಮಾನದಲ್ಲಿ 1,000 ವರ್ಷಗಳ ಕಾಲ ಕಲಿಯುಗ. ಆಮೇಲೆ ಇನ್ನು ಇದು 10,000, ಇನ್ನು 2,000 ಹೇಗೆ ಅಂದ್ರೆ ಸಂಧಿಕಾಲ ಅಂತ. ಸಂಧಿಕಾಲ ಅಂದ್ರೆ ಕಲಿಯುಗ ಆದ ನಂತರ ಕೃತಯುಗ ಆರಂಭ ಆಗಲಿಕ್ಕೆ ದೇವಮಾನದಲ್ಲಿ 800 ವರ್ಷ. ಆಮೇಲೆ ಕೃತಯುಗ ಆದ ನಂತರ ತ್ರೇತಾಯುಗ ಆರಂಭ ಆಗೋದಕ್ಕೆ ಅಂತ ದೇವಮಾನದಲ್ಲಿ 600 ವರ್ಷ. ಆಮೇಲೆ ತ್ರೇತೆ ಆದ ನಂತರ ದ್ವಾಪರ ಆರಂಭ ಆಗಲಿಕ್ಕೆ ಅದು ಪುನಃ 400 ವರ್ಷ ದೇವತೆಗಳ ಮಾನದಲ್ಲಿ. ಆಮೇಲೆ ದ್ವಾಪರ ಆದ ನಂತರ ಕಲಿಯುಗ ಆರಂಭ ಆಗಲಿಕ್ಕೆ 200 ವರ್ಷ. ಒಟ್ಟು 12,000 ವರ್ಷ. ಹೀಗೆ 12,000 ವರ್ಷ ಆಯಿತು ಅಂತಾದ್ರೆ
ಅದು ಒಂದು ಚತುರ್ಯುಗ ಅಂತ ಕರೆಸಿಕೊಳ್ಳುತ್ತೆ. ಹೀಗೆ ಚತುರ್ಯುಗ ಇದು ಒಂದು ಚಕ್ರ ಎನ್ನುವಂತಹದ್ದು ತಿರುಗಿದ್ರೆ ಒಂದು ಚತುರ್ಯುಗ ಅಂತ. ಈ ಚತುರ್ಯುಗ ಏನಿದೆ, ಈ ಚತುರ್ಯುಗ ಎನ್ನುವಂತಹದ್ದು ಎಷ್ಟಾಗಬೇಕು ಅಂದ್ರೆ ಒಂದು ಮನ್ವಂತರ ಅಂತ ಹೇಳಿದ್ರೆ, ಮನ್ವಂತರಂತು ದಿವ್ಯಾನಾಂ ಯುಗಾನಾಂ ಏಕಸಪ್ತತಿ ಅಂತ. ಇಂಥ ಚತುರ್ಯುಗದ ಚಕ್ರ ಎನ್ನುವಂತಹದ್ದು ಒಟ್ಟು ಎಷ್ಟು ಸೇರಬೇಕು ಅಂದ್ರೆ 71 ತಿರುಗಬೇಕು. 71 ತಿರುಗಿತು ಅಂತ ಆದ್ರೆ ಅದನ್ನ ಒಂದು ಮನ್ವಂತರ ಅಂತ ಕರೀತಾರೆ. ಈ ಚಕ್ರ ಎನ್ನುವುದು ಒಂದು ಮನ್ವಂತರ. ಇಂಥ ಮನ್ವಂತರ 14 ಕಳಿಬೇಕು. 14 ಅಂದ್ರೆ ಚತುರ್ಯುಗ ಎನ್ನುವಂತಹದ್ದು ಎಷ್ಟಾಗಬೇಕು ಅಂತ ಹೇಳಿದ್ರೆ, ಚತುರ್ಯುಗ ಸಹಸ್ರಂತು ಬ್ರಹ್ಮಣೋ ದಿನ ಮುಚ್ಯತೆ ಅಂತ. ಇಡೀ ಈ ಚತುರ್ಯುಗ ಎನ್ನುವಂತಹದ್ದು ಅಂದ್ರೆ 12,000 ವರ್ಷ ದೇವಮಾನದಲ್ಲಿ ಇಂತಹದ್ದು ತಿರುಗಿದ್ರೆ ಒಂದು ಚತುರ್ಯುಗ. ಇಂಥ ಚತುರ್ಯುಗದ ಚಕ್ರ ಎನ್ನುವಂತಹದ್ದು 1,000 ಬಾರಿ ತಿರುಗಿತು ಅಂತಾದ್ರೆ ಅದು ಬ್ರಹ್ಮಣೋ ದಿನ ಮುಚ್ಯತೆ. ಬ್ರಹ್ಮದೇವರ ದಿನ ಅಂದ್ರೆ ಎಷ್ಟು? ಒಂದು ದಿನ ಅಂತಲ್ಲ, 12 ಗಂಟೆ ಅಂತ ಅರ್ಥ. ಬ್ರಹ್ಮದೇವರಿಗೆ 12 ತಾಸಾಯಿತು ಅಂತ ಅರ್ಥ. ಆ ತಾಸಿನಲ್ಲಿ ನಾವು ಎಷ್ಟೆಷ್ಟು ನಿದ್ದೆ ಹೊಡೆದಿರ್ತೀವಿ, ಎಷ್ಟೆಷ್ಟು ಮಾಡಿರ್ತೀವಿ, ಏನೇನಾಗಿರ್ತದೆ. ಅಂತೂ 12 ತಾಸು ಆಯ್ತಂತೆ. 12 ತಾಸು. ಇನ್ನು ಅಷ್ಟೇ ಪುನಃ 12 ತಾಸಾಗಬೇಕು ಅಂತ ಆದ್ರೆ ಇಂಥ ಚತುರ್ಯುಗದ ಚಕ್ರ ಎನ್ನುವಂತಹದ್ದು ಮತ್ತೆ ತಿರುಗಬೇಕು. ಮತ್ತೆ ತಿರುಗಿತು 1,000 ಬಾರಿ ಅಂದ್ರೆ 12 ತಾಸು ಅಂದ್ರೆ 24 ತಾಸು. 2,000 ಬಾರಿ ಆಗಬೇಕಾದ್ರೆ ಈ ಚತುರ್ಯುಗ ಚಕ್ರ ಅಂದ್ರೆ 2,000 ಬಾರಿ ತಿರುಗಿತು ಅಂತಾದ್ರೆ ಆಗ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ದಿನ ಅಂತ ಕರೆಸಿಕೊಳ್ಳುತ್ತೆ. ಇದು ಒಂದು ದಿನ. ಹೀಗೆ ಒಂದು ದಿನ ಆಗತ್ತೆ. ಅದು ಕೊನೆಯಲ್ಲಾಗಬೇಕಾದ್ರೆ 12 ತಾಸು ಆಗತ್ತಲ್ವಾ. 12 ತಾಸು ಆದ ಕೂಡ್ಲೇನೆ ಒಂದು ಸರ್ತಿ ಒಂದು ಪ್ರಳಯ ಆಗತ್ತೆ. ಅದೊಂದು ಪ್ರಳಯ. ಆ ಪ್ರಳಯವನ್ನ ದಿನಕಲ್ಪ ಪ್ರಳಯ ಅಂತ ಹೇಳುತ್ತಾರೆ. ದಿನಪ್ರಳಯ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಆದಾಗ ಒಂದು ದಿನ ಕಳೆದಾಗ ರಾತ್ರಿ ಮಲಗಬೇಕು ಅವರು. ಆ ರಾತ್ರಿ ಮಲಗಲಿಕ್ಕೆ ಎಲ್ಲಿ ಹೋಗ್ತಾರೆ? ಅವ್ರಿಗೊಂದು ಬೆಡ್ರೂಮ್ ಬೇಕಲ್ಲ. ಅದು ಯಾವುದು ಅಂತ ಹೇಳಿದ್ರೆ, ಪರಮಾತ್ಮನ ಹೊಕ್ಕಳಲ್ಲಿ ಒಂದು ಕಮಲ ಇರುತ್ತೆ. ಆ ಕಮಲದ ದಳದಲ್ಲ ಒಳಗೋಗಿ ಮಲಗ್ತಾರಂತೆ ಚತುರ್ಮುಖ ಬ್ರಹ್ಮದೇವರು. ಅದೇ ಅವರು ಮಲಗುವ ಕೋಣೆ. ಸುಮ್ಮನೆ ಮಲಗೋದಂದ್ರೆ ನಿದ್ದೆ ನಮ್ಮಂತ ಮಾಡಲ್ಲ. ನಮಗೆಲ್ಲ ನಿದ್ದೆ ಅಂತಂದ್ರೆ ಗೊತ್ತಲ್ಲ ನಿಮಗೆ. ನಮ್ದೆಲ್ಲ ಭೋಗ ನಿದ್ರೆ, ಅವ್ರದೆಲ್ಲ ಯೋಗ ನಿದ್ರೆ. ರಾಘವೇಂದ್ರ ಸ್ವಾಮಿಗಳೇ ಮಾಡುವಾಗ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಅಂತ ಹೇಳ್ತಾರೆ. ಯೋಗ ನಿದ್ರೆಯನ್ನು ಮಾಡ್ತಾರೆ ಅವರು. ನಾವು ಹಾಗಲ್ಲ, ಭೋಗ ನಿದ್ರೆ ಅಂತ ಹೇಳಿದ್ರೆ ಅದು ಎಚ್ಚರಿಕೆಯಲ್ಲೂ ತೂಕುಡಿಸೋದು ಅಂತ ಅರ್ಥ. ಎಚ್ಚರಿಕೆ, ನಾವು ಎಚ್ಚರದಿಂದ ಕೂಡಬೇಕು ಅಂತ ಅನ್ಕೊಂಡಿರ್ತೀವಿ. ನಾವು ಎಚ್ಚರದಿಂದ ಕೂಡಬೇಕು, ಕೂತು ಪುರಾಣ ಕೇಳಬೇಕು, ಮಾಡಬೇಕು ಅಂತೆಲ್ಲ ಅನ್ಕೊಂಡಿರ್ತೀವಿ. ಆದ್ರೆ ಗೊತ್ತಿಲ್ಲದೆ ಭೋಗ ನಮಗೆ ನಿದ್ದೆ ಹೊಡಿತಿರ್ತೀವಿ. ಅದೇನೋ ಪುರಾಣ ಕೇಳುವಾಗ ಒಂದು ಒಳ್ಳೆ ರಾಗ ಕೇಳಿಸಿದಂತೆ ಆಗ್ತಿರ್ತದೆ, ಕಾಣುತ್ತದೆ, ಜೋರ್ ನಿದ್ದೆ ಬರ್ತಿರ್ತದೆ, ಹಾಗಾಗ್ತದೆ. ಆ ರೀತಿಯಲ್ಲಿ ಇದು ಭೋಗ ನಿದ್ರೆ. ಆದ್ರೆ ಅವ್ರು ಮಾಡುವಂಥದ್ದು ಯೋಗ ನಿದ್ರೆ. ಈ ಯೋಗ ನಿದ್ರೆ ಎನ್ನುವಂತಹದನ್ನ ಬ್ರಹ್ಮಣೋ ದಿನ ಮುಚ್ಯತೆ, ಬ್ರಹ್ಮದೇವರ ದಿನ ಅಂತ ಕರೆಸಿಕೊಳ್ಳುತ್ತೆ. ಆಗ ಮಲಗುತ್ತಾರೆ. 3 ಲೋಕಗಳು, ಭೂಲೋಕ, ಅಂತರಿಕ್ಷ ಲೋಕ, ಸ್ವರ್ಗಲೋಕ, 3 ಲೋಕಗಳು ಕೂಡ ಸುಟ್ಟು ಭಸ್ಮವಾಗಿ ಹೋಗುತ್ತೆ, ಪ್ರಳಯ ಆಗಿ ಹೋಗುತ್ತೆ. ಮತ್ತೆ ಆದ ನಂತರ ಅವರ 12 ಗಂಟೆ ಆದಮೇಲೆ ಮತ್ತೆ ಸೃಷ್ಟಿ ಕಾರ್ಯ ಎನ್ನುವಂತಹದ್ದು ಆರಂಭ ಆಗುತ್ತೆ. ಆ ಸೃಷ್ಟಿ ಕಾರ್ಯ ಆರಂಭ ಆದಾಗ ಪುನಃ ಎಲ್ಲ ಸೃಷ್ಟಿಗಳು ನಡೀತವೆ. ಆಗ್ಲೇನೆ ಪರಮಾತ್ಮನ 10 ಅವತಾರಗಳು ಕೂಡ ನಡೀತಾವೆ ಅಂತ ಎಲ್ಲ ಬೊಮ್ಮಾನ ದಿನದಲ್ಲಿ ಒಮ್ಮೊಮ್ಮೆ ಈ ಮದುವೆ ಅಂತ ಅವೆಲ್ಲವೂ ಕೂಡ ನಡೀತಾ ಹೋಗ್ತಾವೆ. ಹೀಗೆಲ್ಲ ನಡೆಯುತ್ತೆ. ಆಮೇಲೆ ಇಷ್ಟಾದ ನಂತರ ಕೊನೆಯಲ್ಲಿ ಇಷ್ಟು ಲೆಕ್ಕಾಚಾರ ಇದೆಲ್ಲ, ಇದು 12 ಗಂಟೆಯ ಲೆಕ್ಕಾಚಾರ. 12 ಗಂಟೆಯ ಲೆಕ್ಕಾಚಾರ ಅಂತ ಹೇಳಿದ್ರೆ ನಮ್ಮ ಮಾನದಲ್ಲಿ ಹೇಳಬೇಕು ಅಂತಾದ್ರೆ, ನಮ್ಮ ಪ್ರಕಾರ ಹೇಳೋದಾದ್ರೆ, ಚತುರ್ಮುಖ ಬ್ರಹ್ಮದೇವರಿಗೆ ಒಬ್ಬ ಮನುಷ್ಯನಿಗಾಗುವಾಗ 432 ಕೋಟಿ ವರ್ಷ ಆಯಿತು ಅಂತಾದ್ರೆ, 432 ಕೋಟಿ ವರ್ಷ ಆದರೆ ಆಗ ಚತುರ್ಮುಖ ಬ್ರಹ್ಮದೇವರಿಗೆ 12 ಗಂಟೆ ಅಂತ ಅರ್ಥ. ಅಂದ್ರೆ ನಮ್ಮ ಪ್ರಕಾರ ಹೇಳಬೇಕು ಅಂದ್ರೆ, ಲೆಕ್ಕಾಚಾರವನ್ನು ಕೊಡೋದಾದ್ರೆ, ಮೊನ್ನೆ ಹೇಳಿದ್ದೇನೆ, ನಮ್ಮ ಪ್ರಕಾರ ಲೆಕ್ಕಾಚಾರವನ್ನು ಕೊಡೋದಾದ್ರೆ ಒಬ್ಬ ಮನುಷ್ಯನಿಗೆ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ 1 ಸೆಕೆಂಡ್ ಅಂತ ಹೇಳಿದ್ರೆ, 1 ಸೆಕೆಂಡ್ ಅಂದ್ರೆ ಒಬ್ಬ ಮನುಷ್ಯನಿಗೆ 1,00,000 ವರ್ಷ ಆಯಿತು ಅಂತಾದ್ರೆ ಬ್ರಹ್ಮದೇವರಿಗೆ 1 ಸೆಕೆಂಡ್ ಅಂತ ಅರ್ಥ. ಚತುರ್ಮುಖ ಬ್ರಹ್ಮದೇವರಿಗೆ 1 ಸೆಕೆಂಡ್. ಇಂಥದ್ದಾಗಬೇಕಾದ್ರೆ 60 ಲಕ್ಷ ವರ್ಷಗಳು ಕಳೀತು ಅಂದ್ರೆ ಒಬ್ಬ ಮನುಷ್ಯನಿಗೆ ಅದು 1 ನಿಮಿಷ ಅಂತ ಅರ್ಥ. ಚತುರ್ಮುಖ ಬ್ರಹ್ಮದೇವ 1 ನಿಮಿಷ ಆಗ್ತದೆ. ಅಂಥದ್ದಾಗಬೇಕಾದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಒಬ್ಬ ಮನುಷ್ಯನಿಗೆ 30 ಕೋಟಿ ಆಯ್ತಾ, ಎಷ್ಟು 3 ಕೋಟಿ 60 ಲಕ್ಷ ವರ್ಷ ಒಬ್ಬ ಮನುಷ್ಯನಿಗೆ ಕಳೀತು ಅಂತ ಆದ್ರೆ ಅದು ಚತುರ್ಮುಖ ಬ್ರಹ್ಮದೇವರಿಗೆ 1 ಗಂಟೆ ಅಂತ ಅರ್ಥ. 3 ಕೋಟಿ 60 ಲಕ್ಷ ಆಯ್ತು ಅಂದ್ರೆ ಹಾಗೆ ಅಂತಹದ್ದು 1 ಗಂಟೆ. ಅದನ್ನ ಇಂಟು 12 ಅಂತ ಮಾಡಿದ್ರೆ 432 ಕೋಟಿ ವರ್ಷ ಅಂತ ಆಗುತ್ತೆ ಮನುಷ್ಯನಿಗೆ. ಇಂತಹದ್ದು 432 ಕೋಟಿ ವರ್ಷ ಒಬ್ಬ ಮನುಷ್ಯನಿಗೆ ಆಯಿತು ಅಂತ ಆದ್ರೆ ಅದು ಬ್ರಹ್ಮದೇವರಿಗೆ 12 ಗಂಟೆ.
ಅಷ್ಟೇ ಪುನಃ ಅಂದ್ರೆ 432 ಕೋಟಿ ವರ್ಷ ಆಯಿತು ಅಂದ್ರೆ ಒಟ್ಟು 864 ಕೋಟಿ ವರ್ಷಗಳು ಒಬ್ಬ ಮನುಷ್ಯನಿಗೆ ಆಯಿತು ಅಂತ ಆದ್ರೆ ಅದು ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ದಿನ ಅಂತ ಕರೀತಾರೆ. ಒಂದು ದಿನ ಪೂರ್ತಿ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಹೀಗೆ ಅಂತೂ ಈ ಕೊನೆಯಲ್ಲಾಗಬೇಕಾದ್ರೆ ಪ್ರಳಯ ಎನ್ನುವಂತಹದ್ದು ನಡೀತದೆ. ಈ ದಿನ ಪ್ರಳಯ ಅಂತ ಹೇಳ್ತಾರೆ. ಇನ್ನೊಂದು ಮನುಪ್ರಳಯ ಅಂತಿದೆ. ಮನುಪ್ರಳಯ, ಆ ಮನುಪ್ರಳಯವೂ ಕೂಡ ಹೇಳ್ತಾರೆ. ಸಕಲ್ಪೋ ಯತ್ರ ಮನವಃ ಚತುರ್ದಶ ವಿಷಾಂಪತೆ. ಮನು ಅಂದ್ರೆ ಮನ್ವಂತರದ ಕೊನೆಯಲ್ಲೂ ಕೂಡ ಒಂದೊಂದು ಪ್ರಳಯ ಎನ್ನುವಂತಹದ್ದು ನಡೆಯುತ್ತೆ. ಅಂದ್ರೆ ನಮಗೆ 14 ಮನ್ವಂತರ ಕಳೆದಾಗ, ನಾನು ಮೊನ್ನೆ ಹೇಳಿದ್ದೀನಿ ಪೂರ್ಣ ವ್ಯಾಖ್ಯಾನವನ್ನ, 14 ಮನ್ವಂತರಗಳು ಕಳೆದರೂ ಕೂಡ 1000 ಆಗಬೇಕಲ್ಲ ನಮಗೆ. ಅಂದ್ರೆ ಆ ಒಂದು ದಿನ ಆಗಬೇಕು ಅಂದ್ರೆ 14 ಮನ್ವಂತರ ಕಳೆದಾಗ 1000 ಚತುರ್ಯುಗಗಳು ಕಳೆದ್ರೆ ಒಂದು ದಿನ ಅಂತ ಹೇಳಿದ್ದಾರೆ. 12 ಗಂಟೆ. ಆ ಗಂಟೆಯ ಲೆಕ್ಕ ನಮಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಸಿಗದೇ ಇದ್ದಾಗ 20,000 ಎಕ್ಸ್ಟ್ರಾ ಬರುತ್ತೆ. ಆ 20,000 ವರ್ಷಗಳು, ಆ 20,000 ವರ್ಷಗಳನ್ನು ಹೇಗೆ ಅದನ್ನು ಕೂಡಿಸಬೇಕು ಅನ್ನೋದನ್ನ ಆಚಾರ್ಯರ ವ್ಯಾಖ್ಯಾನವನ್ನಿಟ್ಟುಕೊಂಡು ಅದಕ್ಕೆ ಯಾದವಾರ್ಯರು ಮತ್ತು ಪ್ರಬೋಧಿನಿಕಾರರು, ವಿಜಯದಾಸರು ಅವರೆಲ್ಲರೂ ಕೂಡ ಒಂದೊಂದು ರೀತಿಯ ವ್ಯಾಖ್ಯಾನಗಳನ್ನು ಮಾಡಿ ಕೂಡಿಸಿದ್ದಾರೆ, ಅದನ್ನು ಹಂಚಿದ್ದಾರೆ. ಕೆಲವರ ಪ್ರಕಾರ 20,000 ವರ್ಷ, ಇನ್ನು ಕೆಲವರ ಪ್ರಕಾರ 20,700, ಇನ್ನು ಕೆಲವರ ಪ್ರಕಾರ 21,000 ಅಂತ. ಹೀಗೆ ಒಬ್ಬೊಬ್ಬರದು ಒಂದೊಂದು ಲೆಕ್ಕಾಚಾರ ಇದೆ. ಅಂತೂ ಇದೆಲ್ಲ ಸೇರಿತು ಅಂತಾದ್ರೆ ಒಂದು ದಿನ ಅಂತ ಕರೆಸಿಕೊಳ್ಳುತ್ತೆ. ಅದರ ಕೊನೆಯಲ್ಲಿ ಒಂದು ಪ್ರಳಯ ಎನ್ನುವಂಥದ್ದಾಗುತ್ತೆ. ಇದಾದ ನಂತರ ಯದಂತೆ ಪ್ರಳಯಸ್ತಾವಾನ್ ಬ್ರಾಹ್ಮೀ ರಾತ್ರಿ ಹೃದಾಹೃತ. ಇದಾದ ನಂತರ ಇಂಥ ದಿನಗಳು ಅಂದ್ರೆ 864 ಕೋಟಿ ವರ್ಷ ನಮಗೆ ಅಂಥ ದಿನಗಳಾಗಬೇಕಾದ್ರೆ 360 ಆಗಬೇಕು. ಅಂದ್ರೆ 864 ಕೋಟಿ ಇಂಟು 360 ಇಂಟು 100 ಅಂತ ಮಾಡ್ಕೊಳ್ಳಿ. ಬ್ರಹ್ಮದೇವರ ಆಯುಷ್ಯ ಇದು. ಬ್ರಹ್ಮದೇವರ ಆಯುಷ್ಯ ಅಂತ ಅದನ್ನು ಒಂದು ಪರ ಅಂತ ಕರೀತಾರೆ. ಒಂದು ಪರ. ಆ ಒಂದು ಪರದಲ್ಲಾಗಬೇಕಾದ್ರೆ ಮೊದಲ ಪರ ಎನ್ನುವಂತಹದ್ದು 50 ವರ್ಷ ಪ್ರಥಮ ಪರ, ಇನ್ನು ಉಳಿದ 50 ವರ್ಷ ದ್ವಿತೀಯ ಪರ. ನಾವಿರೋದೀಗ ಬ್ರಹ್ಮದೇವರ 51ನೇ ವರ್ಷ, ಅದರಿಂದ ದ್ವಿತೀಯ ಪರಾರ್ಧೆ ಅಂತ ನಾವು, ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಅಂತ. ಹೀಗೆ ಆ ಬ್ರಹ್ಮದೇವರ ದ್ವಿತೀಯ ಪರಾರ್ಧದಲ್ಲಿ ನಾವಿದ್ದೇವೆ. ಅಂಥ ದಿನ. ಆ ದಿನದಲ್ಲಿ ಇಷ್ಟೆಲ್ಲ ನಡೆಯುತ್ತಲ್ಲ, ಇದೆಲ್ಲ ನಡೆದಾದ ನಂತರ ಬ್ರಹ್ಮದೇವರ 100 ವರ್ಷದ ಆಯುಷ್ಯ ಎನ್ನುವುದು ಮುಗಿದ ಮೇಲೆ ಏನಾಗತ್ತೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಕೊನೆಯಲ್ಲಿ ಯದಂತೆ ಪ್ರಳಯಸ್ತಾವಾನ್. ಯದಂತೆ ಪ್ರಳಯ, ಇದರ ಕೊನೆಯಲ್ಲಾಗುವಾಗ ಒಂದು ದೊಡ್ಡ ಪ್ರಳಯ ನಡೆಯುತ್ತಂತೆ. ಆ ಪ್ರಳಯ ಎನ್ನುವಂತಹದ್ದು ನಡೆದಾಗ ಭಗವಂತ ಹೇಗೆ ನಡೆಸ್ತಾನೆ ಆ ಪ್ರಳಯ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ನುಂಗಿ ಹಾಕಿಬಿಡ್ತಾನಂತೆ ಪರಮಾತ್ಮ. ಆಗ ನುಂಗಬೇಕು ಅಂದ್ರೆ ಆ ಪ್ರಳಯ ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ. ಪ್ರಳಯ ಅನ್ನುವಂತಹದ್ದು ಭಗವಂತನಿಗೆ ಊಟದ ಕಾಲ ಅಂತದ್ದು. ಭಗವಂತ ಊಟ ಮಾಡುವಂಥ ಕಾಲ. ಅಂದ್ರೆ ಇಡೀ ಇಷ್ಟೆಲ್ಲ ಆಗಬೇಕಾದ್ರೆ ಕೆಲಸ ಮಾಡ್ತಾನಂತೆ ಪರಮಾತ್ಮ. ಇಷ್ಟೆಲ್ಲ ಕೆಲಸ ಮಾಡಿ ಕೊನೆಯಲ್ಲಿ ಹಸಿವಾಯ್ತು ಅಂತ ಊಟ ಮಾಡ್ತಾನೆ. ಅವನಿಗೇನು ಹಸಿವಿಲ್ಲ, ಊಟ ಮಾಡ್ತಾನಂತೆ. ಊಟ ಮಾಡಬೇಕಾದ್ರೆ ಅಡಿಗೆ ಆಗ್ಬೇಕಲ್ಲ. ಏನ್ ಊಟ ಮಾಡ್ತೀವಿ ಅಂತ ಎಲ್ಲ ಬಂದ್ಬಿಟ್ರೆ ಅಡಿಗೆ ಮಾಡೋರಾದ್ರೆ ಇರ್ಬೇಕಲ್ಲ. ಅಡಿಗೆನೇ ಇಲ್ಲ ಅಂದ್ರೆ ಎಲ್ಲಿ ಊಟ ಆಗ್ತದೆ? ಅದಕ್ಕೆ ಊಟ ಮಾಡ್ಲಿಕ್ಕೆ ಅಡಿಗೆ ಬೇಕು ಅಂದಾಗ ಅಡಿಗೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿನೇ ಅಡಿಗೆ ಮಾಡ್ತಾಳಂತೆ. ಲಕ್ಷ್ಮೀದೇವಿನೇ ಅಡಿಗೆ ಮಾಡ್ತಾಳೆ. ಎಲ್ಲಿ ಯಾವುದರಲ್ಲಿ ಮಾಡ್ತಾಳೆ ಅಂದ್ರೆ ಬಂಗಾರದ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಾಳಂತೆ. ಬಂಗಾರ, ಈ ಬ್ರಹ್ಮಾಂಡವೇ ಬಂಗಾರ ಇದು. ಆ ಬ್ರಹ್ಮಾಂಡದ ಒಳಗಡೆ ಆಗುವಾಗ ಜೀವರಾಶಿಗಳನ್ನೆಲ್ಲ ಹಾಕಿ ಅದನ್ನ ಬೇಯಿಸಬೇಕಲ್ಲ. ಜೀವರಾಶಿಗಳನ್ನೆಲ್ಲ ಬೇಯಿಸೋದಕ್ಕೆ ನೀರು ಬೇಕು. ಅದಕ್ಕೇನು ಮಾಡ್ತಾಳಂತೆ ಲಕ್ಷ್ಮೀದೇವಿ? ಏನು ಸಪ್ತ ಸಮುದ್ರಗಳು ಅಂತ ಹೇಳ್ತಾರೆ, ಸಪ್ತದ್ವೀಪ ವಸುಂಧರ. ಆ ಸಪ್ತ ಸಮುದ್ರಗಳಲ್ಲಿ 6 ಸಮುದ್ರದ ನೀರುಗಳನ್ನು ಬಳಸಿಕೊಡ್ತಾಳಂತೆ ಲಕ್ಷ್ಮೀದೇವಿ. 6 ಸಮುದ್ರದ ನೀರನ್ನ ಬಳಸಿಕೊಂಡು ಅಡಿಗೆ ಮಾಡ್ತಾಳಂತೆ. ಆ 6 ಸಮುದ್ರದ ನೀರನ್ನ ಬಳಸಿಕೊಂಡು ಅಡಿಗೆ ಮಾಡಿದಾಗ ಅದರಲ್ಲಿ ಎಲ್ಲವೂ ಇದೆ. ಹಾಲು ಇದೆ, ನಿಮಗೆ ಬೇಕು ಅಂತ ಅನಿಸಿದ್ರೆ ಬಾಸುಂದಿ ಮಾಡ್ಕೊಳ್ಬಹುದು, ಮತ್ತು ದಧಿವ್ರತ ಅಂತ ಆದ್ರೆ ಬಿಡ್ಬೋದು ಬೇಕಾದ್ರೆ, ಇಲ್ಲ ಅಂದ್ರೆ ಶ್ರೀಖಂಡನು ಮಾಡಬಹುದು. ಅಂತೂ ಎಲ್ಲವೂ, ಮೊಸರು, ದಧಿ ಸಮುದ್ರವೂ ಇದೆ. ಎಲ್ಲ ಸಮುದ್ರಗಳು ಇದ್ದಾವೆ. ಆ ಎಲ್ಲಾ ಸಮುದ್ರಗಳನ್ನ ಸೇರಿಸಿಕೊಂಡು ಅಡಿಗೆ ಮಾಡ್ತಾಳಂತೆ ಲಕ್ಷ್ಮೀದೇವಿ. ಇದೆಲ್ಲ ಸೇರಿ ಒಟ್ಟಿಗೆ ಅಡಿಗೆಯನ್ನ ಮಾಡಿದ ನಂತರ ಅದಕ್ಕೆ ಅಡಿಗೆ ಮಾಡಬೇಕಾದ್ರೆ ಉರಿ ಬೇಕಲ್ಲ. ಉರಿ ಯಾವುದು ಅಂತ ಹೇಳಿದ್ರೆ ಭಗವಂತನೇ ಸಂಕರ್ಷಣನಾಗಿ ಬೆಂಕಿ ಆಗ್ತಾನಂತೆ. ಅವನೇ ಸಂಕರ್ಷಣ. ಅವನು ಉರಿತಾನೆ. ಉರಿದಾಗ ಆ ಪಾತ್ರೆಯಲ್ಲಿ ಎಲ್ಲಿ ಇರುವಂತಹದನ್ನೆಲ್ಲ ಚೆನ್ನಾಗಿ ಬೇಯಿಸಿ ಬಿಟ್ಟು ಭಗವಂತನಿಗೆ ಊಟಕ್ಕೆ ಅಂತ ಒಂದು ಒಳ್ಳೆ ಬಾಳೆ ಎಲೆ, ಆ ಎಲೆ ಯಾರು ಅಂದ್ರೆ ಬೇರೆ ಯಾರು, ಲಕ್ಷ್ಮೀದೇವಿನೇ ಎಲೆ ಹಾಕ್ತಾಳಂತೆ. ಅವಳೇ ಎಲೆ ಹಾಕಿ ಕೂತಿರ್ತಾಳೆ. ಅವಳೇ ಎಲೆಯಾದಾಗ ತಾನೇ ಇನ್ನೊಂದು ರೂಪದಿಂದ ಬಡಿಸ್ತಾಳೆ ಭಗವಂತನಿಗೆ. ಬಡಿಸಿದಾಗ ಎಲ್ಲ ಊಟವನ್ನ ಮಾಡ್ತಾನಂತೆ ಪರಮಾತ್ಮ. ಊಟ ಮಾಡಬೇಕಾದ್ರೆ ಅವನಿಗೆ ಅದೆಲ್ಲ ವರ್ಣನೆ ಬಹಳ ಚೆನ್ನಾಗಿದೆ. ವಾದರಾಜರು ವರ್ಣನೆ ಮಾಡುವಂತಹದ್ದು. ಅವ್ರು ಹೇಳ್ತಾರೆ, ಊಟದಲ್ಲಿ ಉಪ್ಪಿನಕಾಯಿ ಬೇಕಲ್ಲ. ಉಪ್ಪಿನಕಾಯಿ ಯಾವುದಂದ್ರೆ ಮೃತ್ಯುವನ್ನೇ ಉಪ್ಪಿನಕಾಯಿ ಅಂತ ಚಪ್ಪರಿಸ್ತಾನಂತೆ ಪರಮಾತ್ಮ. ಮೃತ್ಯುವನ್ನು ಉಪ್ಪಿನಕಾಯಿ ಮಾಡಿಕೊಳ್ಳುತ್ತಾನೆ. ಅದನ್ನ ಮಾಡಿಕೊಂಡು ಭೋಜನವನ್ನ ಮಾಡ್ತಾನಂತೆ ಪರಮಾತ್ಮ. ಅಷ್ಟೂ ತುತ್ತನ್ನ ಬಾಯಿಗೆ ಹಾಕೊಂಡು ಅವನು ಆಮೇಲೆ ಏನಾಗುತ್ತಂತೆ, ಇಷ್ಟೆಲ್ಲ ಆಗುತ್ತಲ್ಲ,
ಆ 7 ಸಮುದ್ರಗಳಿದ್ರೆ 6 ಸಮುದ್ರಗಳನ್ನು ಮಾತ್ರ ಲಕ್ಷ್ಮೀದೇವಿ ಬಳಸಿ ಅಡಿಗೆಯನ್ನು ಮಾಡುತ್ತಾಳೆ. ಇನ್ನು ಒಂದು ಸಮುದ್ರವನ್ನು, ಕೊನೆಯ ಸಮುದ್ರ ಅದು ಸಿಹಿನೀರಿನ ಸಮುದ್ರ, ಸ್ವಾದೂದಕ ಅಂತ ಕರೀತಾರೆ. ಸ್ವಾದೂದಕ ಸಮುದ್ರ ಅಂತ ಕೊನೆಯ ಸಮುದ್ರ ಹಾಗೆ ಬಿಟ್ಟಿರ್ತಾಳಂತೆ. ಯಾಕೆ ಅಂತ ಹೇಳಿದ್ರೆ ಅದು ಸಿಹಿನೀರಿನ ಸಮುದ್ರ. ಸಿಹಿನೀರು ಅಂದ್ರೆ ಅದು ಅದರದ್ದೊಂದು ಕ್ವಾಲಿಟಿ, ಅದ್ಭುತವಾದ ಸಿಹಿ ಅದು ನೀರು, ಆದ್ರೆ ಸಿಹಿ ಆಗಿರುತ್ತಂತೆ. ಅಂಥ ನೀರನ್ನು ಇಟ್ಟಿರ್ತಾನಂತೆ ಪರಮಾತ್ಮ. ಅದನ್ನು ಯಾಕೆ ಕೊನೆಯಲ್ಲಿಟ್ಟಿದ್ದಾನೆ ಅಂದ್ರೆ ಅದು ಯಾರೂ ಮುಟ್ಟಬಾರದು, ಮಡಿಯಾಗಿರ್ಲಿ ಅಂತ ಇಟ್ಟಿದ್ದಾನಂತ. ಅದನ್ನು ಕೊನೆಗೆ ಮಾಡಿದ್ದಾನೆ. ಎಲ್ಲಾ ಸಮುದ್ರ ಆದ್ಮೇಲೆ ಕೊನೆಗಿರೋ ಸಮುದ್ರ ಅದು ಮಡಿಯಾಗಿರ್ಲಿ ಅಂತ ಹಾಗೆ ಇಟ್ಟಿದ್ದಾನೆ. ಕೊನೆಗೆ ಊಟ ಎಲ್ಲ ಆಗತ್ತಲ್ಲ, ಊಟ ಆದ ಮೇಲೆ ಕೈ ತೊಳೆದು ಆಚಮನ ಮಾಡ್ಲಿಕ್ಕೆ ಅಂತ ಆ ಸಮುದ್ರವನ್ನು ಇಟ್ಟುಕೊಂಡಿರ್ತಾನಂತೆ ಪರಮಾತ್ಮ. ಅದಕ್ಕೋಸ್ಕರ ಕೊನೆಯ ಸಮುದ್ರವನ್ನಾಗುವಾಗ ಊಟ ಆಗಿ ಕೈ ತೊಳೆದು ಆಚಮನ ಮಾಡ್ತಾನಂತೆ ಪರಮಾತ್ಮ. ಇಷ್ಟೆಲ್ಲ ಆಗುವಾಗ ಎಲ್ಲ ಆಚಮನ ಮಾಡಬೇಡ ಪ್ರಭು, ಒಂದು ಲೋಟ ನೀರು ಉಳಿಸು ಅಂತ ಕೇಳ್ತಾಳಂತೆ ಲಕ್ಷ್ಮೀದೇವಿ. ಒಂದು ಲೋಟ ನೀರು ಉಳಿಸು ಅಂತ ಕೇಳಿದಾಗ ಆಯಿತು ಅಂತ ಉಳಿಸ್ತಾನೆ ಪರಮಾತ್ಮ. ಉಳಿಸಿದಾಗ ಆಗ ಲಕ್ಷ್ಮೀದೇವಿ ಏನ್ ಮಾಡ್ತಾಳಂತೆ, ಭಗವಂತ ಬಹಳ ದಿವಸದ ಮೇಲೆ ಊಟ ಮಾಡಿದ್ಯೋ ನೀನು, ಅದಕ್ಕೋಸ್ಕರವಾಗಿ ನಿನಗೆ ಅಜೀರ್ಣ ಆದ್ರೆ ಕಷ್ಟ. ಅವನಿಗೇನು ಅಜೀರ್ಣ ಆದ್ರೂ ಸುಮ್ಮನೆ ನಟನೆಗಳಿವೆಲ್ಲ. ಅಜೀರ್ಣ ಆದ್ರೆ ಕಷ್ಟ, ನಿನಗೊಂದು ಕಷಾಯ ಕೊಡ್ತೀನಿ ನಿಲ್ಲು ಅಂತ ಕಷಾಯ ಮಾಡ್ತಾಳಂತೆ ಲಕ್ಷ್ಮೀದೇವಿ. ಏನು ಕಷಾಯ ಮಾಡ್ತಾಳೆ ಅಂದ್ರೆ, ಈ ಬಂಗಾರದಂತ ಏನು ಕೊಬ್ಬರಿ ಬಟ್ಲಂತೆ ಇರುತ್ತೆ ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡವನ್ನ ಈ ಒಣಕೊಬ್ಬರಿಯ ಮಣೆ ಇರುತ್ತಲ್ಲ, ಅದರಲ್ಲಿ ಒಣಕೊಬ್ಬರಿ ತುರಿದಂತೆ ತುರಿತಾಳಂತೆ ಈ ಬಂಗಾರವನ್ನು. ಅದನ್ನ ಒಣಕೊಬ್ಬರಿ ತುರಿದಂತೆ ತುರಿದು ಅದನ್ನ ನೀರಿಗೆ ಹಾಕಿ ಅದನ್ನು ಕೊತ ಅಂತ ಕುದಿಸ್ತಾಳಂತೆ. ಕುದಿಸಿ ಅದರಿಂದ ಒಂದು ಸ್ವರ್ಣಚೂರ್ಣ ಕಷಾಯ ಅಂತ ಮಾಡ್ತಾಳಂತೆ. ಇವತ್ತಿಗೂ ಅದನ್ನ ಆಯುರ್ವೇದದಲ್ಲಿ ಹೇಳ್ತಾರೆ. ಏನಾದ್ರೂ ಹೊಟ್ಟೆಗೆ ಬಾಧೆ ಆಯಿತು ಅಂತ ಆದ್ರೆ ಸ್ವರ್ಣಚೂರ್ಣ ಕಷಾಯ ಅಂತ ತಗೊಳ್ರಿ ಅಂತ ಹೇಳ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ. ಹಾಗೆ ಅಂತ ಒಂದು ಸ್ವರ್ಣಚೂರ್ಣ ಕಷಾಯವನ್ನ ಮಾಡಿ ಪರಮಾತ್ಮನಿಗೆ ಕೊಡ್ತಾಳಂತೆ. ಆ ಭಗವಂತನಿಗೆ ಕೊಟ್ಟಾಗ ಪರಮಾತ್ಮ ಅದನ್ನ ಕುಡಿತಾನಂತೆ. ದೇವರು ಕುಡಿದಾದ ನಂತರ ಭಗವಂತ ಆಮೇಲೆ ಅವನಿಗೆ ಊಟ ಆಗಿದೆ, ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಅನಿಸುತ್ತೆ. ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂದಾಗ ಆಯಿತು ಅಂತ ಪರಮಾತ್ಮನಿಗೆ ಮಲಗಲಿಕ್ಕೆ ತಾನೇ ಹಾಸಿಗೆ ಆಗ್ತಾಳೆ. ತಾನೇ ಹಾಸಿಗೆ ಆದಾಗ ಭಗವಂತ ಮಲಗುತ್ತಾನೆ. ಸ್ವಲ್ಪ ಬೆಳಕಿದೆ ಅಂದಾಗ ತಾನೇ ದುರ್ಗೆಯಾಗಿ ಕತ್ತಲಾಗ್ತಾಳೆ. ಕತ್ತಲಾದ ನಂತರ ಕತ್ತಲು ಆವರಿಸಿಕೊಳ್ಳುತ್ತು. ಆಮೇಲೆ ಭಗವಂತ ನಿದ್ದೆ ಮಾಡಿದಂತೆ. ಎಷ್ಟು ವರ್ಷ ನಿದ್ದೆ ಮಾಡಿದ ಅಂದ್ರೆ ತಾವಾನೇವ ಅಂದ್ರೆ ಅಷ್ಟೇ. ಚತುರ್ಮುಖ ಬ್ರಹ್ಮದೇವರು 100 ವರ್ಷ ಎಷ್ಟಿದೆಯೋ ಅಷ್ಟು ವರ್ಷಗಳ ಕಾಲ ನಿದ್ದೆ ಮಾಡ್ತಾನೆ. ಇದೆಲ್ಲ ಪ್ರಳಯ ಕಾಲ ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಇದನ್ನು ಪ್ರಳಯ ಮಾಡಿ ಪರಮಾತ್ಮ ಹಾಗೆ ಮಲಗ್ತಾನಂತೆ ಭಗವಂತ. ಇದನ್ನೇ ಬೊಮ್ಮಾನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮಾನದಿಂದ ಮಲಗಿಪ್ಪ, ಸುಮ್ಮಾನೆಯಾಗಿ ಮಲಗಿಪ್ಪ, ಹೀಗೆ ಭಗವಂತ ಮಲಗ್ತಾನೆ. ಅಷ್ಟು ಮಲಗಿದ ನಂತರ 87 ವರ್ಷಕ್ಕೆ ನಮ್ಮ ದುರ್ಗಮ್ಮ ಗೆಚ್ಚರ. 87 ವರ್ಷ ಆಗುವಾಗ ಬ್ರಹ್ಮಮಾನದಲ್ಲಿ ಆಗ ದುರ್ಗಮ್ಮ ನಮ್ಮ ಲಕ್ಷ್ಮೀದೇವಿ ಮೊದಲು ಹೇಳ್ತಾಳಂತೆ. ಅಂದ್ರೆ ಗಂಡನಿಗಿಂತ ಮೊದಲು ಹೆಂಡತಿ ಹೇಳಬೇಕು ಅಂತ ಸಂಪ್ರದಾಯ ಇದೆಲ್ಲ, ಲಕ್ಷ್ಮಿ ಹಾಕಿಕೊಟ್ಟ ಸಂಪ್ರದಾಯ. ಹಾಗೆ ಆ ರೀತಿಯಲ್ಲಿ ಅಂದ್ರೆ ಮತ್ತೆ ಗಂಡ ಬೇಕಾದಷ್ಟು ಮಲಗಬಹುದು ಅಂತ ಅರ್ಥ ಅಲ್ಲ. ಮತ್ತೆ ಅವನು ಹೆಂಡತಿ ಮಾತ್ರ ಹೇಳಲಿ, ನಾನೇನು ಹೇಳಬೇಕಾಗಿಲ್ಲ ಅನ್ಕೊಂಡು ಮಲಗಿಬಿಡೋದಲ್ಲ. ಅಂತೂ ಅವನಿಗಿಂತ ಮೊದಲು ಹೇಳಬೇಕು ಅನ್ನುವಂಥದ್ದಷ್ಟೇ. ಹಾಗೆ ಆ ಪರಮಾತ್ಮ ಭಗವಂತ 100 ವರ್ಷ ಆದ ಮೇಲೆ ಹೇಳ್ತಾನೆ, ಪುನಃ ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ ಅಂತ. ಹೀಗೆ ಒಟ್ಟು ಈ ಚತುರ್ಯುಗ ಅನ್ನುವಂಥದ್ದು ಹೇಗಿರುತ್ತೆ, ಆ ಬ್ರಹ್ಮನ ಮಾನ ಎನ್ನುವಂಥದ್ದು ಹೇಗಿರುತ್ತೆ, ಬ್ರಹ್ಮಕಲ್ಪ ಹೇಗಿರುತ್ತೆ, ಬ್ರಹ್ಮ ಪ್ರಳಯ ಹೇಗಿರುತ್ತೆ, ಇದರದೆಲ್ಲ ವರ್ಣನೆಯನ್ನು ಮಾಡಿದ್ದಾನೆ. ಈ ಎಲ್ಲ ವರ್ಣನೆಯನ್ನು ಮಾಡಿ ಪರಮಾತ್ಮ ಹೀಗಿರ್ತಾನೆ ಅಂತ ಹೇಳಿ ಅಷ್ಟನ್ನು ಕೂಡ ಆಮೇಲೆ ಏಷಾ ಪ್ರಾಕೃತಿಕೋ ರಾಜನ್ ಪ್ರಳಯೋ ಯತ್ರ ಲೀಯತೆ, ಇಂಥ ಅಂಡಕೋಶಸ್ತು ಸಂಘಾತ ವಿಘಾತ ಉಪಸಾದಿತೆ, ಇದೆಲ್ಲವೂ ಕೂಡ ದೊಡ್ಡ ಪ್ರಳಯ ಎನ್ನುವಂತಹದ್ದು ನಡೆಯುತ್ತೆ ಅಂತ ಈ ಪ್ರಳಯದ ವರ್ಣನೆಯನ್ನು ಮಾಡಿದ್ದಾರೆ. ಆಮೇಲೆ ಮುಂದೆ ಕಲಿಯುಗದಲ್ಲಿ ನಡೆಯುವಂತಹ ಕೆಲವು ವಿಚಾರಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಇನ್ನು ಇಷ್ಟಾದ ನಂತರ ಮುಂದೆ ಆಗುವಾಗ ಇನ್ನು ಅನೇಕ ವಿಚಾರಗಳನ್ನು ಹೇಳ್ತಾ, ಏತನ್ನಿಶಮ್ಯ ಮುನಿನಾ ಅಭಿಹಿತಂ ಪರೀಕ್ಷಿತ್ ವ್ಯಾಸಾತ್ಮಜೇನ ನಿಖಿಲಾತ್ಮ ದೃಶಾಸಮೇನ, ಇದನ್ನೆಲ್ಲ ಶ್ರವಣ ಮಾಡಿದಂತ ಏನು ಪರೀಕ್ಷಿನ್ ಮಹಾರಾಜ ಇದ್ದಾನೆ, ಇಷ್ಟೆಲ್ಲ ಶ್ರವಣ ಆದ ನಂತರ ಕೊನೆಯಲ್ಲಿ ಹೇಳ್ತಾರೆ, ಇಂಥ ಪ್ರಪಂಚ ಎನ್ನುವಂತಹದ್ದಿದೆಯಲ್ಲ, ಇದು ಇಷ್ಟು ನಡೀತಲ್ಲ, ಬ್ರಹ್ಮ ಪ್ರಳಯ ಬ್ರಹ್ಮಕಾಲ ಇದೆಲ್ಲ ಹೇಳಿದಿವಲ್ಲ, ಇಷ್ಟೆಲ್ಲ ಆಯ್ತು. ಬ್ರಹ್ಮದೇವರಿಗೆ 100 ವರ್ಷ ಅಂದ್ರೆ ಎಷ್ಟು ಅಂತ ಒಂದು ಲೆಕ್ಕ ಸಿಕ್ಕಿದೆ ನಿಮಗೆ. ಅಷ್ಟೂ ಲೆಕ್ಕ ಸಿಕ್ಕಾಯ್ತಲ್ಲ. ಇಷ್ಟೆಲ್ಲ ಸೇರಿದ್ರೆ ಭಗವಂತನಿಗೆ ಎಷ್ಟು ಕಾಲ ಇದು ಅಂತ ಹೇಳಿದ್ರೆ, ಎಷ್ಟು ಕಾಲ ಅಂದ್ರೆ ಇದು ಪರನಾಮ ನಿಮೇಶ ಕಾಂತೆ, ಇದು 1 ಸೆಕೆಂಡು ಅಲ್ಲ ಅಂತ ಹೇಳ್ತಾರೆ. 1 ಸೆಕೆಂಡು ಅಲ್ಲ ಅಂದ್ರೆ ಸೆಕೆಂಡು ಅಲ್ಲ ಅಂದ್ರೆ ಅರ್ಥ ಮಾಡಿಕೊಡ್ರೆ, ಅವನಿಗೆ ಕಾಲದ ಲಿಮಿಟೇಷನ್ ಇಲ್ಲ, ಕಾಲಕ್ಕೆ ಒಳಪಡುವುದೇ ಇಲ್ಲ ಭಗವಂತ. ಅಂತವನು ಕಾಲಾತೀತ ಅಂತ ಹೇಳ್ತಾರೆ ಭಗವಂತನನ್ನ. ಹಾಗೆ ಬ್ರಹ್ಮದೇವರಿಗೂ ಒಂದು ಕಾಲ ಇದೆ, ಆದ್ರೆ ಭಗವಂತ ಈ ಯಾವ ಕಾಲಕ್ಕೂ ಒಳಪಡೋದಿಲ್ಲ, ಅಂಥ ಭಗವಂತ ಅವನು ಅಂತ ಹೇಳ್ತಾರೆ. ಹೀಗೆ ಇದನ್ನೆಲ್ಲ ಶ್ರವಣ ಮಾಡಿದ ನಂತರ ಕೊನೆಯಲ್ಲಿ ಶುಕಾಚಾರ್ಯರು ಹೇಳ್ತಾರೆ, ಇಷ್ಟೆಲ್ಲ ಶ್ರವಣ ಮಾಡಿದ್ದೀರಿ, ಇನ್ನಾದ ನಂತರ ಈ ಮನುಷ್ಯ ಲೋಕ ಎನ್ನುವಂತಹದ್ದು ಅಶಾಶ್ವತವಾದದ್ದು,
ಇದನ್ನ ಮರೆತು ಬದುಕಬೇಕು. ಅಂದ್ರೆ ಮರೆತು ಬದುಕುವುದು ಅಂತ ಹೇಳಿದ್ರೆ ಒಳಗಿರುವ ಭಗವಂತನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕಬೇಕು. ಅದಕ್ಕೆ ಹೇಗೆ ಬದುಕಬೇಕು ಅಂತ ಹೇಳಿದ್ರೆ ಒಳಗೆ ಹೃದಯದಲ್ಲಾಗಬೇಕಾದ್ರೆ ಭಗವಂತನ ಅಜ್ಞಾನಂಚ ನಿರಸ್ತಮ್ಮೆ ಜ್ಞಾನ ವಿಜ್ಞಾನ ನಿಷ್ಠಯ ಅಂತ ಹೃದಯದ ಒಳಗಾಗುವಾಗ ಹೇಗೆ ಪರಮಾತ್ಮ ಬಿಂಬಮೂರ್ತಿ ಇದ್ದಾನೆ ಒಳಗೆ, ಆ ಬಿಂಬಮೂರ್ತಿಯಾದಂತ ಏನು ಭಗವಂತನಿದ್ದಾನೆ ಆ ಪರಮಾತ್ಮನ ಧ್ಯಾನದಲ್ಲಿ ಬದುಕಬೇಕಂತೆ. ಭಗವಂತನ ಧ್ಯಾನದಲ್ಲಿ ಬದುಕು. ಆ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಬದುಕೋದು ಅಂತ ಹೇಳಿದ್ರೆ ಹೇಗೆ ಬದುಕಬೇಕು? ಅದರ ಒಳಗೆ ಹೃದಯವೆನ್ನುವಂತಹ ಆಲಯ, ಅದೊಂದು ದೇವಾಲಯ ಅಂತೆ. ಹೃದಯ ಎನ್ನುವಂತಹದ್ದು ದೇವಾಲಯ. ಆ ಹೃದಯವೆಂಬಂತಹ ದೇವಾಲಯದಲ್ಲಿ ಈ ಹಣತೆ ಎನ್ನುವಂತಹದ್ದು ಜೀವ, ಹಣತೆ. ಆ ಜೀವನ ಒಳಗೆ ಏನು ಮಾಡಬೇಕಂತೆ? ಎಣ್ಣೆ ಬತ್ತಿಯನ್ನ ಹಾಕಿ ಉರಿಸಬೇಕು. ಎಣ್ಣೆ ಬತ್ತಿ ಯಾವುದದು ಅಂತ ಹೇಳಿದ್ರೆ, ಬತ್ತಿ ಅಂತ ಹೇಳಿದ್ರೆ ಬೇರೆ ಯಾವುದೂ ಅಲ್ಲ, ಬತ್ತಿ ಎನ್ನುವಂತಹದ್ದು ಜ್ಞಾನದ ಸಂಕೇತ. ಇನ್ನು ಎಣ್ಣೆ ಎನ್ನುವಂತಹದ್ದು ಭಕ್ತಿಯ ಸಂಕೇತ. ಭಕ್ತಿ ಎನ್ನುವಂತಹ ತುಪ್ಪವನ್ನ ಹಾಕಿ ಅದರಲ್ಲಿ ಬತ್ತಿ ಎನ್ನುವಂತಹ ಜ್ಞಾನವನ್ನ ಬೆಳಗಿ, ಜ್ಞಾನದ ಬೆಳಕನ್ನ ಬೆಳಗಿ, ಆ ಜ್ಞಾನದ ಬೆಳಕಿನಲ್ಲಾಗಬೇಕಾದ್ರೆ ಭಗವಂತನ ಬಿಂಬಮೂರ್ತಿಯಾದ ಪರಮಾತ್ಮನ ದರ್ಶನವನ್ನ ಮಾಡಬೇಕಂತೆ. ಭಗವಂತನ ದರ್ಶನ. ಹೀಗೆ ದರ್ಶನವನ್ನ ಮಾಡಿಕೊಂಡು ನಾವು ನಿರಂತರವಾಗಿ ಪರಮಾತ್ಮನ ದರ್ಶನದಲ್ಲೇ ಮುಳುಗಿ ನಾವು ಧ್ಯಾನ ಮಾಡುತ್ತಿರಬೇಕು ಅಂತ ಆ ಪರಮಾತ್ಮನ ಧ್ಯಾನವನ್ನು ಹೇಳುತ್ತಾರೆ. ಆ ಧ್ಯಾನ ಪ್ರಕ್ರಿಯೆಯನ್ನು ಹೇಳಿದ ನಂತರ ಆಮೇಲೆ ದೇಹದ ಮೇಲೆ ವೈರಾಗ್ಯ ಬರಬೇಕು. ಈ ದೇಹ ಎನ್ನುವುದು ನಂದಲ್ಲ ಅಂತನ್ನುವಂಥ ಅನುಸಂಧಾನ, ಇದು ಧ್ಯಾನದ ಉತ್ತುಂಗ ಸ್ಥಿತಿ. ಇದು ಉತ್ತುಂಗ ಸ್ಥಿತಿ. ಆ ಧ್ಯಾನದ ಉತ್ತುಂಗ ಸ್ಥಿತಿಗೆ ಹೋಗಬೇಕು ಅಂತ ಹೇಳ್ತಾರೆ. ನಮಗೆ ಬರೋದು ಕಷ್ಟ ಬಿಡಿ, ಅಷ್ಟು ಸುಲಭ ಅಲ್ವೇ ಅಲ್ಲ. ಆದ್ರಿಂದ ಯಾವಾಗ ಈ ರೀತಿಯಲ್ಲಿ ಅಂದ್ರೆ ತನ್ನ ಸ್ವರೂಪಭೂತವಾದಂತ ನಮಗೆ ದೇಹದ ಒಳಗೆ ಹೃದಯದ ಒಳಗೆ ಅಂತಂದು ಕೂಡ್ಲೇನೆ ನಾವು ನೋಡಿದಂತ ಯಾವುದೋ ಒಂದು ಹೃದಯದ ಶೇಪ್ ಏನಿರುತ್ತೆ ಅದೇ ಶೇಪ್ ನಮಗೆ ನೆನಪು ಬರುತ್ತೆ. ಹಾಗಲ್ಲ, ಅದು ಸ್ವರೂಪಭೂತವಾದಂತಹ ಒಂದು ದೇಹ ಇದೆ ಒಳಗೆ. ಆ ಸ್ವರೂಪಭೂತವಾದಂತಹ ದೇಹದ ಒಳಗೆ ಒಂದು ಹೃದಯ ಇದೆ. ಆ ಹೃದಯದ ಒಳಗೆ ಈ ಭಗವಂತನಿದ್ದಾನೆ. ಅಲ್ಲಿ ನಾವು ಜ್ಞಾನದ ಬೆಳಕನ್ನು ಬೆಳಗಬೇಕು ಅಂತ ಭಕ್ತಿಪೂರ್ವಕವಾದಂತಹ ಜ್ಞಾನವನ್ನ, ಆ ತತ್ವಜ್ಞಾನವನ್ನ, ಪರಮಾತ್ಮನ ತತ್ವಜ್ಞಾನವನ್ನ ಪಡೆದು ಆ ಬೆಳಕಿನಲ್ಲಿ ಭಗವಂತನನ್ನ ನೋಡ್ತಾ ಇದ್ರೆ ಯಾವತ್ತು ನಾವು ನೋಡ್ಲಿಕ್ಕೆ ಆರಂಭ ಮಾಡುತ್ತೇವೋ ಆವತ್ತಿನಿಂದ ಭಗವಂತ ಏನು ಮಾಡ್ತಾನಂತೆ ಅಲ್ಲ. ಮತ್ತೆ ಎಲ್ಲಾದ್ರೂ ಕೂಡ ನಾವು ಸಾಮಾನ್ಯವಾಗಿ ಏನಾಗುತ್ತೆ, ಬತ್ತಿ ಹಾಕಿ ತುಪ್ಪ ಹಾಕಿರ್ತೇವೆ, ತುಪ್ಪ ನಿಧಾನವಾಗಿ ಕರಗ್ತಾ ಹೋಗ್ತದೆ, ಅದು ಎಳ್ಕೊಳ್ಳುತ್ತೆ. ಬತ್ತಿ ಎಳ್ಕೊಂಡು ಅದು ಹೋಗ್ಬಿಡ್ತದೆ. ಹಾಗಾದ್ ಮತ್ತೆ ಹಾಕ್ಬೇಕಲ್ಲ ತುಪ್ಪ, ಯಾರು ಹಾಕ್ಬೇಕು ಅದನ್ನು? ಎಲ್ಲಿ ತುಪ್ಪ ಖಾಲಿ ಆಯ್ತೋ ಏನೋ ಅಂತ ನಾವು ಯೋಚನೆ ಮಾಡ್ತಾ ಕೊಡ್ಬೇಕಾಗತ್ತೆ. ನಿಮಗೆ ಈ ಯೋಚನೆಯ ಪ್ರಸಂಗವೇ ಇಲ್ಲ ಅಂತಾರೆ. ಯಾಕೆ ಅಂದ್ರೆ ಒಂದು ಬಾರಿ ನೀವೇನಾದ್ರೂ ಕೂಡ ಜೀವನೆಂಬ ಹಣತೆಯೊಳಗಡೆ ಈ ಭಕ್ತಿ ಎನ್ನುವಂತಹ ತುಪ್ಪವನ್ನ ಹಾಕಿ ಜ್ಞಾನವೆಂಬಂತಹ ಬತ್ತಿಯನ್ನ ಬೆಳಗಿದ್ರಿ ಅಂತ ಆದ್ರೆ ಅಲ್ಲಿ ತುಪ್ಪ ಖರ್ಚಾದಾಗಲೆಲ್ಲ ಭಗವಂತನೇ ತುಪ್ಪ ಹಾಕ್ತಿರ್ತಾನಂತೆ. ನೀನ್ ನನ್ನ ದಾಸ, ನನ್ನ ಭಕ್ತ ನೀನು, ನನ್ನ ಭಕ್ತಿಯಿಂದ ವಿಯೋಗವನ್ನು ಹೊಂದಬೇಡ ನೀನು ಅಂತ ಅವನೇ ರಕ್ಷಣೆ ಮಾಡ್ತಾನಂತೆ ಪರಮಾತ್ಮ. ಅಂತ ಒಂದು ಸ್ಥಿತಿ. ಹಾಗಾಗಿ ಆ ರೀತಿಯಲ್ಲಿ ನೀನು ಬದುಕಬೇಕು ಅಂತ ಪರೀಕ್ಷಿನ್ ಮಹಾರಾಜನಿಗೆ ವಿಶೇಷವಾಗಿ ಇದನ್ನೆಲ್ಲ ಉಪಾಸನೆಗೆ ಬೇಕಾಗಿರುವಂತ ವಿಚಾರಗಳನ್ನೆಲ್ಲ ಹೇಳಿದಾಗ ಕೊನೆಯಲ್ಲಿ ಕೇಳ್ತಾರೆ, ಏತತ್ತೇ ಕಥಿತಂ ತಾತ ಯಥಾತ್ವಂ ಪೃಷ್ಠವಾನ್ರಪ. ಇಲ್ಲಿ ತನಕ ನೀನೇನೆಲ್ಲ ಕೇಳಿದ್ದೀಯೋ ಅದನ್ನೆಲ್ಲ ನಿನಗೆ ನಿರೂಪಣೆ ಮಾಡಿದ್ದೀನಿ. ಹರೇಹೇ ವಿಶ್ವಾತ್ಮನಶ್ಚೇಷ್ಟಾಂ, ಭಗವಂತನ ಮಹಿಮೆಗಳನ್ನೆಲ್ಲ ಹೇಳಿದ್ದೀನಿ ಸಮಗ್ರ ಭಾಗವತದಲ್ಲಿ ನಿನಗೆ. ಇನ್ನೂ ನಿನಗೇನಾದ್ರೂ ಕೇಳಬೇಕು ಅಂತ ಇಚ್ಛೆ ಇದೆಯಾ ಹೇಳು ಅಂತ ಪರೀಕ್ಷಿತ್ ರಾಜನಿಗೆ ಕೇಳಿದ್ರು. ಕಿಂಬೋಯ ಶ್ರೋತುಮಿಚ್ಛಸಿ, ಮತ್ತೇನು ಕೇಳಬೇಕು ಅಂತ ನಿನಗೆ ಅಪೇಕ್ಷೆ ಇದೆ ಕೇಳು, ಹೇಳ್ತೇನೆ ಅಂತಂದಾಗ ಆಗ ಪರೀಕ್ಷಿನ್ ಮಹಾರಾಜ ಹೇಳ್ತಾನೆ, ಏತನ್ ನಿಶಮ್ಯ ಮುನಿನಾಭಿಹಿತಂ ಪರೀಕ್ಷಿತ್ ವ್ಯಾಸಾತ್ಮಜೇನ ನಿಖಿಲಾತ್ಮದೃಶಾ ಸಮೇನ ತತ್ಪಾದ ಪದ್ಮಮುಪಸೃತ್ಯ ನತೇನ ಮೂರ್ಧ್ನ ಬದ್ಧಾಂಜಲಿಸ್ತಮಿದಮಾಹ ಸ ವಿಷ್ಣುರಾತಃ. ಆ ವಿಷ್ಣುರಾತ ಪರೀಕ್ಷಿನ್ ಮಹಾರಾಜ ಹೇಳ್ತಾನೆ, ಸ್ವಾಮಿ ನನ್ನ ಜೀವನದ ಒಳಗಡೆ ಇಂಥ ಒಂದು ಅದ್ಭುತವಾದ ದಿನಗಳು ಬರುತ್ತೆ ಅನ್ನುವಂಥದ್ದು ನಾನು ಕಂಡೇ ಇರಲಿಲ್ಲ. ಇಂಥ ದಿನಗಳು ಇರ್ತಾವೆ ಅಂತ ನನ್ನ ಜೀವನ ಪಾವನ ಆಗೋಯ್ತು. ನಾನೇನು ಸತ್ತ ಹಾವನ್ನ ಆ ಬ್ರಾಹ್ಮಣನ ಕೊರಳಿಗೆ ಹಾಕಿದ್ದೆ, ಆ ಪಾಪ ಎಲ್ಲ ಪರಿಹಾರ ಆಯಿತು ನನಗೆ. ಯಾಕೆಂದ್ರೆ ಭಾಗವತವನ್ನ ಕೇಳಿದೆ. ಯಾರ್ಯಾರು ಜೀವನದಲ್ಲಿ ಭಾಗವತ ಕೇಳ್ತೀರೋ ಅವರವರ ಜೀವನದಲ್ಲಿ ಮಾಡಿದ ಪಾಪದ ರಾಶಿಗಳೆಲ್ಲ ಹಾರಿ ಹೋಗ್ತಾವಂತೆ. ಅಂಥ ಶಕ್ತಿ ಶ್ರೀಮದ್ ಭಾಗವತಕ್ಕಿದೆ. ಅದನ್ನ ನೆನೆಸಿಕೊಳ್ಳುತ್ತಾನೆ ಪರೀಕ್ಷಿನ್ ಮಹಾರಾಜ. ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತ ಕರುಣಾತ್ಮನ, ನಾನು ಅನುಗೃಹೀತನಾಗಿದ್ದೇನೆ. ಎಷ್ಟು ಅನುಗ್ರಹ ಮಾಡಿದ್ದೀರಿ ಅಂದ್ರೆ ನನ್ನ ಇಡೀ ದೇಹದ ಮೇಲೆ ಆಗಬೇಕಾದ್ರೆ
ನನಗೆ ಯಾವ ಹಾವು ಬಂದು ಕಚ್ಚಿದ್ರೂ ನನಗೆ ನೋವಾಗೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ನನ್ನ ಇಡೀ ದೇಹದ ಮೇಲೆ ವರ್ಮ ಇದೆ, ನನ್ನ ಮೇಲೆ ನಾರಾಯಣ ವರ್ಮ ಇದೆ, ನನ್ನಲ್ಲಿ ನಾರಾಯಣನ ಕವಚ ಇದೆ, ಭಗವಂತನ ನಾಮಸ್ಮರಣೆ ಎನ್ನುವಂತ ಕವಚ ತುಂಬಿ ಹೋಗಿದೆ. ಎಲ್ಲಿ ಯಾವ ಹಾವು ಬಂದು ಕಚ್ಚಿದ್ರೂ ನನಗೇನು ಆಗೋದಿಲ್ಲ, ನಾನು ಸಾವಿಗೆ ಹೆದರೋದೇ ಇಲ್ಲ ಅಂತ ಹೇಳಿ ಹೀಗೆ ಇಂಥ ಅದ್ಭುತವಾದಂತಹ ಸಂಗತಿಯನ್ನು ನನಗೆ ಕೊಟ್ಟಿದ್ದೀರಿ ಅಂತ ಹೇಳಿಕೊಂಡು ಪರೀಕ್ಷದಪಿ ರಾಜರ್ಷಿ ಆತ್ಮನ್ಯಾತ್ಮಾನಮಾತ್ಮನ ಸಮಾಧಾಯ ಪರಂ ದದ್ಯಾತ್ ಆಸ್ಪಂದಾಸುರ್ಯಥಾತರುಹು. ಆ ಸಂದರ್ಭದಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತಾನೆ ಪರೀಕ್ಷಿತ್ ರಾಜ. ಧ್ಯಾನಕ್ಕೆ ಕೂತದ್ದೇ ತಡ, ಧ್ಯಾನದಲ್ಲಿ ಮಗ್ನನಾಗಿರುವಾಗ ಸರಿಯಾಗಿ ಆ ಕಡೆಯಿಂದ ತಕ್ಷಕ ಬರ್ತಾ ಇದ್ದಾನೆ. ಆ ತಕ್ಷಕ ಬರುವಂತಹ ಕಾಲದಲ್ಲಿ ತಕ್ಷಕ ಕಚ್ಚಿದರೆ ಇವನನ್ನ ರಕ್ಷಣೆ ಮಾಡಬೇಕು ಅಂತ ಒಬ್ಬ ಕಾಶ್ಯಪ ಬ್ರಾಹ್ಮಣ ಬರ್ತಿದ್ದಾನೆ, ಕಾಶ್ಯಪ ಗೋತ್ರದ ಬ್ರಾಹ್ಮಣ. ಆ ಬ್ರಾಹ್ಮಣ ಬರುವಾಗ ಆ ಬ್ರಾಹ್ಮಣನನ್ನ ತಕ್ಷಕ ತಡೆದು ಕೇಳಿದ, ಮನುಷ್ಯ ರೂಪದಲ್ಲೇ ಕೇಳಿದ, ಯಾಕೆ ಬರ್ತಾ ಇದ್ದಿ ಏನು ಅಂತ ಕೇಳುವಾಗ ತಕ್ಷಕ ರಾಜನನ್ನ ಕಚ್ಚುತ್ತಾನೆ, ಅವನನ್ನು ಬದುಕಿಸಬೇಕು ಅಂತ ಬರ್ತಾ ಇದ್ದೇನೆ ಅಂತ ಹೇಳಿದ. ಆಗ ಅವನು ಹೇಳ್ತಾನೆ, ಬದುಕಿಸಿದ್ರೆ ನಿನಗೇನಾಗತ್ತೆ, ದಕ್ಷಿಣೆ ಕೊಡ್ತಾನೆ ರಾಜ ಅಂತ ಹೇಳಿದ್ರೆ, ಅವನು ಎಷ್ಟು ಕೊಡ್ತಾನೋ ಅದಕ್ಕಿಂತ ಜಾಸ್ತಿ ದಕ್ಷಿಣೆ ನಾನು ಕೊಡ್ತೀನಿ, ತಗೊಂಡು ಹೋಗು ಅಂತ ಹೇಳಿ. ಆಯ್ತು ಅಂತ ಟೆಸ್ಟ್ ಮಾಡಬೇಕಲ್ಲ, ಮೊದಲು ಟೆಸ್ಟ್ ಮಾಡಬೇಕು ಅಂತ ಮರವನ್ನು ಕಚ್ಚಿದಾಗ ಮರವೇ ಸತ್ತೋಯ್ತು. ಅದನ್ನ ಮತ್ತೆ ಆ ತಕ್ಷಕ ಕಚ್ಚಿದ್ದನ್ನ ನೋಡಿ ಈ ಬ್ರಾಹ್ಮಣ ಬದುಕಿಸಿದ, ಮಂತ್ರದಿಂದಾಗಿ ಬದುಕಿಸಿದ್ದನ್ನ ಆ ವಿಚಾರವನ್ನು ಗಿಡದ ಮೇಲೆ ಕೂತಂತ ವ್ಯಕ್ತಿ ನೋಡಿ ಎಲ್ರಿಗೂ ಹೇಳಿಟ್ಬಿಟ್ಟ. ಅವನು ಹೀಗೆ ಮಾಡಿದ. ನಂತರದಲ್ಲಾಗಬೇಕಾದ್ರೆ ಮುಂದೆ ಆ ತಕ್ಷಕ ಅವನು ಮಾತ್ರ ಬಂದ, ಬ್ರಾಹ್ಮಣ ಹೋದ ನಂತರ ತಕ್ಷಕ ಬಂದು ಈ ಏನು ಪರೀಕ್ಷಿನ್ ಮಹಾರಾಜರಿದ್ರು ಅವರ ಮೇಲೆ ಸಣ್ಣ ಹುಳದ ರೂಪದಲ್ಲಿ ಬಂದ್ರಂತೆ. ಸಣ್ಣ ಹುಳದ ರೂಪದಲ್ಲಿ ಬಂದು ಅವನ ದೇಹದ ಮೇಲೆ ಬೃಹದಾಕಾರವಾಗಿ ಒಂದು ಸರ್ತಿ ವಿಷ ಕಕ್ಕಿದ್ರು. ಆ ವಿಷ ಹಾಕಿದ್ದೇ ತಡ, ಕಚ್ಚಿದ ಕೂಡ್ಲೇನೆ ಇಡೀ ದೇಹ ಎನ್ನುವಂತಹದ್ದು ಸುಟ್ಟು ಹೋಯಿತು. ಆ ಮಗನಿಗೆ ದೇಹ ಸಂಸ್ಕಾರ ಮಾಡುವಂತ ಇದು ಬರಲಿಲ್ಲ ಅವನಿಗೆ. ಅದು ಅಂದ್ರೆ ಭಗವಂತನೇ ಆ ದೇಹವನ್ನು ತಗೊಂಡು ಹೋಗಿಬಿಟ್ಟ, ಅವನ ದೇಹವನ್ನು ಅವನೇ. ಅಂದ್ರೆ ತಕ್ಷಕನ ಮೂಲಕವಾಗಿ ಆ ದೇಹ ಪೂರ್ಣ ಸುಟ್ಟು ಭಸ್ಮ ಆಯಿತು. ಒಳಗಿನಿಂದಾಗಬೇಕಾದ್ರೆ ಭೇಜೇ ಖಗೇಂದ್ರ ಧ್ವಜ ಪಾದ ಮೂಲಂ ಜ್ಞಾನೇನ ವೈಯಾಸಕಿ ಶಬ್ದಿತೇನ. ಆ ಜ್ಞಾನೇನ ವೈಯಾಸಕಿಗಳು ಹೇಳಿರುವಂತ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಿ ಆ ದೇಹದ ಒಳಗಿರುವಂತ ಪರೀಕ್ಷಿನ್ ಮಹಾರಾಜರು ಖಗೇಂದ್ರ ಧ್ವಜಪಾದ ಮೂಲಂ ಸಾಯುಜ್ಯ ಎನ್ನುವಂತ ಮೋಕ್ಷವನ್ನ ಭಗವಂತನ ಪಾದದಲ್ಲಿ ಒಂದು ಸ್ಥಾನವನ್ನು ಪಡೆದಂತ. ಅದು ಒಟ್ಟು ಮೋಕ್ಷ ಅನ್ನುವಂತಹದ್ದು 4 ವಿಧ: ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಅಂತ. ಏನು ಅಂದ್ರೆ ಸಾರೂಪ್ಯ ಅಂತ ಹೇಳಿದ್ರೆ ಅದು ಸಾರೂಪ್ಯ ಮೋಕ್ಷ ಎನ್ನುವಂತಹದ್ದು ದೇವರು ಹೇಗಿರ್ತಾನೋ ಹಾಗೇ ಇರೋದಿದೆಯಲ್ಲ, ಅದನ್ನು ಸಾರೂಪ್ಯ ಮೋಕ್ಷ ಅಂತ ಕರೀತಾರೆ. ದೇವರಿಗೇನಿದೆ, 4 ಕೈ ಇರುತ್ತೆ, ಶಂಖ ಚಕ್ರ ಗದಾ ಪದ್ಮ ಹಿಡಿದಿರ್ತಾನೆ, ಹೀಗೆಲ್ಲ ಇರ್ತಾನೆ. ಆ ಎಲ್ಲ ಲಕ್ಷಣಗಳು ಕೂಡ ಮೋಕ್ಷದವರಿಗೂ ಇರ್ತದೆ. ಸಾರೂಪ್ಯ ಮೋಕ್ಷ ಅಂತ ಹೇಳಿದ್ರೆ ನಮಗೇನಾದ್ರೂ ಸಾರೂಪ್ಯ ಮೋಕ್ಷ ಸಿಕ್ಕರೆ ನಾವು ಹೇಗಿರ್ತೀವಿ, ದೇವರಂತೆ ಇರ್ತೀವಿ. ಮತ್ತೆ ಅವ್ರು ಎಲ್ಲಿರಬೇಕು ಅಂದ್ರೆ ಎಲ್ಲಾ ಕಡೆ ಇರ್ಬೋದಂತ, ಎಲ್ಲ ಕಡೆ ಇರ್ತಾರೆ, ಎಲ್ಲ ಕಡೆ ಓಡಾಡ್ಕೊಂಡು ಇರ್ತಾರೆ. ಅಲ್ಲ, ಅಕಸ್ಮಾತ್ ನಮಗೆ ಕನ್ಫ್ಯೂಸ್ ಆದ್ರೆ ಇವನೇ ದೇವರು ಅಂತ ಉಪಾಸನೆ ಮಾಡ್ಬಿಟ್ರೆ ಅನ್ಯತಾ ಉಪಾಸನೆ ಆಗ್ತದಲ್ಲ, ದೇವರಂತೆ ಬೇರೆ ಕಾಣ್ತಿರ್ತಾರ ಅವ್ರು, ಅನ್ಯತಾ ಉಪಾಸನೆ ಆಗುತ್ತಲ್ಲ ಅಂದ್ರೆ ಅದಕ್ಕೆ ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಅದರಲ್ಲಿ ಅವರಿಗೆ ಎಷ್ಟು ಲಕ್ಷಣಗಳಿದ್ರೂ ಕೂಡ ದೇವರ ಲಕ್ಷಣ ಎನ್ನುವಂತಹದ್ದು ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆ ಇರುವುದಿಲ್ಲ, ಗರುಡಾರೂಢತ್ವ ಎನ್ನುವಂತ ಲಕ್ಷಣ ಇರೋದಿಲ್ಲ ಅಂತವ್ರು. ಎಲ್ಲ ಶಂಖಾಚಕ್ರ ಗದಾಪದ್ಮ ಎಲ್ಲ ಇರುತ್ತೆ, ಆದ್ರೆ 4 ಕೈ ಇರುತ್ತೆ, ದೇವರಂತೆ ಕಾಣ್ತಿರ್ತಾರೆ, ಆದರೆ ಈ ಲಕ್ಷಣ ಮಾತ್ರ ಇರೋದಿಲ್ಲ. ಅದನ್ನು ನೋಡಿ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಇದು ಸಾರೂಪ್ಯ ಮೋಕ್ಷ. ಆಮೇಲೆ ಇದಾದ ನಂತರ ಇನ್ನೊಂದಿದೆ ಸಾಮೀಪ್ಯ ಅಂತ. ಸಾಮೀಪ್ಯ ಅಂತ ಹೇಳಿದ್ರೆ ಸಮಾನ ಅಂದ್ರೆ ಹತ್ತಿರದಲ್ಲಿ ಇರುವಂತಹದ್ದು, ದೇವರ ಹತ್ತಿರದಲ್ಲಿ. ದೇವರಲ್ಲಿ ಇದ್ದಾನೆ ಅಂತಂದ್ರೆ ಇಷ್ಟು ದೂರದಲ್ಲಿ ಇರೋದು, ಹತ್ತಿರದಲ್ಲಿ ಇರೋದಂತೆ. ಅದು ಹತ್ತಿರದಲ್ಲಿ ಕೆಲವೊಮ್ಮೆ ಆಗತ್ತಲ್ಲ, ಈ ಶ್ರೀನಿವಾಸನ್ನ ತಿರುಮಲದಲ್ಲಿ ದರ್ಶನ ಮಾಡಬೇಕು ಅಂತ ಹೋದಾಗ ಆ ದರ್ಶನಕ್ಕೆ ಹೋಗಬೇಕಾದ್ರೆ ಹೇಗೆ ಹೋಗ್ತೀವಿ, ಕೆಲವೊಬ್ಬರಿಗೆ ವಿವಿಐಪಿ ಅಂತೆಲ್ಲ ದರ್ಶನ ಸಿಗ್ತಿರ್ತದೆ. ಆ ದರ್ಶನದಲ್ಲಿ ಹತ್ತಿರ ತನಕ ಹೋಗಿರ್ತೀವಿ, ಅದನ್ನು ಸಾಮೀಪ್ಯ ಅಂತ ಕರೀತಾರೆ. ಸಾಮೀಪ್ಯ ದರ್ಶನ ಅಂತ, ಹತ್ತಿರದ ದರ್ಶನ ಆಗ್ತದೆ ಅಂತ. ಹಾಗೆ ಇದನ್ನು ಸಾಮೀಪ್ಯ ಮೋಕ್ಷ ಅಂತ ಕರೀತಾರೆ. ಮತ್ತೊಂದು ಮೋಕ್ಷ ಇದೆ, ಅದು ಸಾಲೋಕ್ಯ ಅಂತ. ಸಾಲೋಕ್ಯ ಅಂದ್ರೆ ಸಮಾನವಾದ ಲೋಕ, ಸಮಾನ ಲೋಕ. ದೇವರು ಯಾವ ಲೋಕದಲ್ಲಿರ್ತಾನೋ ಅದೇ ಲೋಕದಲ್ಲಿ ವಾಸ ಮಾಡೋದು. ಇದು ಹತ್ರ ಅಲ್ಲ, ಹತ್ರ ಅಂದ್ರೆ ಸ್ವಲ್ಪ ದೂರ ಇರ್ತಾರೆ, ಇವ್ರು ನೋಡ್ತಿರ್ತಾರೆ. ಇದು ಇನ್ನೂ ಹತ್ರ, ಇದು ಇನ್ನೂ ಹತ್ರದಲ್ಲಿ. ಅವನಿರುವಂತ ಲೋಕದಲ್ಲೇನೆ ಭಗವಂತ ವೈಕುಂಠದಲ್ಲಿ ಅಯೋಧ್ಯ ಎನ್ನುವಂತ ಪಟ್ಟಣದಲ್ಲಿ ಇದ್ದಾನೆ. ಆ ಅಯೋಧ್ಯ ಪಟ್ಟಣದಲ್ಲಿ ಅವನ ಹತ್ರದಲ್ಲೇ ವಾಸ ಮಾಡ್ಕೊಂಡಿರೋದಂತೆ. ಅದನ್ನು ಸಾಲೋಕ್ಯ, ಸಮಾನವಾದ ಲೋಕದಲ್ಲಿ ವಾಸ ಮಾಡೋದು ಅಂತ. ಇದು ಸಾಲೋಕ್ಯ ಮೋಕ್ಷ ಅಂತ ಕರೀತಾರೆ.
ಇದಲ್ಲದೆ ಕೊನೆಯಲ್ಲಿರುವಂತಹ ಮೋಕ್ಷ ಯಾವುದು ಅಂದ್ರೆ ಸಾಯುಜ್ಯ ಅಂತ. ಇದು ಬಹಳ ಶ್ರೇಷ್ಠವಾದ ಮೋಕ್ಷ. ಇದು ಸಾಯುಜ್ಯ ಮೋಕ್ಷ. ಸಾಯುಜ್ಯ ಮೋಕ್ಷ ಅಂತ ಹೇಳಿದ್ರೆ ಅದು ಬೇರೆ ಏನೂ ಅಲ್ಲ. ಸಾಯುಜ್ಯ ಮೋಕ್ಷ ಅಂತ ಹೇಳಿದ್ರೆ ಭಗವಂತನ ಅವಯವದಲ್ಲಿ ವಾಸ ಮಾಡೋದು. ಅವನ ದೇಹದಲ್ಲೇ ಒಂದು ಸ್ಥಾನವನ್ನು ಕೊಡ್ತಾನಂತೆ ಪರಮಾತ್ಮ. ಅದನ್ನೇ ಬೇಜೇ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಹೇಳ್ತಾರೆ. ಅವನ ಪಾದದಲ್ಲಿ ಹೋಗಿ ಸೇರಿದ ಅಂತ ಸಾಯುಜ್ಯ ಮೋಕ್ಷ. ಇದು ಇಷ್ಟೆಲ್ಲ ಹೇಳಿದ್ದಾರೆ. ಸಾಯುಜ್ಯ ಅನ್ನುವ ಶಬ್ದವೇ ಹೇಳುತ್ತದೆ. ಮೋಕ್ಷ ಅಂದ್ರೆ ಕೆಲವರೆಲ್ಲ ಹೇಳುತ್ತಾರೆ ನಾನು ದೇವರು ಒಂದಾಗಿಬಿಡೋದು ಅಂತ ಹೇಳ್ತಾರೆ. ನಾನೇ ದೇವರಾಗೋದಂತಾದ್ರೆ ವ್ಯಾಕರಣಕ್ಕೆ ವಿರುದ್ಧ ಇದು. ಸಾಯುಜ್ಯ ಎನ್ನುವಲ್ಲಿ ಏನು ಶಬ್ದ ಇದೆ, ಆ ಶಬ್ದ ಏನನ್ನು ಹೇಳುತ್ತೆ ಅಂದ್ರೆ ಸಾಯುಜ್ಯ ಅಂದ್ರೆ ಯುಜಿರಿ ಯೋಗೆ ಅಂತ ಧಾತು. ಯೋಗ ಆಗೋದಷ್ಟೇ. ಅಂದ್ರೆ ಭಗವಂತನ ಪಾದದ ಯೋಗ. ಎಲ್ಲಾದರೂ ಕೂಡ ಸಾಯುಜ್ಯ ಯುಜಿರಿ ಯೋಗಿ ಅನ್ನುವಂತ ಧಾತುವಿಗೇನಾದರೂ ಕೂಡ ಯುಜಿರಿ ಐಕ್ಯ ಅಂತ ಹೇಳಿದ್ದಾರೆ. ಎಲ್ಲಾದ್ರೂ ಅಂತ ಧಾತು ಇಲ್ಲೇ ಇಲ್ಲ. ಯುಜಿರಿ ಐಕ್ಯ ಅನ್ನುವಂಥದ್ದು ಯುಜಿರಿ ಯೋಗೆ ಅಂತ ಧಾತು. ಹಾಗಾಗಿ ಆ ಯೋಗವನ್ನು ಪಡೆಯೋದು, ಪರಮಾತ್ಮನ ಪಾದದಲ್ಲೇ ವಾಸ ಮಾಡೋದು ಅಂತ. ಆ ರೀತಿ ವಾಸ ಮಾಡುವಂತಹದ್ದು ಇದನ್ನು ಸಾಯುಜ್ಯ ಮೋಕ್ಷ ಅಂತ ಹೇಳುತ್ತಾರೆ. ಇಂಥ ಮೋಕ್ಷವನ್ನ ಪರೀಕ್ಷಿನ್ ಮಹಾರಾಜರು ಕೂಡ ಪಡೆದರಂತೆ. ಈ ಮೋಕ್ಷವನ್ನ ಪಡೆದ ನಂತರ ಮುಂದೆ ಶ್ರೀಮದ್ ಭಾಗವತವನ್ನ ನಿರೂಪಣೆ ಮಾಡಿದವರು ಅಂತ ಹೇಳಿದ್ರೆ ಸೂತ ಮಹರ್ಷಿಗಳು. ಸೂತ ಮಹರ್ಷಿಗಳು ಹೇಳ್ತಾರೆ ಅಂತ ಆ ಕಡೆಯಿಂದ ನಿನ್ನ ಜನ್ಮ ಸಾರ್ಥಕ ಆಗಲಿ ಅಂತ ಆಶೀರ್ವಾದವನ್ನು ಮಾಡಿ ಶುಕಾಚಾರ್ಯರು ಹೊರಟೋಗ್ತಾರೆ. ಹೊರಟೋದ ನಂತರ ಪರೀಕ್ಷಿನ್ ಮಹಾರಾಜನು ಕೂಡ ಸಾಯುಜ್ಯ ಮೋಕ್ಷವನ್ನು ಪಡೆದ. ಹೀಗೆ ಅಂದ್ರೆ ಭಾಗವತ ಅನ್ನುವಂತಹದ್ದು ಮೋಕ್ಷಪ್ರದವಾದ ಗ್ರಂಥ ಅನ್ನೋದನ್ನು ತಿಳಿಬೇಕಿರಿಂದ ಭಾಗವತ ಅನಂತರದಲ್ಲಾಗಬೇಕಾದ್ರೆ ಮುಂದೆ ಕೇಳ್ತಾರೆ. ಇಷ್ಟೆಲ್ಲ ಆದ ನಂತರ ಈ ಸರ್ಪಯಾಗವನ್ನ ಮಾಡಿದ ಅಂತ ಜನಮೇಜಯ, ನಮ್ಮಪ್ಪನನ್ನ ಕೊಂದವನು ಅಂತ ತಕ್ಷಕನನ್ನ ಕರೆದು ಕೊಲ್ಲಬೇಕು ಅಂತ. ಅದಕ್ಕೆ ಸರ್ಪಯಾಗವನ್ನ ಮಾಡುವಾಗ ಆ ತಕ್ಷಕ ಬರಲಿಲ್ಲ, ಇಂದ್ರನ ಜೊತೆಗೆ ಇದ್ದ. ಇಂದ್ರನ ಜೊತೆಗೆ ಇದ್ದವನನ್ನು ಕೂಡ ಕರೆದ್ರು ಬರಲಿಲ್ಲ. ಕಡೆಗೆ ಇಂದ್ರನೇ ಕರ್ಕೊಂಡು ಬಂದು ಆ ಸಂದರ್ಭದಲ್ಲಿ ಆಸ್ತಿಕ ಮುನಿಗಳು ಬಂದು ಈ ಯಜ್ಞವನ್ನ ನಿಲ್ಲಿಸಬೇಕು ಅಂತ ನಿಲ್ಲಿಸಿದ್ರಂತೆ ಆಸ್ತಿಕರು. ಯಾಕೆಂದ್ರೆ ಸರ್ಪಗಳನ್ನೆಲ್ಲ ಕೊಲ್ಲೋದು ಸರಿಯಲ್ಲ. ಯಾಕೆ ಎಲ್ಲ ಅವರವರ ಕರ್ಮಾನುಸಾರವಾಗಿ ನಾವು ಅನ್ಕೊಂಡಿರ್ತೇವೆ ಅಷ್ಟೇ. ಎಲ್ಲೋ ಒಂದು ಕಡೆ ವೈದ್ಯರ ಹತ್ರ ತೋರಿಸಿರ್ತೀವಿ, ಮಾಡಿರ್ತೀವಿ, ಎಲ್ಲ ಆಗಿರುತ್ತೆ. ನಾವು ಅನ್ಕೊಳ್ತೀವಿ ಕೆಲವೊಮ್ಮೆ ಏನು ಅಂದ್ರೆ ಅವರಿಗೆ ಆಕ್ಸಿಜನ್ ಕಡಿಮೆ ಆಗಿತ್ತಂತೆ, ಒಂದು ಅರ್ಧ ಗಂಟೆ ಮೊದಲು ಕರ್ಕೊಂಡು ಹೋಗಿದ್ರೆ ಬದುಕ್ತಿದ್ರಂತೆ. ಇವೆಲ್ಲ ನಿಮಿತ್ತ ಮಾತ್ರ ಅಷ್ಟೇ, ನಿಮಿತ್ತ ಮಾತ್ರ. ನಾವು ಅನ್ಕೊಳ್ತೀವಿ ಅಷ್ಟೇ. ಇಲ್ಲ ಬದುಕಿಬಿಡ್ತಿದ್ರು. ಡಾಕ್ಟರ್ ಬರೋದು ಲೇಟ್ ಆಯ್ತು, ಅದಕ್ಕೆ ಸತ್ರು ಅಂತ. ಎಲ್ಲಿಗೆ ಸಂಬಂಧ? ಅದು ದೇವರು ಮಾಡಿರ್ತಾನೆ, ಹರಿಚಿತ್ತ ಅದೆಲ್ಲವೂ ಕೂಡ. ಡಾಕ್ಟರ್ ಬರೋದು ಲೇಟ್ ಆಗಬಹುದು, ಇನ್ನೊಂದಾಗಬಹುದು. ಅವನ ಆಯುಷ್ಯ ಮುಗಿದಿದೆ ಅಂತಾದ್ರೆ ಯಾರು ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ನಿಲ್ಲೋದಿಲ್ಲ. ಆಯುಷ್ಯ ಮುಗೀತು ಅಂದ್ರೆ ಎಲ್ಲರೂ ಹೊರಡಲೇಬೇಕು. ಒಬ್ಬೊಬ್ಬರು ಕೂಡ ಇದು ಏನು ಅಂತ ಹೇಳಿದ್ರೆ ಒಂದು ಯಾತ್ರೆ, ಇದು ಜೀವನ ಯಾತ್ರೆಗೆ ಅಂತ ಯಾತ್ರಿಕರು ಒಂದು ಬಸ್ಸಲ್ಲಿ ಕೂತ್ಕೊಳ್ತೀವಲ್ಲ, ಬಸ್ಸಲ್ಲಿ ಕೂತ್ಕೊಂಡಾಗ ನಾವು ಹುಬ್ಬಳ್ಳಿಯಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ಧಾರವಾಡಕ್ಕೆ ಅಂತ ಹೇಳಿದ್ರೆ ನಮ್ಮ ಸ್ಟಾಪ್ ಬಂದ್ರೆ ಇಳಿದು ಹೋಗ್ತಿರ್ಬೇಕು ನಾವು. ನೀವು ಇಳಿಲಿಲ್ಲ ಅಂದ್ರೆ ಕಂಡಕ್ಟರ್ ಇಳಿಸ್ತಾನೆ ಕೊನೆಗೆ. ನೀವು ಇಳಿರಿ ಅಂತ ಹೇಳ್ತಾನೆ. ಕೊನೆ ಇಲ್ಲ ಅಂತ ಆದ್ರೆ ಇಲ್ಲ, ನಾವು ಇಳಿಯೋದೇ ಇಲ್ಲ ಅಂತ ಕೂತರು ಕೂಡ ಕೊನೆ ಸ್ಟಾಪ್ ಅಂತ ಒಂದು ಇರುತ್ತಲ್ಲ, ಅಂತಿಮ ನಿಲ್ದಾಣ ಅಂತ, ಅಲ್ಲಂತೂ ಇಳಿಲೇಬೇಕಾಗತ್ತೆ, ಅನಿವಾರ್ಯ. ಅದು ಯಾರು ನಿಲ್ಲಿಕ್ಕಾಗಲ್ಲ. ಹಾಗಾಗಿ ಎಲ್ಲವೂ ನಿಮಿತ್ತ ಮಾತ್ರ ಅಷ್ಟೇ. ನಾವೆಲ್ಲ ನಿಮಿತ್ತ. ಅಯ್ಯೋ ಅವರಿಂದ ಆಯ್ತು, ಇವರಿಂದ ಆಯ್ತು, ಅವ್ರನ್ನ ಮನಸ್ಸಿಗೆ ಹಚ್ಕೊಂಡ್ರು, ಕೊರಗಿದ್ರು, ಹೋದ್ರು. ಏನು ಯಾರು ಮನಸ್ಸಿಗೆ ಹಚ್ಕೊಳ್ಳೋದು ಮಾಡೋದು ಯಾವುದು ನಮ್ಮಿಂದ ನಡೆಯುವಂತಹದ್ದಲ್ಲ. ದೇವರ ಚಿತ್ತ ಅಷ್ಟೇ, ಹರಿಚಿತ್ತ. ಅವನ ಒಂದು ಕಡೆ ಸುಮ್ಮನೆ ನೆನಪಿಸಿಕೊಡ್ತೀನಿ. ವಿಜಯದಾಸರು ಒಂದು ಕಡೆ ಹೇಳ್ತಾರೆ, ಅಂದ್ರೆ ನಮ್ಮ ಚಿತ್ತ ಅಲ್ಲ ಇದು ಅನ್ನೋದಕ್ಕೆ. ವಿಜಯದಾಸರಿಗೆ ಅವರು ಮೋಹನದಾಸರಿಗೆ ಅಪಮೃತ್ಯು ಬಂದಿತ್ತು. ಅಪಮೃತ್ಯು ಬಂದಾಗ ಅವರನ್ನು ರಕ್ಷಣೆ ಮಾಡ್ತಾರೆ ವಿಜಯದಾಸರು. ಅಪಮೃತ್ಯು ಬಂತು ಅಂತ ಎಲ್ಲಿ ತನಕ ಅವರು ಕಾಶಿ ಯಾತ್ರೆಗೆ ಹೋಗಿದ್ರಂತೆ ವಿಜಯದಾಸರು. ಕಾಶಿ ಯಾತ್ರೆಯಿಂದ ಬರುವಾಗಲೇ ಗೊತ್ತಾಗಿತ್ತು ಮೋಹನದಾಸರಿಗೆ ಹೀಗೆ ಅಪಮೃತ್ಯು ಬರ್ತಾ ಇದೆ ಅಂತ ಗೊತ್ತಾಯ್ತಂತೆ. ಅಪಮೃತ್ಯು ಬರ್ತಾ ಇದೆ ಅಂತ ಗೊತ್ತಾಗಿ ಅಲ್ಲಿಂದ ಯಮಪಟ್ಟಣಕ್ಕೆ ಹೋದ್ರಂತೆ. ಯಮಪಟ್ಟಣಕ್ಕೆ ಹೋಗಿ ಅವರ ಆಯುಷ್ಯ ಇನ್ನೂ ಮುಗುದಿಲ್ಲ, ಯಾಕಿಷ್ಟು ಬೇಗ ತಂದಿದ್ದೀರಿ, ಅವರಿನ್ನೂ ಸಾಧನೆ ಮಾಡಬೇಕು ಅಂತ ಅವರ ಆಯುಷ್ಯವನ್ನು ಹಿಡ್ಕೊಂಡು ಬಂದ್ರಂತೆ. ಮೋಹನದಾಸರಿಗೆ ಬಂದಂತ ಅಪಮೃತ್ಯುವನ್ನ ಪರಿಹಾರ ಮಾಡಿದರು ಅಂತ ವಿಜಯದಾಸರಿಗೆ ಹೇಳ್ತಾರೆ. ಇಷ್ಟೆಲ್ಲ ಆಯ್ತಲ್ಲ ಕಥೆ. ವಿಜಯದಾಸರ ಸಾಕು ಮಗ ಮೋಹನದಾಸರು, ಸಾಕು ಮಗ ಅವರೇನು ಔರಸ ಪುತ್ರ ಏನಲ್ಲ, ಆದ್ರೆ ಸಾಕು ಮಗ. ಅದಕ್ಕೆ ವಿಜಯದಾಸರ ಮಡದಿ ಅವರ ಪತ್ನಿ ಕೇಳಿದ್ರಂತ ಒಂದು ಸರ್ತಿ, ಸ್ವಾಮಿ ನಿಮ್ಗೆ ಇಷ್ಟು ಶಕ್ತಿ ಇದೆ, ಎಲ್ಲಿ ತನಕ ಯಮಲೋಕದ ತನಕ ಹೋಗಿ ಅಲ್ಲಿರುವಂತ ಮೋಹನದಾಸರ ಪ್ರಾಣವನ್ನು ತಗೊಳ್ಬೇಡ್ರಿ ಅಂತ ಹೇಳಿ ಕರ್ಕೊಂಡು ಬಂದ್ರಲ್ಲ, ನೀವು ಇಲ್ಲಿ ತನಕ ಕರ್ಕೊಂಡು ಬಂದ್ರಿ, ಎಂಥ ಅದ್ಭುತ ಶಕ್ತಿ ಇದೆ. ಇಷ್ಟೆಲ್ಲ ಮಾಡಿದಂಥ ನಿಮಗೆ ಅವರಿಗೆ ಅವರ ಜೀವನದಲ್ಲೇನೆ ಅವರ ಮಕ್ಕಳಿದ್ರಂತೆ, ಶೇಷದಾಸರು ಅಂತ ಅವರ ಹೆಸರು. ಆ ಶೇಷದಾಸರು ವಿಜಯದಾಸರ ಮಕ್ಕಳೇ. ಅವರು ತೀರ್ಕೊಂಡು ಹೋಗಿದ್ರು, ಅವ್ರು ಸತ್ತು ಹೋಗಿದ್ರು. ಅವರು ಸತ್ತಿದ್ರಲ್ಲ,
ಅದಕ್ಕೆ ಹೆಂಡತಿ ಕೇಳಿದ್ದಂತೆ, ನಿಮ್ಮ ಸಾಕು ಮಗನ ಮೇಲೆ ಇಷ್ಟು ಪ್ರೀತಿಯಿಂದ ಅವರ ಪ್ರಾಣ ಹಿಡ್ಕೊಂಡು ಬಂದಿದ್ದೀರಿ, ನಮ್ಮ ಮಗನ್ನೇ ಯಾಕೆ ನೀವು ಬದುಕಿಸ್ಲಿಲ್ಲ ಅಂತ ಕೇಳಿದ್ರಂತೆ. ನಮ್ಮ ಮಗನ್ನೇ ಬದುಕಿಸ್ಬೋದಿತ್ತಲ್ಲ ಅಂತ. ಅದಕ್ಕೆ ವಿಜಯದಾಸರು ಹೇಳ್ತಾರೆ ಆ ಸಂದರ್ಭದಲ್ಲಿ, ನೋಡು, ನಾನು ಬದುಕಿಸಿದೆ ಅನ್ನುವಂತಹದ್ದೇ ದಡ್ಡತನ ಅಂದ್ರ. ಇದು ಏನು ಅಂದ್ರೆ ಅವರನ್ನು ಬದುಕಿಸಿದ್ ನಾನಲ್ಲ, ಇದು ಹರಿಚಿತ್ತ ಅಂತ ಹೇಳ್ತಾರೆ. ಹರಿಚಿತ್ತ ಯಾಕೆ ಅಂದ್ರೆ ನೋಡು, ವಿಚಾರ ಮಾಡಿ ನೀನು ಅಂತ ಹೇಳ್ತಾರಂತೆ ದಾಸರು. ವಿಚಾರ ಮಾಡಬೇಕು. ಅಭಿಮನ್ಯು ಇದ್ದಾನಲ್ಲ, ಆ ಅಭಿಮನ್ಯುವಿಗೆ ಅವನ ಅಪ್ಪ ಯಾರು ಗೊತ್ತಾ? ಅಭಿಮನ್ಯುವಿನ ಅಪ್ಪ ದೇವತೆಗಳ ಒಡೆಯನಾದಂಥ ಇಂದ್ರನೇ ಅವನ ಒಡೆಯ. ಇಂದ್ರದೇವರು ಒಡೆಯನಾಗಿದ್ದಾನೆ. ಅರ್ಜುನ ಅವನೇ ಅವರಪ್ಪ. ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನು ಅವನ ದೊಡ್ಡಪ್ಪ ಯಾರು ಅಂದ್ರೆ ಎಲ್ಲರ ಪ್ರಾಣವನ್ನ ಉಳಿಸುವಂತಹ ಮಹಾಪ್ರಾಣ ಅಂತ ಕರೆಸಿಕೊಂಡಂತಹ ಭೀಮಸೇನನೇ ಅವನ ದೊಡ್ಡಪ್ಪ, ಅಭಿಮನ್ಯುವಿನ ದೊಡ್ಡಪ್ಪ. ಅಷ್ಟೇ ಅಲ್ಲ, ಅದರ ಜೊತೆಗೆ ಅಭಿಮನ್ಯುವಿನ ಸೋದರ ಮಾವ ಯಾರು ಅಂತ ಹೇಳಿದ್ರೆ ಜಗದೊಡೆಯನಾದಂಥ ಕೃಷ್ಣ ಪರಮಾತ್ಮ. ಇಂಥವರೆಲ್ಲ ಇದ್ದಾರೆ, ಘಟಾನುಘಟಿಗಳೆಲ್ಲರೂ ಕೂಡ. ಇಷ್ಟೆಲ್ಲ ಇದ್ದರೂ ಕೂಡ ಆ ಅಭಿಮನ್ಯು ಆ ಚಕ್ರವ್ಯೂಹದಲ್ಲಿ ಹೋಗಿ ಸಾಯ್ತಾನೆ ಅಂದ್ರೆ ಇವರಿಗೆ ರಕ್ಷಣೆ ಮಾಡೋ ಶಕ್ತಿ ಇರಲಿಲ್ಲ ಅಂತ ಅರ್ಥವ? ಇರಲಿಲ್ವ ಇವರಿಗೆ? ಇತ್ತು. ಆದರೂ ಇದು ಹರಿಚಿತ್ತ. ಹಾಗೆ ಇಲ್ಲಿ ಮೋಹನದಾಸರನ್ನ ನಾನು ಬದುಕಿಸಿದ್ದಲ್ಲ ಹೊರತಾಗಿ ಅದು ಹರಿಚಿತ್ತ ಇದು. ಈ ಹರಿಚಿತ್ತದಿಂದಾಗಿ ಬದುಕಿದ್ದಷ್ಟೇ ಹೊರತು ಅಲ್ಲಿ ಆಗುವಾಗ ಹರಿಚಿತ್ತ ಇರಲಿಲ್ಲ. ಈ ರೀತಿಯಲ್ಲಿ ಹೀಗೆ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ನಾವು ಯಾರು ಕೂಡ ನಿಮಿತ್ತ ಮಾತ್ರ ಅಷ್ಟೇ, ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಯ್ತು ಹೀಗಾಯ್ತು ಅಂತ. ಆದ್ರಿಂದ ಎಲ್ಲ ಹರಿಚಿತ್ತದಿಂದ ನಡೆಯುವಂತಹದ್ದು ಅಂತ ಆಸ್ತಿಕ ಮುನಿಗಳು ಜನಮೇಜಯ ರಾಜನಿಗೆ ಹೇಳಿದಾಗ, ಸರ್ಪ ಬ್ರಾಹ್ಮಣ ಶಾಪ ಕೊಟ್ಟ, ಅವನು ಕಚ್ಚಿದ, ನಿಮ್ಮಪ್ಪ ಹೋದ, ಅಷ್ಟೇ, ಅದೊಂದು ನಿಮಿತ್ತ ಅಷ್ಟೇ ಅಂತ ಈ ರೀತಿಯೆಲ್ಲ ಹೇಳುವಾಗ ಆಸ್ತಿಕ ಮುನಿಗಳ ಮಾತನ್ನ ಕೇಳಿ ಸರ್ಪಯಾಗವನ್ನು ನಿಲ್ಲಿಸಿದಂತೆ. ಆ ಯಾಗವನ್ನ ನಿಲ್ಲಿಸಿದ ನಂತರ ಆಮೇಲೆ ಮುಂದೇನಾಯಿತು ಅಂತ ಕೇಳುವಾಗ ಆಗ ಮುಂದಿನ ವಿಚಾರವನ್ನು ಹೇಳುತ್ತಾರೆ ಸೂತ ಮಹರ್ಷಿಗಳು. ಮುಂದೆ ನಡೆದಿರುವಂತಹದ್ದೆಲ್ಲವೂ ಕೂಡ ಏನು ಅಂದ್ರೆ ಅನೇಕ ವಿಚಾರಗಳನ್ನು ಅವರು ಈ ವೇದದ ಪರಂಪರೆ ಎನ್ನುವಂತಹದ್ದು ಹೇಗೆ ಬೆಳೆದು ಬಂತು, ಏನು, ಇದನ್ನೆಲ್ಲ ನಿರೂಪಣೆ ಮಾಡಿ ನನಗೆ ಅಂತ ಕೇಳುವಾಗ ಆ ವೇದದ ಪರಂಪರೆಯನ್ನೆಲ್ಲ ಹೇಳ್ತಾರೆ. ಆ ವೇದದ ಪರಂಪರೆ ಎನ್ನುವಂತಹದ್ದು ನಿರಂತರವಾಗಿ ನಡೆದು ಬಂದಿದೆ, ದೊಡ್ಡ ಪರಂಪರೆ ಅದು. ಆ ಪರಂಪರೆಯನ್ನ ಪೈಲರು ಅಂದ್ರೆ ವೇದವ್ಯಾಸ ದೇವರು ಬಂದು ಅವರು ಎಲ್ಲ ಶಿಷ್ಯರಿಗೆಲ್ಲ ಉಪದೇಶ ಮಾಡಿರುವಂತಹದ್ದು. ಪೈಲರಾಗಬೇಕಾದ್ರೆ ಋಗ್ವೇದವನ್ನ, ವೈಶಂಪಾಯನರು ಯಜುರ್ವೇದವನ್ನ ಮತ್ತು ಜೈಮಿನಿಗಳು ಸಾಮವೇದವನ್ನ ಎಲ್ಲದಕ್ಕೂ ಕೂಡ ಪ್ರವರ್ತಕರಾಗ್ತಾರೆ ಅಂತ ಹೇಳಿದ್ರು. ಆ ಪ್ರವರ್ತಕರಾಗಿ ಅವರಿಂದ ಮತ್ತೆ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ, ಆ ಕೃಷ್ಣ ಯಜುರ್ವೇದವನ್ನ ತಿತ್ತಿರಿ ಅಂದ್ರೆ ಅದನ್ನ ತೈತ್ತರೀಯ ಶಾಖ ಅಂತ ಕರೀತಾರೆ. ಹಾಗೆ ತಿತ್ತಿರಿ ಎನ್ನುವಂತ ಪಕ್ಷಿ, ಆ ಪಕ್ಷಿಯ ಮೂಲಕ ತೈತ್ತರೀಯ ಅನ್ನುವಂಥ ತೈತ್ತರೀಯ ಶಾಖವಾಗಿ ಕೃಷ್ಣ ಯಜುರ್ವೇದ ಆಯಿತು. ಯಾಜ್ಞವಲ್ಕ್ಯರಿಂದಾಗಿ ಶುಕ್ಲ ಯಜುರ್ವೇದ ಎನ್ನುವಂತಹದ್ದು ಮುಂದುವರಿಯಿತು. ಹೀಗೆಲ್ಲ ಆ ಪ್ರವರ್ತಕರಾದವರು ಇವರೆಲ್ಲರೂ ಕೂಡ ಅಂತ ಹೇಳಿ ಆಮೇಲೆ ಅವರಿಂದ ಅನೇಕರು ಬಂದಿದ್ದಾರೆ ಋಷಿಗಳು, ಅನೇಕ ಜ್ಞಾನಿಗಳೆಲ್ಲ ಅಂದ್ರೆ ಆ ವೇದದ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಆವತ್ತಿನಿಂದ ಇವತ್ತಿನ ತನಕಲೂ ಕೂಡ ಯಾರಾದ್ರೂ ವೇದ ಪರಂಪರೆ ಉಳಿಸಿದ್ದಾರೆ ಅಂದ್ರೆ ಅದು ಸಾಮಾನ್ಯ ಅಂತ ತಿಳಿಬೇಡ್ರಿ. ವೇದದ ಪರಂಪರೆ ಉಳಿಸೋದು ಬಹಳ ಕಠಿಣ. ಯಾಕೆ ಅಂದ್ರೆ ಹಿಂದೆ ಎಲ್ಲ ಆಗಬೇಕಾದ್ರೆ ಅದು ಇದ್ದದ್ದೇ ಏನಂದ್ರೆ ಶ್ರುತಿ ಅಂತ ಹೆಸರು ಅದಕ್ಕೆ. ಶ್ರುತಿ ಅಂದ್ರೆ ಕೇಳಿ ಬರುವಂತಹದ್ದು ಅಷ್ಟೇ. ಯಾರು ಪುಸ್ತಕದಲ್ಲಿ ಬರೆದಿಡ್ತಿರ್ಲಿಲ್ಲ, ಪುಸ್ತಕದಲ್ಲಿ ಇಲ್ಲ. ಅದು ಕೇಳೋದು, ಇನ್ನೊಬ್ರಿಗೆ ಹೇಳೋದು ಅಷ್ಟೇ. ಹಾಗೆ ಹೇಳಿದ್ರಂತ ಅದು ಶ್ರುತಿಯಾಗಿ ಬರ್ತಾ ಇತ್ತಂತೆ. ಈಗ ಅದು ಪುಸ್ತಕದ ರೂಪದಲ್ಲಿ ಬಂದಿದೆ. ಯಾವತ್ತು ಪುಸ್ತಕಕ್ಕೆ ಬಂತೋ ಆವತ್ತಿನಿಂದ ಮಸ್ತಕದಿಂದ ಹೊರಗೋಯ್ತು ಅದು ನಮಗೆ, ಹಾಗಾಗೋಯ್ತು. ಹಾಗಾಗಿ ಆ ರೀತಿ ಆದರೆ ಆ ವೇದದ ಪರಂಪರೆಯನ್ನು ಉಳಿಸ್ತಿದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಕೆಲಸ ಇದು, ದೊಡ್ಡ ಕೆಲಸ, ಮಹಾ ದೊಡ್ಡ ಕೆಲಸ. ಅಂಥ ಒಂದು ಪರಂಪರೆ ಅದು. ಅದನ್ನೆಲ್ಲ ಉಳಿಸಿದಂಥವರು ದೊಡ್ಡ ದೊಡ್ಡ ಜ್ಞಾನಿಗಳು ಅಂತ ಹೇಳ್ತಾರೆ. ಅಂಥ ಜ್ಞಾನಿಗಳೆಲ್ಲ ಉಳಿಸಿದ್ರು ಅಂತ ಇದನ್ನೆಲ್ಲ ವಿಚಾರಗಳನ್ನು ಹೇಳುವಾಗ ಇದನ್ನೆಲ್ಲ ಕೇಳಿಸಿಕೊಂಡಂತ ಕೊನೆಯಲ್ಲಿ ಪುರಾಣಗಳು, ಮಹಾಭಾರತ, ಆ ಪುರಾಣದ ಲಕ್ಷಣ ಏನು, ಪುರಾಣದ ಲಕ್ಷಣಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಅದನ್ನೆಲ್ಲ ಹೇಳಿದ ನಂತರ ಕೊನೆಯಲ್ಲಿ ಕೇಳುತ್ತಾರೆ, ಸೂತ ಜೀವ ಚಿರಂಜೀವ ಧೃತ ಜೀವ ಚಿರಂ ಸಾಧೋ ವದನೋ ವದತಾಂಬರ ತಮಸ್ಯ ಪಾರೇ ಭ್ರಮತಾಂ ನೃಣಾಂ ತ್ವಂ ಪಾರದರ್ಶಕಃ. ನೀವು ಚಿರಂಜೀವಿಗಳಾಗಿರ್ರಿ ಅಂತ ಶೌನಕರು ಹೇಳಿದ್ರು ಆ ಸೂತರನ್ನ. ಎಂಥ ಅದ್ಭುತವಾದ ವಿಚಾರಗಳನ್ನು ಹೇಳಿದ್ದೀರಿ ನಮಗೆ ಅಂತ, ಚಿರಂಜೀವಿಗಳಾಗಿ ಅಂತ ಹೇಳಿ. ಆಗ ಚಿರಂಜೀವಿ ಅನ್ನುವ ಶಬ್ದ ಬಂದು ಕೂಡ್ಲೇನೆ ಚಿರಂಜೀವಿಗಳಾದಂಥ ಮಾರ್ಕಂಡೇಯರ ಚರಿತ್ರೆಯನ್ನು ನಮಗೆ ಹೇಳಿ ಅಂತ ಕೇಳುತ್ತಾರೆ. ಆ ಮಾರ್ಕಂಡೇಯರ ಚರಿತ್ರೆಯನ್ನು ಹೇಳಿ ಅಂತ ಹೇಳಿದಾಗ ಆಯ್ತು ಅಂತ ಮಾರ್ಕಂಡೇಯರ ಚರಿತ್ರೆಯನ್ನು ಹೇಳುತ್ತಿದ್ದಾರೆ. ಅದು ಬಹಳ ಅದ್ಭುತವಾದಂಥ ಚರಿತ್ರೆ. ಎಂಥ ಅದ್ಭುತ! ಮಾರ್ಕಂಡೇಯರು ಮೃಕಂಡು ಅನ್ನುವಂಥ ಋಷಿಗಳ ಮಕ್ಕಳಂತೆ ಅವರು.
ಮೃಕಂಡು ತನಯ. ಆ ಮೃಕಂಡು ತನಯರಾದಂಥವರು ಅವರಿಗೆ ಅವರು ಹುಟ್ಟುವಾಗಲೇನೆ 11ನೇ ದಿವಸಕ್ಕೆ ಅವರಿಗೆ ನಾಮಕರಣವನ್ನು ಮಾಡಿದ್ರಂತೆ. 11ನೇ ದಿವಸ ಏಕಾದಶಿ ಆಹನಿ ಪಿತಾ ನಾಮ ಕುರಿಯಾತ್ ಅಂತ 11ನೇ ದಿವಸಕ್ಕೆ ನಾಮಕರಣ. ಆ 11ನೇ ದಿವಸಕ್ಕೆ ನಾಮಕರಣವನ್ನ ಮಾಡುವಾಗ ಆ ಸಂದರ್ಭ ಏನಾಯ್ತಂತೆ, ನಾಮಕರಣ ಏನೋ ಮಾಡಿದ್ರು, ಏನ್ ಮಾಡಿದ್ರು ಅಂತ ಇವತ್ತಿನ ತನಕ ಗೊತ್ತಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಏನಾಯ್ತು ಅಂದ್ರೆ ಅವ್ರನ್ನೇನ್ ಕರೆದಿದ್ದಾರೆ ಅಂದ್ರೆ ಮೃಕಂಡುವಿನ ಮಕ್ಕಳು ಅಂತ ಅನ್ಕೊಂಡು ಮಾರ್ಕಂಡೇಯರು ಅಂತಲೇ ಕರೆದ್ರು. ಅವರು ಮಾರ್ಕಂಡೇಯರು ಅಂತ, ಬಹುಶಃ ಅದೇ ಹೆಸರಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಅಂತೂ ಅವರಿಗೆ ನಾಮಕರಣ ಆಯಿತು. ಆವತ್ತಿನ ದಿವಸ ನಡೆದಂತ ಗದ್ದಲ ಏನು ಅಂತ ಹೇಳಿದ್ರೆ, ಅವರ ನಾಮಕರಣದ ವಿಷಯಕ್ಕಿಂತಲೂ ಸಾಮಾನ್ಯ ನಾಮಕರಣ ಪ್ರೋಗ್ರಾಮ್ ಅಂತ ಹೇಳಿದ್ರೆ ನಾಮಕರಣ ದಿವಸ ಏನ್ ಹೆಸರಿಟ್ರು ಅಂತ ಕೇಳ್ತಿರ್ತಾರೆ. ಆದರೆ ಆವತ್ತಿನ ದಿವಸ ಹೆಸರೇ ಹೊರಗೆ ಬರಲಿಲ್ಲ. ಮತ್ತೇನಾಯಿತು ಅಂದ್ರೆ ಅವರ ಜಾತಕವನ್ನ ತೋರಿಸುವಾಗ ದೊಡ್ಡ ದೊಡ್ಡ ಜ್ಯೋತಿಷಿಗಳೆಲ್ಲರೂ ಕೂಡ ಬಂದು ಹೇಳಿದ್ರಂತೆ, ಈ ನಿಮ್ಮ ಮಗು ಏನಿದೆ, ಈ ಮಗುವಿನ ಆಯುಷ್ಯ ಪರಮಾವಧಿ ಆಯುಷ್ಯ ಅಂತ ಹೇಳಿದ್ರೆ 7 ವರ್ಷ ತಪ್ಪಿದ್ರೆ 9 ವರ್ಷ ಅಂತ ಹೇಳಿದ್ರು. 7 ವರ್ಷ ತಪ್ಪಿದ್ರೆ 9 ವರ್ಷ, ಅದಕ್ಕಿಂತ ಜಾಸ್ತಿ ಈ ಮಗು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತೆ. ಆ ಮಾರ್ಕಂಡೇಯರ ಈ ವಿಚಾರ ಹೇಳಿದಾಗ ಅವ್ರ ಹೆಸರೇನು ಅನ್ನೋದು ಮರೆತು ಹೋಗಿ ಅವರ ಆಯುಷ್ಯದ ಬಗ್ಗೆನೇ ದೊಡ್ಡ ಒಂದು ಸಮಸ್ಯೆ ಶುರುವಾಯಿತು. ಅಯ್ಯೋ ಈ ಮಗು ಹೋಗುತ್ತಲ್ಲ ಅಂತ. ಏನ್ ಮಾಡಬೇಕು? ಮೃಕಂಡು ಋಷಿಗಳೇನು ಮಾಡಿದ್ರು ಅಂದ್ರೆ ಅದಕ್ಕೆ ನಾಮಕರಣ ಮಾಡಿ ಸ್ವಲ್ಪ ದೊಡ್ಡದಾಗ್ತಾ ಇರುವಾಗ ಅದಕ್ಕೆ ಬುದ್ಧಿ ಬರುವ ಕಾಲಕ್ಕೆ, ಆ ಬುದ್ಧಿ ಬರುವ ಕಾಲಕ್ಕಾಗುವಾಗ ಅವರಿಗೇನು ಮಾಡಿದ್ರಂತೆ, 5 ವರ್ಷಕ್ಕೆ ಉಪನಯನ ಮಾಡಿದ್ರಂತೆ. ಆ ಕೂಸಿ 5 ವರ್ಷ, ಯಾಕೆ 7 ವರ್ಷಕ್ಕೆ ಹೋಗಿಬಿಡುತ್ತದೆ ಗೊತ್ತಿಲ್ಲ, 7 9 ಗೊತ್ತಿಲ್ಲ. ಅಂತೂ ಒಂದೊಂದು ಪುರಾಣ ಒಂದು ಹೇಳುತ್ತೆ. 15 ವರ್ಷ ಅಂತಲೂ ಇನ್ನೊಂದು ಪುರಾಣ ಹೇಳಿದೆ. ಅಂತೂ 15ಕ್ಕಿಂತ ಜಾಸ್ತಿ ಇಲ್ಲ, ಅಷ್ಟೊಂದು ಖಚಿತ. ಹಾಗಾಗಿ ಆ ಮಗುವಿಗೆ ಉಪನಯನ ಮಾಡಬೇಕು ಅಂತ 5 ವರ್ಷಕ್ಕೇನೆ ಉಪನಯನವನ್ನು ಮಾಡಿದ್ರಂತೆ. 5 ವರ್ಷಕ್ಕೆ ಉಪನಯನವನ್ನ ಮಾಡಿದಾಗ ಆ ಉಪನಯನ ಆದ ಕೂಡಲೇನೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು. ಅದಕ್ಕೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತೆಲ್ಲ ಸಂಸ್ಕಾರವನ್ನು ಮಾಡಿಸ್ತಾರೆ. ಆಗ ತಂದೆಗೆ ನಮಸ್ಕಾರವನ್ನು ಮಾಡಿದಂತಹ ಕೂಸಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದಂಥ ಮೃಕಂಡು ಋಷಿಗಳು ಹೇಳ್ತಾರೆ, ಮಗು ನಿನ್ನ ಜೀವನದಲ್ಲಿ ಒಂದು ಕ್ಷಣವೂ ವ್ಯರ್ಥ ಮಾಡದೇನೆ ಎಲ್ಲಾ ಕಾಲದಲ್ಲೂ ಕೂಡ ಜಗತ್ತಿನಲ್ಲಿ ಯಾವ ಯಾವ ಬ್ರಾಹ್ಮಣರು ಜ್ಞಾನಿಗಳು ಅಂತ ಕಾಣಿಸ್ತಾರೋ ಕಂಡಲ್ಲಿ ಹೋಗಿ ಅವರಿಗೆ ನಮಸ್ಕಾರ ಮಾಡು ಅಂತ ಹೇಳಿದ್ದಾರೆ. ಕಂಡ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ನೀನು ಅಂತ ಹೇಳ್ತಾರೆ. ಯಾವ ಬ್ರಾಹ್ಮಣನೇ ಕಾಣಿಸ್ತಿ ಆ ಬ್ರಾಹ್ಮಣನಿಗೆ ಕೈ ಎತ್ತಿ ಮುಗಿದು ಅವರ ಪಾದಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ, ಇದೇ ನಿನ್ನ ಕರ್ತವ್ಯ ಅಂತ ಅವನಿಗೆ ಬೋಧನೆಯನ್ನು ಮಾಡಿದ್ರಂತೆ. ಮಾರ್ಕಂಡೇಯರಿಗೆ ಬೋಧನೆ ಮಾಡಿದರು. ಈ ಬೋಧನೆ ಮಾಡಿದ್ದೇ ತಡ ಆಯಿತು ಅಂತ ಆವತ್ತಿನಿಂದಲೂ ಕೂಡ ಒಂದು ದಿವಸವೂ ಕೂಡ ಗಾಯತ್ರಿಯನ್ನು ಬಿಟ್ಟವರಲ್ಲ. ನಿರಂತರ 5 ವರ್ಷಕ್ಕೆ ಒಂದು ಬ್ರಹ್ಮ ತೇಜಸ್ಸಿತ್ತಂತೆ ಅವರಲ್ಲಿ. ಆ ಬ್ರಹ್ಮ ತೇಜಸ್ಸಿನಿಂದ ನಿತ್ಯ ನಿರಂತರವಾಗಿ ಗಾಯತ್ರಿ ಜಪವನ್ನ ಮಾಡಿದಂತ ಮಹಾತ್ಮರು. ಹೀಗೆ ಗಾಯತ್ರಿ ಮಂತ್ರವನ್ನ ಜಪ ಮಾಡಿದಂತ ಜ್ಞಾನಿಗಳು, ಆ ಜ್ಞಾನಿಗಳು ಮಾರ್ಕಂಡೇಯರಾಗಬೇಕಾದ್ರೆ ವಿಶೇಷವಾಗಿ ಅವರು ಗಾಯತ್ರಿ ಮಂತ್ರದಿಂದಲೇ ಶಕ್ತಿ ಪಡೆದವರು. ಅಂತ ಮಹಾತ್ಮರು ಜಪ ಮಾಡ್ತಾನೇ ಇದ್ರಂತೆ ನಿರಂತರ ಜಪವನ್ನ ಮಾಡುವಾಗ ಒಮ್ಮೆ ಏನಾಯಿತಂತೆ, ಅವರ ಬಳಿಗಾಗಬೇಕಾದ್ರೆ ಅವರು ಜಪ ಮಾಡ್ತಾ ಇರುವಾಗ ಇವರನ್ನು ಏನಾದ್ರೂ ಮಾಡಿ ಜಪದಿಂದ ಕೆಡಿಸ್ಬೇಕು. ಯಾಕೆಂದ್ರೆ ಇವರ ಪ್ರಾಣ ಹೋಗ್ಬೇಕಲ್ಲ ಒಂದು ತಪ್ಪು ನಡೀಲಿ ಇವರಿಂದ. ಆದ್ರೆ ವಿಶೇಷ ಏನಂದ್ರೆ ಕಂಡು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಿದ್ರಲ್ಲ, ಅವ್ರು ನಮಸ್ಕಾರ ಮಾಡುವಾಗ ಅವ್ರು ಹೇಳೋರಂತೆ, ಅದು ಒಂದು ಕ್ರಮ ಇದೆ. ನಮಸ್ಕಾರ ಮಾಡಬೇಕು ಅಂದ್ರೆ ಅಭಿವಾದನೆ ಮಾಡಿ ನಮಸ್ಕಾರ ಮಾಡಬೇಕು ಅಂತ. ಅಂದ್ರೆ ಗೋತ್ರ ಪ್ರವರಗಳನ್ನು ಹೇಳಿ ಆ ಅಭಿವಾದನೆ ಅಂದ್ರೆ ನಮಸ್ಕಾರ ಮಾಡೋದು. ಆ ಗೋತ್ರ ಪ್ರವರವನ್ನು ಹೇಳಿ ಮಾರ್ಕಂಡೇಯೋಹಂ ಅಭಿವಾದಯೇ ಅಂತ ಹೇಳಬೇಕು. ಮಾರ್ಕಂಡೇಯ ಅಹಂ ಅಭಿವಾದಯೇ. ನಮ್ಮ ಏನು ಗೋತ್ರ ಇರುತ್ತೋ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು ಅಂತ ಏನೇನು ಅವರದ್ದು ಗೋತ್ರದ ಪ್ರವರ ಇರುತ್ತೆ, ಆ ಪ್ರವರಗಳನ್ನೆಲ್ಲ ಹೇಳಿ ಇಂಥ ಶಾಖಾಧ್ಯಾಯಿ ಮಾರ್ಕಂಡೇಯೋಹಂ ಅಭಿವಾದಯೇ ಅಂತ ಹೇಳಬೇಕು. ಹೀಗೆ ನಮಸ್ಕಾರವನ್ನ ಮಾಡಿದಾಗ ಆಶೀರ್ವಾದ ಮಾಡುವವರಿದ್ದಾರಲ್ಲ, ಆ ಆಶೀರ್ವಾದವನ್ನ ಮಾಡಬೇಕಾದ್ರೆ ಅವರ ಹೆಸರು ಹೇಳಿ ಆಶೀರ್ವಾದ ಮಾಡಬೇಕು ಅಂತ ಕ್ರಮ. ಇದೆಲ್ಲ ಶಾಸ್ತ್ರದ ನಿಯಮಗಳು. ಇದನ್ನ ಹೇಳ್ತಾರೆ. ಅದಕ್ಕೆ ಹೇಗೆ ಆಶೀರ್ವಾದವನ್ನು ಮಾಡಬೇಕು ಅಂದ್ರೆ ಪ್ಲುತಾಂತವಾಗಿ ಆಶೀರ್ವಾದವನ್ನು ಮಾಡಬೇಕಂತೆ. ಪ್ಲುತಾಂತ ಅಂತ ಹೇಳಿದ್ರೆ ಅಕ್ಷರಗಳೇನಿರ್ತವೆ ಆ ಅಕ್ಷರಗಳಲ್ಲಿ ಒಂದೊಂದು ಹ್ರಸ್ವ, ದೀರ್ಘ, ಪ್ಲುತ ಅಂತ. ಪ್ಲುತ ಅಂದ್ರೆ 3 ಮಾತ್ರ ಕಾಲದಲ್ಲಿ ಹೇಳುವಂತಹದ್ದನ್ನ ಪ್ಲುತ ಅಂತ ಕರೀತಾರೆ. ಆಶೀರ್ವಾದ ಮಾಡುವಾಗ ಹೇಗೆ ಮಾಡಬೇಕು ಅಂದ್ರೆ ದೀರ್ಘಾಯುಷ್ಮಾನ್ ಭವ ಮಾರ್ಕಂಡೇಯ ಅಂತ ಹೇಳಬೇಕು. ಯಾ ಅನ್ನೋದು ಕೊನೆಯಲ್ಲಿ ಇರುತ್ತಲ್ವಾ, ಆ ಅಕಾರವನ್ನಾಗಬೇಕಾದ್ರೆ ದೀರ್ಘವಾಗಿ ಹೇಳಬೇಕಂತೆ. ಮಾರ್ಕಂಡೇಯ ಅದು ಸಂಬೋಧನೆಯನ್ನ ಮಾಡಿಕೊಂಡು ಆ ಸಂಬೋಧನೆಗೆ ಕೊನೆಯಲ್ಲಿ ದೀರ್ಘ ಬರಬೇಕು. ದೀರ್ಘ ಅಂದ್ರೇನು? ದೀರ್ಘ ಅಲ್ಲ, ಅದು ಪ್ಲುತ.
ದೀರ್ಘಕ್ಕಿಂತಲೂ ಒಂದು ಮಾತ್ರ ಜಾಸ್ತಿ. ಸಾಮಾನ್ಯ ಮಾರ್ಕಂಡೇಯ ಅಂದ್ರೆ ಅದು ಹ್ರಸ್ವ, ಮಾರ್ಕಂಡೇಯ ಅಂದ್ರೆ ದೀರ್ಘ, ಮಾರ್ಕಂಡೇಯ ಅಂದ್ರೆ ಅದು ಪ್ಲುತ ಅಂತ ಕರೀತಾರೆ. ಹೀಗೆ ಪ್ಲುತವಾಗಿ ಆಶೀರ್ವಾದವನ್ನು ಮಾಡಬೇಕಂತ. ಆ ರೀತಿ ಅಂದ್ರೆ ಆ ದೀರ್ಘವನ್ನ ಎಷ್ಟೆಷ್ಟು ದೀರ್ಘ ಎಳೀತಾರೋ ಬ್ರಾಹ್ಮಣರು ಆಶೀರ್ವಾದವನ್ನು ಮಾಡುತ್ತಾರೋ ಅಷ್ಟಷ್ಟು ಆಯುಷ್ಯ ವೃದ್ಧಿ ಆಗುತ್ತಂತೆ, ಅಷ್ಟು ದೀರ್ಘಾಯುಷ್ಯ ಎನ್ನುವಂತಹದ್ದು ಬರುತ್ತಂತೆ. ಆ ದೀರ್ಘ ಎಳೆದಂತೆ ದೀರ್ಘವಾಗ್ತಾ ಹೋಗುತ್ತೆ. ಆದ್ರಿಂದ ಆಶೀರ್ವಾದ ಮಾಡುವವರು ಹಾಗೆ ಮಾಡಬೇಕಂತ. ಅದಕ್ಕೆ ಇವರು ಕಂಡ ಬ್ರಾಹ್ಮಣರಿಗೆಲ್ಲ ನಮಸ್ಕಾರ ಮಾಡುವಾಗ ದೀರ್ಘಾಯುಷ್ಮಾನ್ ಭವ ಮಾರ್ಕಂಡೇಯ ಮಾರ್ಕಂಡೇಯ ಹೀಗೆ ಎಲ್ಲರೂ ಹೇಳ್ತಿದ್ರಂತವ್ರು. ಎಲ್ಲ ಬ್ರಾಹ್ಮಣರು ಆಡಿದಂಥ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಹೇಳಿ. ಬ್ರಾಹ್ಮಣರು ಆಡಿದ ಮಾತು ಅವರಿಗೆ 7 ವರ್ಷ ಅಥವಾ 9 ವರ್ಷ ಇರಬಹುದು ಆಯುಷ್ಯ, ಆದರೂ ಬ್ರಾಹ್ಮಣರು ಆಡಿದಂಥ ಮಾತು ಸುಳ್ಳಾಗಬಾರದಲ್ಲ. ಅದು ಸುಳ್ಳಾಗಬಾರದು ಅಂತ ಹೇಳಿ ಭಗವಂತನ ಚಿತ್ತಕ್ಕೆ ಬಂತು. ಆದರೆ ಇಂದ್ರಾದಿ ದೇವತೆಗಳೇನು ಮಾಡ್ತಾರೆ ಅಂದ್ರೆ ಇವರ ಈ ಜಪವನ್ನ ಈ ತಪಸ್ಸನ್ನ ಕೆಡಿಸಬೇಕು ಅಂತ ಇವರು ಗಾಯತ್ರಿ ಮಂತ್ರಕ್ಕೆ ಅಂತ ನದಿ ತೀರದಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ರೆ ಆ ನದಿ ತೀರಕ್ಕೆ ಹೇಗೆ ವಿಶ್ವಾಮಿತ್ರರಿಗೆಲ್ಲ ಕಳಿಸ್ತಾ ಇದ್ರು ಅದೇ ರೀತಿಯಲ್ಲಿ ಅಪ್ಸರ ಸ್ತ್ರೀಯರನ್ನ ಕಳಿಸ್ತಾರೆ. ಕಳಿಸಿ ಇವರ ತಪಸ್ಸನ್ನ ಕೆಡಿಸಬೇಕು ಅಂತ ಕಾಮ ಬಾಣವನ್ನು ಬಿಡ್ತಾನೆ. ಕಾಮನ ಬಾಣವು ಇವರ ಮೇಲೆ ಕೆಲಸ ಮಾಡುವುದಿಲ್ಲ. ರುದ್ರದೇವರ ಅನುಗ್ರಹ ಇವರಿಗೆ. ಎಂಥ ರುದ್ರದೇವರ ಅನುಗ್ರಹ ಇವರಿಗೆ ಅಂದ್ರೆ ರುದ್ರದೇವರೇನೆ ಅವರನ್ನು ಹೇಳ್ತಾರೆ, ಮುಂದೆ ಬರುತ್ತೆ. ಅಂತೂ ರುದ್ರದೇವರಿಗೆ ಪರಮ ಪ್ರೀತ್ಯಾಸ್ಪದರಾದವರು ಮಾರ್ಕಂಡೇಯರು ಅಂತ ಹೇಳ್ತಾರೆ. ಆಗ ಇವರ ತಪಸ್ಸನ್ನ ಮೆಚ್ಚಿ ಅಲ್ಲಿಗೆ ಬಂದವರು ಅಂತ ಹೇಳಿದ್ರೆ ನರನಾರಾಯಣರು ಬರ್ತಾರೆ. ನರನಾರಾಯಣರು ಬಂದು ಅವರಿಗೆ ಹೇಳ್ತಾರೆ, ಸಂಸ್ಥಿತೋ ಭಗವಾನಿತ್ತಂ ಮಾರ್ಕಂಡೇಯೇನ ಧೀಮತ ನಾರಾಯಣೋ ನರಸಕಃ ಪ್ರೀತ ಆಹ ಭೃಗೂದ್ವಹಂ ಬೋಬೋ ಬ್ರಹ್ಮರ್ಷಿ ವರ್ಯೋಸಿ ಸಿದ್ಧ ಆತ್ಮ ಸಮಾಧಿನ ಮೈ ಭಕ್ತ್ಯಾನಪಾಯಿನ್ಯ ತಪಸ್ವಾಧ್ಯಾಯ ಸಂಯಮೈ. ನಿನ್ನ ತಪಸ್ಸು ಸ್ವಾಧ್ಯಾಯ ಇದರಿಂದ ಬಹಳ ಮೆಚ್ಚಿದ್ದೇನೆ, ಏನಾದರೂ ನಿನಗೆ ಕೊಡಬೇಕು ಅಂತ ಬಂದಿದ್ದೇನೆ ಅಂತ ಆ ಸಂದರ್ಭದಲ್ಲಿ ಅವನಿಗೆ ಅನೇಕ ತತ್ವಜ್ಞಾನಗಳನ್ನು ಉಪದೇಶ ಮಾಡುತ್ತಾರೆ. ಆ ತತ್ವಜ್ಞಾನವನ್ನ ಉಪದೇಶವನ್ನ ಮಾಡಿ ನಂತರದಲ್ಲಾಗುವಾಗ ಅವನಿಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ಮಾಡಿ ಆದ ನಂತರ ಅವರಿಗೆ ಕೊನೆಯಲ್ಲಿ ಕೇಳ್ತಾರೆ, ಮಾರ್ಕಂಡೇಯರನ್ನ ಕೇಳ್ತಾರೆ, ಮಾರ್ಕಂಡೇಯರೇ ನಿಮಗೆ ಏನಾದ್ರೂ ಬೇಕು ಅಂತಿದ್ರೆ ವರವನ್ನ ಕೇಳ್ರಿ ಅಂತ ಹೇಳ್ತಾರೆ. ಏನಾದ್ರೂ ವರವನ್ನ ಕೇಳಿ. ಅತತಂ ಬಾಲಕಂ ವೀಕ್ಷ ನೇತ್ರಾಭ್ಯಾಂ ದಿಷ್ಟಿತಂ ಹೃದಿ. ಅವರನ್ನ ಕೇಳ್ತಾ ಇದ್ದಾರೆ, ತಾವತ್ಸ ಭಗವಾನ್ ಸಾಕ್ಷಾತ್ ಏನು ಬೇಕು ನಿನಗೆ, ವರಂ ವೃಣೀಶ್ವ ಅಂತ ಹೇಳಿದ್ರು. ವರಂ ವೃಣೀಶ್ವ ಅಂದಾಗ ಭಗವಂತನನ್ನ ನೋಡಿದ ಮೇಲೆ ಇನ್ನೇನಾದ್ರೂ ವರ ಕೇಳಬೇಕು ಅಂತ ಅನಿಸುತ್ತೆ. ಹೇಳಿ, ಯಾರಾದ್ರೂ ಏನಾದ್ರೂ ವರವನ್ನ ಕೇಳಿದ್ರೆ ಏನ್ ಬೇಕು ಕೇಳು ಅಂದ್ರೆ ದೇವರ ದರ್ಶನ ಕೊಡು ಅಂತ ಕೇಳಬಹುದಷ್ಟೇ. ಅವನನ್ನೇ ಕಂಡಾದ ಮೇಲೆ ಇನ್ನೇನು ಕೇಳಲಿಕ್ಕಿರುತ್ತೆ. ಅವನ ಕಂಡ ಮೇಲೆ ಮುಗೀತು, ಜನ್ಮ ಸಾರ್ಥಕ. ಅವನನ್ನು ನೋಡಿದ್ದೆ, ಅವನ ಸಾಕ್ಷಾತ್ಕಾರ ಆಯಿತು ಅಂದ್ರೆ ಅದಕ್ಕಿಂತ ಇನ್ನೇನು ಬೇಕು. ಅದಕ್ಕೆ ಮಾರ್ಕಂಡೇಯರು ಹೇಳ್ತಾರೆ, ಸ್ವಾಮಿ ನಿಮ್ಮನ್ನ ನೋಡಿದ್ನಲ್ಲ, ಈ ಕಣ್ಣುಗಳು ಧನ್ಯ ಆಗೋಯ್ತು, ಮುಗೀತು, ಇನ್ನೇನಿದೆ, ಇನ್ನು ಕೇಳಲಿಕ್ಕೆ ಅಂತ ಏನಿದೆ, ಇನ್ನು ಕೇಳಲಿಕ್ಕೆ ಅಂತ ಏನೇನೂ ಇಲ್ಲ. ಇಲ್ಲಪ್ಪ ಆದ್ರೂ ನೀನೇನಾದ್ರೂ ಕೇಳು ಅಂತ ಭಗವಂತ. ಆದ್ರೂ ನೀನೇನಾದ್ರೂ ಕೇಳು, ಏನಾದ್ರೂ ಕೇಳು, ಏನಾದ್ರೂ ಕೇಳು. ಏನ್ ಕೇಳಲಿಕ್ಕೆ ಸಾಧ್ಯ ಇದೆ ಭಗವಂತ? ನಿನ್ನ ನೋಡ್ಬಿಟ್ಟಿದ್ದೀನಪ್ಪ ಪರಮಾತ್ಮ, ಜಗತ್ನಲ್ಲಿ ಇನ್ನೇನು ನೋಡಬೇಕು ಕೇಳಬೇಕು ಅನ್ನುವಂಥದ್ದು ಏನೂ ಇಲ್ಲ. ಯಾಕೆ ಇದು ಮುಗೀತು, ಇದು ಉನ್ನತವಾದಂಥ ಸ್ಥಿತಿ, ಇದು ಉತ್ತಮ. ಇದಕ್ಕಿಂತಲೂ ಉತ್ತಮವಾದ ಒಂದು ವಸ್ತು ಇನ್ನೊಂದು ಜಗತ್ನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನು ನೋಡಿ ಆಯಿತು, ಕೇಳಿ ಆಯಿತು. ಹಾಗಾಗಿ ನಾವಿನ್ನೇನೂ ಮಾಡಬೇಕಾಗಿಲ್ಲ, ಇದು ಸಾಕು ನನ್ನ ಜೀವನಕ್ಕೆ ಅಂತ ಹೇಳಿ, ಇಷ್ಟು ಸಾಕು ನನಗೆ ಅಂತ ಹೇಳುವಾಗ ಆಗ ಆ ಸಂದರ್ಭದಲ್ಲಿ ಭಗವಂತ ಮತ್ತೆ ಮತ್ತೆ ಕೇಳು ಅಂದದ್ದಕ್ಕೆ ಅದಕ್ಕೆ ಕೂಡಲೇ ಅವರಿಗೆ ಅನ್ನಿಸ್ತಂತೆ, ದೇವರೇ ನನಗೇನು ಕೇಳಬೇಕು ಅಂತ ಇಲ್ಲ, ಆದರೂ ನೀನಾಗಿ ಕೇಳು ಅಂತ ಹೇಳ್ತಾ ಇದ್ದದ್ರಿಂದ ಕೇಳ್ತೇನೆ ಅಂತ. ಏನು ಕೇಳ್ತಿ ಕೇಳು ಅಂದದ್ದಕ್ಕೆ ಆ ಕೂಡಲೇ ಅವರು ಕೇಳಿದ್ದೇನು ಅಂತ ಹೇಳಿದರೆ, ಭಗವಂತ ಬೇರೆ ಏನೂ ಅಲ್ಲ, ನಿನ್ನ ಮಾಯೆಯನ್ನು ನೋಡಬೇಕು ಅಂತ ಅಪೇಕ್ಷೆ ಇದೆ ನನಗೆ. ನಿನ್ನ ಮಾಯೆ ಎಲ್ಲವೂ ಕೂಡ ಹೇಳ್ತಿರ್ತಾರೆ ಜಗತ್ತಿನಲ್ಲಿ, ಭಗವಂತನ ಮಾಯೆ ಇದು ಅಂತ ಹೇಳ್ತಾರಲ್ಲ, ಆ ನಿನ್ನ ಮಾಯೆ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು ಅಂತ ಕೇಳಿ. ಮಾಯಾ ಅನ್ನುವಂಥ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಇಲ್ಲಿ ಹೇಳುವಾಗ ಇದು ಕಲ್ಪ ಪ್ರಳಯ ಎನ್ನುವಂತಹದ್ದು ಇದೆಯಲ್ಲ, ಆ ಪ್ರಳಯವನ್ನ ನೋಡಬೇಕು ಅಂತ ಅಪೇಕ್ಷೆ ಆಗಿದೆ ನನಗೆ, ಆ ನಿನ್ನ ಮಹಿಮೆಯನ್ನು ತೋರಿಸು ಅಂತ ಕೇಳಿದ್ರಂತೆ. ಅವರು ತೋರಿಸು ಅಂತ ಕೇಳಿದಾಗ ನಕ್ಕರು ಅವರು ಅಷ್ಟೇ, ಆಯ್ತು ಕೊಡ್ತೇನೆ ಅಂತ ಹೇಳಲಿಲ್ಲ, ನಕ್ಕರು ಅಷ್ಟೇ. ಒಂದು ಸರ್ತಿ ನಕ್ಕು ಅಲ್ಲಿಂದ ನಾನು ಹೊರಡ್ತೇನೆ ಅಂತ ಹೊರಟು ಬಿಡ್ತಾರೆ. ಆಯ್ತು ಅಂತ ಹೇಳಿದ್ರು, ನಕ್ಕು ಹೊರಟ್ರಂತವ್ರು. ಅಷ್ಟು ಹೊರಟ ನಂತರ ನೀನು ಧ್ಯಾನಮಗ್ನಾಗು ಅಂತ ಹೇಳಿದ್ರು. ಧ್ಯಾನಮಗ್ನಾಗು ಅಂತ ಹೇಳಿದಾಗ ಆಯ್ತು ಅಂತ ಆ ಸಂದರ್ಭದಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಆ ಧ್ಯಾನಕ್ಕೆ ಕೂತಂಥ ಅವರಿಗೆ ಒಳಗಿನಿಂದ ಹೃದಯದ ಒಳಗೆ ಭಗವಂತನನ್ನ ಕಾಣಲಿಕ್ಕೆ ಶುರು ಮಾಡುತ್ತಾರೆ. ಆ ಭಗವಂತನನ್ನ ಕಾಣ್ತಾ
ಗಾಯತ್ರಿ ಮಂತ್ರವನ್ನ ಸಿದ್ಧಿ ಮಾಡಿಕೊಂಡಿದ್ದಾರೆ. ಆ ಗಾಯತ್ರಿ ಮಂತ್ರದ ಸಿದ್ಧಿಯಲ್ಲಿ ಕುಳಿತಿರುವಂತಹ ಮಾರ್ಕಂಡೇಯರಿಗಾಗುವಾಗ ಒಳಗಿನಿಂದಲೇನೆ ಹೃದಯದ ಒಳಗೆ ಆಗಬೇಕಾದ್ರೆ ಭಗವಂತನ ಮಾಯೆ ಕಾಣಲಿಕ್ಕೆ ಶುರುವಾಯಿತಂತೆ. ಆ ಮಾಯೆ ಎನ್ನುವಂತಹದ್ದು ಕಾಣ್ತಿದೆ. ಹ್ಯಾಕ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ದೊಡ್ಡ ಅವರು ಜಪಕ್ಕೆ ಕೂತಿದ್ದಾರೆ. ಆ ಜಪಕ್ಕೆ ಕೂತಿರುವಾಗ ಇದ್ದಕ್ಕಿದ್ದಾಗೆ 4 ಸಮುದ್ರಗಳು ಕೂಡ ಅಲ್ಲೋಲ ಕಲ್ಲೋಲವಾಗಿ ಒಂದ್ಸರ್ತಿ ಚಿಮ್ಮಿ ಬಂದುವಂತೆ. ಎಲ್ಲವೂ ಕೂಡ ಇದೆಲ್ಲ ಚಿಮ್ಮಿ ಬರ್ತಾ ಇದೆ. ಚಿಮ್ಮಿ ಬಂದು ಎಲ್ಲವನ್ನ ಮುಳುಗಿಸ್ತಾ ಇದೆ ಅಂತೆ. ಅವರೇನು ಜಪಕ್ಕೆ ಕೂತಿದ್ರು, ಆ ಜಪಕ್ಕೆ ಕೂತಂತ ಮಾರ್ಕಂಡೇಯರನ್ನು ಮುಳುಗಿಸಿತಂತೆ. ಇದೆಲ್ಲ ನಡೆದದ್ದು ಹೇಗೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಹೊರಗಿಂದ ನಡೀತಾ ಇದೆ ಅಲ್ಲ ಈ ಪ್ರಳಯ ಎನ್ನುವಂತಹದ್ದು. ಈ ಪ್ರಳಯ ಎನ್ನುವಂತಹದ್ದು ಅವರ ಅಂತರಂಗದಲ್ಲಿ ನೋಡಿದ್ದು. ಅವರು ಅಂತರಂಗದಲ್ಲಿ ದರ್ಶನವನ್ನ ಮಾಡಿದ್ರಂತೆ. ಹಾಗೆ ಇಡೀ ಪ್ರಳಯ ಎನ್ನುವಂತಹದ್ದು ಆಯ್ತಂತೆ. ದೊಡ್ಡ ಸಮುದ್ರಗಳೆಲ್ಲ ಅಲ್ಲೋಲ ಕಲ್ಲೋಲವಾಗಿ ನೀರು ತುಂಬಲಿಕ್ಕೆ ಶುರುವಾಯಿತಂತೆ. ನೀರು ತುಂಬಿತು. ಆ ನೀರು ತುಂಬಿದಾಗ ಆ ನೀರಿನ ಒಳಗೆ ಇವರಿಗೆ ಹೆದರಿಕೆ ಆಗಲಿಕ್ಕೆ ಶುರುವಾಯಿತಂತೆ. ಈ ಮಾರ್ಕಂಡೇಯರಿಗೆ ಏನಾಗುತ್ತೋ ಏನೋ ಅಂತ ಹೆದರಿಕೆ. ಆ ಹೆದರಿಕೆಯಲ್ಲಿ ಎಲ್ಲಾ ಕಡೆ ನೀರಿನಲ್ಲಿ ಓಡಾಡ್ತಾ ಇದ್ದಾರೆ. ಅವರು ಓಡಾಡ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಎಲ್ಲೋ ಒಂದು ಕಡೆ ಹೋಗ್ತಾ ಇರುವಾಗ ದೂರ ಎಲ್ಲಿ ಹೋದ್ರೂ ಸಿಗ್ತಾ ಬರೀ ನೀರೇ ಇದೆ. ಅದು ದೇವರ ಚಿತ್ತ, ಅನುಗ್ರಹಕ್ಕೆ ಅವನು ಅನುಗ್ರಹ ಮಾಡಬೇಕು ಅಂತಾದ್ರೆ ಮಾಡ್ತಾನೆ. ಹಾಗೆ ಹೋಗ್ತಾ ಇದ್ದಾಗ ಒಂದು ಆಲದ ಎಲೆಯ ಮೇಲೆ ಒಂದು ಕೂಸು ಮಲಗಿತ್ತು. ಆ ಕೂಸು ಮಲಗಿದಾಗ ಆ ಕೂಸನ್ನ ನೋಡಿದ್ರಂತೆ. ಆ ಕೂಸನ್ನೇ ನೋಡಿ ಆ ಕೂಸನ್ನ ಒಂದ್ಸರ್ತಿ ಹತ್ರಕ್ಕೆ ಹೋದ್ರು. ಬಹಳ ಸುಂದರವಾಗಿದೆ ಅಂತ ನೋಡಿದ್ರು. ಆಮೇಲೆ ಹತ್ರಕ್ಕೆ ಹೋಗಿ ನೋಡುವಾಗ ಅದರ ಬೆರಳುಗಳನ್ನ ಸ್ಪರ್ಶ ಮಾಡಿದ್ರಂತೆ. ಸಣ್ಣ ಎಳೆಯಾಗಿರುವಂತಹ ಬೆರಳುಗಳು, ಅದನ್ನು ಸ್ಪರ್ಶ ಮಾಡುತ್ತಾರೆ. ಆ ಕೂಸೇನು ಮಾಡಿತ್ತಂತೆ, ಎಳೆಯಾದಂತ ಒಂದು ಬೆರಳನ್ನ ತೆಗೆದುಕೊಂಡು ಬಾಯಲ್ಲಿಟ್ಟುಕೊಂಡಿತ್ತಂಥದ್ದು. ಅದನ್ನೇ ಕರಾರವಿಂದೇನ ಪದಾರವಿಂದಂ ಅಂತ. ಹಾಗೆ ಅದನ್ನ ಬಾಯಲ್ಲಿಟ್ಟುಕೊಂಡಿತ್ತಂತೆ ಆ ಕೂಸು. ಹಾಗೆ ಬಾಯಲ್ಲಿಟ್ಟುಕೊಂಡಂತ ಆ ಕೂಸನ್ನ ನೋಡಿದ್ರು. ಆ ಕೂಸನ್ನ ನೋಡಬೇಕಾದ್ರೆ ಪರಮಾನಂದ ಆಯಿತು. ಹತ್ತಿರಕ್ಕೆ ಹೋದ್ರಂತೆ. ಆ ಬಾಯಲ್ಲಿ ಇಟ್ಟುಕೊಂಡಂತ ಬೆರಳನ್ನ ಒಂದ್ಸರ್ತಿ ತೆಗೀತು. ಕೂಸು ತೆಗೆದು ಬಾಯಿ ತೆಗೀತಂತೆ. ಬಾಯಿ ತೆಗೆದಾಗ ಉಸಿರು ಎಳ್ಕೊಳ್ಳುವಾಗ ಮಾರ್ಕಂಡೇಯರೇ ಒಳಗೆ ಹೋದ್ರು. ಒಳಗೆ ಆ ಕೂಸಿನ ಒಳಗೆ ಹೋದ್ರು. ಮಾರ್ಕಂಡೇಯರೇ ಒಳಗೆ ಹೋದಾಗ ಒಳಗೆ ಹೋಗಿ ನೋಡುತ್ತಾರೆ. ಒಳಗೆ ಹೊರಗೇನು ನೋಡಿದ್ರು, ನೀರು. ಆ ನೀರೇ ಕಾಣ್ತಾ ಇದೆ. ಒಳಗೂ ನೀರೇ ಕಾಣ್ತಾ ಇದೆ. ಮತ್ತೆ ಅಲ್ಲೂ ನೋಡಿದ್ರಂತೆ. ಅಲ್ಲೂ ನೋಡಬೇಕಾದ್ರೆ ಏನಾಗ್ತಾ ಇದೆ ಅಂದ್ರೆ, ಅಲ್ಲೂ ಒಂದು ಕೂಸು ಮಲಗಿದೆ. ಅಲ್ಲೂ ಒಂದು ಕೂಸಿದೆ ಆಲದ ಎಲೆಯ ಮೇಲೆ. ಅಂತೂ ಹೀಗೆ ಅನಂತವಾದಂಥ ರೂಪದಿಂದ ಕೂಡಿರುವವನು ಭಗವಂತ ಅಂತ ಹೀಗೆಲ್ಲ ಆ ಒಳಗಿನಿಂದ ಮತ್ತು ಹೊರಗೆ ಬಂದ್ರಂತೆ. ಹೊರಗೆ ಬಂದು ನೋಡುತ್ತಾರೆ. ಆ ಹೊರಗೆ ಬಂದು ನೋಡುವಾಗ ಅದ್ಭುತವಾದಂಥ ಈ ಪ್ರಳಯವನ್ನು ನೋಡಿದಂತೆ. ಎಷ್ಟು ಅಂತ ಹೇಳಿದ್ರೆ ಎಷ್ಟೋ 1000 ವರ್ಷಗಳು ಕಳೆದೋಯ್ತಂತೆ ಆ ಪ್ರಳಯವನ್ನು ನೋಡ್ತಾ ಇರುವಾಗ. ಎಷ್ಟೋ 1000 ವರ್ಷಗಳು ಗೊತ್ತೇ ಇಲ್ಲ. ಅದನ್ನ ಸಪ್ತಕಲ್ಪ ಅಂತ ಹೇಳ್ತಾರೆ. ಸಪ್ತಕಲ್ಪಗಳೇ ಅದನ್ನ ಮಾರ್ಕಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವನ ಅಂತ. ಸಪ್ತಕಲ್ಪಗಳನ್ನೇ ನೋಡಿಬಿಟ್ರಂತೆ ಆ ಪ್ರಳಯವನ್ನ. ದಿವ್ಯವಾಗಿರುವಂತಹ ಪ್ರಳಯವನ್ನ ಅದನ್ನ ಒಳಗಿನಿಂದ ನೋಡಿದ್ರು. ಇಷ್ಟನ್ನೇ ನೋಡ್ತಾ ಇರುವಾಗಲೇನೆ ಇವರು ಈ ಕಡೆಯಿಂದ ನೋಡ್ತಾ ಕೂತಿದ್ದಾರೆ. ಧ್ಯಾನಮಗ್ನರಾಗಿದ್ದಾರೆ ಮಾರ್ಕಂಡೇಯರು. ಧ್ಯಾನಮಗ್ನರಾಗಿ ಕೂತಿರುವಂತ ಮಾರ್ಕಂಡೇಯರ ಬಳಿಗೆ ಮೇಲಿಂದ ಏನಾಗ್ತಿತ್ತು ಅಂದ್ರೆ, ಪಾರ್ವತೀ ದೇವಿಯರು ಮತ್ತು ರುದ್ರದೇವರು ಇಬ್ಬರು ಸಂಚಾರ ಕ್ರಮದಲ್ಲಿ ಹೋಗ್ತಿದ್ರಂತ. ಅವರು ಮೇಲೆ ಹೋಗುವಾಗ ಪಾರ್ವತೀ ದೇವಿಯರು ಈ ಮಾರ್ಕಂಡೇಯರನ್ನು ನೋಡಿದ್ರಂತೆ. ಮಾರ್ಕಂಡೇಯರನ್ನು ನೋಡಿದ ಕೂಡಲೇನೆ ಆ ಕೂಡಲೇ ಪಾರ್ವತೀ ದೇವಿಯರು ಹೇಳ್ತಾರೆ, ಸ್ವಾಮಿ, ನಮ್ಮ ಭಕ್ತ ಮಾರ್ಕಂಡೇಯರು ಕೂತಿದ್ದಾರೆ. ನಾವು ಹೋಗಿ, ಬಹಳ ಉತ್ತಮವಾದಂಥ ಬ್ರಾಹ್ಮಣ ಆ ವ್ಯಕ್ತಿ, ಸಣ್ಣ ಕೂಸು, ಆದರೆ ಸಣ್ಣ ವಯಸ್ಸಿನಲ್ಲೇ ಎಂಥ ಜ್ಞಾನ ಅದಕ್ಕೆ. ಆದ್ರಿಂದ ಅದಕ್ಕೇನಾದ್ರೂ ಅನುಗ್ರಹ ಮಾಡಬೇಕು. ನಾವು ಏನಾದ್ರೂ ವರ ಕೇಳೋದಿದ್ರೆ ಕೇಳಿ ಕೊಟ್ಟು ಬರೋಣಂತೆ ವರವನ್ನ ಅಂತ ಹೇಳಿದ್ರು. ಏನಾದ್ರೂ ವರವನ್ನು ಕೊಡೋಣ, ಹೋಗೋಣ ಬನ್ನಿ. ರುದ್ರದೇವರು ಹೇಳ್ತಾರೆ, ಪಾರ್ವತಿ ಬೇಡ, ನಾವು ಹೋಗೋದು. ಯಾಕೆ ಅಂದ್ರೆ ಆ ಕೂಸು ಈಗಾಗಲೇ ಭಗವಂತನ ಆ ದಿವ್ಯವಾಗಿರುವಂತಹ ಅದ್ಭುತವಾದಂತಹ ಕಲ್ಪ ಪ್ರಳಯವನ್ನೆಲ್ಲವನ್ನು ನೋಡಿ ಅದು ಕೃತಕೃತ್ಯವಾಗಿದೆ. ಇನ್ನು ನೋಡಬೇಕಾದ್ದು ಕೇಳಬೇಕಾದ್ದು ಅಂತ ಅದಕ್ಕೆ ಯಾವುದೂ ಇಲ್ಲ. ನಾವು ಹೋಗಿ ವರ ಕೇಳು ಅಂದ್ರೂ ಕೂಡ ಏನು ಕೇಳೋದಿಲ್ಲ. ಆದ್ರಿಂದ ಏನು ಹೋಗೋದು ಬೇಕಾಗಿಲ್ಲ ಅಂದ್ರು. ಇಲ್ಲ ಪರವಾಗಿಲ್ಲ, ಆದ್ರೂ ಒಂದ್ಸರ್ತಿ ಮಾತಾಡಿಸಿ ಆದ್ರೂ ಬರೋಣಂತೆ, ಹೋಗೋಣ ಬನ್ನಿ ಅಂತ ಪಾರ್ವತೀ ದೇವಿಗೆ ಹೆಣ್ಕರುಳು ಎಳೀತು. ಅದು ಎಳೆದು ಆಯ್ತು ಅಂತ ಮಹಾರುದ್ರದೇವರು ಕೂಡ ಬಂದ್ರಂತಲ್ಲಿ. ಬಂದ ಕೂಡ್ಲೇನೆ ಇವರು ಪ್ರಳಯವನ್ನ ನೋಡ್ತಾ ಇರುವಂತ ಧ್ಯಾನದಲ್ಲಿದ್ರಲ್ಲ ಮಾರ್ಕಂಡೇಯರು, ಅದನ್ನು ನೋಡುವ ಧ್ಯಾನದಲ್ಲಿದ್ದವರಿಗೂ ಕೂಡ ರುದ್ರದೇವರು ಬಂದು ಕೂಡಲೇ ಎಚ್ಚರಿಕೆ ಆಯ್ತು ಅನ್ಸ. ಎಚ್ಚರಿಕೆ ಆದ ಕೂಡಲೇನೆ ಬಂದು ರುದ್ರದೇವರಿಗೆ ನಮಸ್ಕಾರ ಮಾಡಿದ್ರಂತೆ. ಬಂದು ರುದ್ರದೇವರಿಗೆ ನಮಸ್ಕಾರ ಮಾಡಿದ್ರು. ಆ ರುದ್ರದೇವರಿಗೆ ನಮಸ್ಕಾರ ಯಾಕೆ ಅಂದ್ರೆ ಇದರ ಮೂಲಕ ಸತ್ಯಧರ್ಮ ತೀರ್ಥರು ಬರೀತಾರಲ್ಲಿ ವಿಶೇಷವಾಗಿ ಏನ್ ಹೇಳ್ತಾರೆ ಅಂದ್ರೆ, ಅವರು ಯಾವತ್ತು ಪೂಜೆ ಮಾಡ್ತಾ ಇರ್ತೇವೆ, ದೇವರ ಪೂಜೆ ಧ್ಯಾನ ಇದಕ್ಕೆಲ್ಲ ಕೂತಿರ್ತೇವೆ. ಕೂತಾಗಲೂ ಕೂಡ ಯಾರಾದ್ರೂ ಒಬ್ಬ ಜ್ಞಾನಿಗಳು ಮಹಾತ್ಮರು ಬಂದಿದ್ದಾರೆ ಅಂತ ಆದ್ರೆ
ಆ ದೇವರ ಪೂಜೆಯನ್ನ ಬಿಟ್ಟು ಬಂದು ಅವರಿಗೆ ನಮಸ್ಕಾರ ಮಾಡಬೇಕಂತೆ. ಆ ನಮಸ್ಕಾರ ಅದು ಆ ವಿಶೇಷತೆ ಅಂದ್ರೆ ಅಲ್ಲಿ ಸನ್ನಿಧಾನ ಛಲಪ್ರತಿಮೆಯಲ್ಲಾಗುವಾಗ ಭಗವಂತನ ವಿಭೂತಿ ರೂಪ ಎನ್ನುವುದು ವಿಶೇಷವಾಗಿರುತ್ತಂತೆ. ಇಲ್ಲ ಅಂತಲ್ಲ, ದೇವರ ಗರ್ಭಗುಡಿಯಲ್ಲೂ ಭಗವಂತ ಇದ್ದಾನೆ, ಆದರೆ ಸನ್ನಿಧಾನ ಎನ್ನುವಂಥದ್ದು ವಿಶೇಷವಾಗಿರುತ್ತೆ. ಆದ್ರಿಂದ ಮಾರ್ಕಂಡೇಯರು ಧ್ಯಾನದಲ್ಲಿ ಕೂತಿದ್ರೂ ಕೂಡ ಒಂದು ಸರ್ತಿ ಎದ್ದು ಬಂದು ಅವರಿಗೆ ರುದ್ರದೇವರಿಗೆ ನಮಸ್ಕಾರ ಮಾಡಿದ್ರಂತೆ. ಆ ನಮಸ್ಕಾರ ಮಾಡಿದಾಗ ರುದ್ರದೇವರು ಅವರ ಜೊತೆಗೆ ಒಂದಷ್ಟು ಕಥಾಲಾಪವನ್ನು ಮಾಡುತ್ತಾರೆ. ಪಾರ್ವತೀ ದೇವಿಯರು ಕಥಾಲಾಪವನ್ನು ಮಾಡುತ್ತಾರೆ. ಆ ಮಾತನಾಡಿ ಕೊನೆಯಲ್ಲಿ ಮಹಾರುದ್ರದೇವರು ಉಪದೇಶವನ್ನೆಲ್ಲ ಮಾಡಿ ತತ್ವಜ್ಞಾನೋಪದೇಶವನ್ನು ಮಾಡಿದ ನಂತರ ಕೊನೆಯಲ್ಲಿ ಕೇಳಿದರಂತೆ, ಮಾರ್ಕಂಡೇಯರನ್ನು ಕೇಳುತ್ತಾ ಇದ್ದಾರೆ. ಮಾರ್ಕಂಡೇಯರೇ, ಇಷ್ಟೆಲ್ಲ ಮಾಡಿದ್ದೀರಿ, ನೀವು ಬಹಳ ಉದ್ಧಾರ ಆಗಿದ್ದೀರಿ, ಈಗಾಗಲೇ ನಿಮ್ಮ ಜೀವನವೇ ಸಾರ್ಥಕ ಆಗಿದೆ. ನಿಮ್ಮ ಜೀವನದಲ್ಲಿ ಏನಾದರೂ ಕೇಳಬೇಕು ಅಂತಿದ್ರೆ, ಏನಾದರೂ ಹೊರಗಿರ ಏನಾದರೂ ಬೇಕು ಅಂತಿದ್ರೆ ನೀವು ಕೇಳಿ ವರವನ್ನ ಕೊಡ್ತೇನೆ ಅಂತ ಹೇಳಿದ್ರಂತೆ. ವರ ಕೇಳಿ ಕೊಡ್ತೇನೆ ಅಂತ ಹೇಳುವಾಗ ಆಗ ಮಾರ್ಕಂಡೇಯರು ಅಚ್ಯುತೆ ಅಚ್ಯುತಾಂ ಭಕ್ತಿಂ ಅಂತ ಹೇಳಿದ್ರು. ನನಗೇನೂ ಬೇಕಾಗಿಲ್ಲ, ನೀವು ವರ ನನಗೆ ಬೇಡ, ಆದರೂ ನೀವು ಕೇಳು ಅಂದದ್ರಿಂದ ಕೇಳ್ತೀನಿ. ಏನು? ಅಚ್ಯುತೆ ಅಚ್ಯುತಾಂ ಭಕ್ತಿಂ, ಅಚ್ಯುತನಲ್ಲಿ ಅಚ್ಯುತವಾದ ಭಕ್ತಿಯನ್ನು ಕೊಡಿ ನನಗೆ ಅಂತ ಹೇಳಿ. ಅಚ್ಯುತೆ ಅಚ್ಯುತನ ಒಳಗೆ ಅಚ್ಯುತವಾದ ಅಂದ್ರೆ ಚ್ಯುತಿ ಇಲ್ಲದೆ ಇರುವಂತ ಭಕ್ತಿಯನ್ನು ನನಗೆ ಕೊಡಿ ಅಂತ ಹೇಳಿದ್ರು. ಎಂಥ ಮಾತು ಇದು! ಮುಖ್ಯ ಪ್ರಾಣದೇವರ ಸನ್ನಿಧಾನ ಇರುವವರಿಗೆ ಮಾತ್ರ ಬರುತ್ತೆ ಅಂಥ ಮಾತುಗಳೆಲ್ಲವೂ ಕೂಡ. ಹಾಗೆ ಭಗವಂತನಲ್ಲಿ ಒಂದು ಕ್ಷಣವೂ ಕೂಡ ಭಕ್ತಿ ಇಲ್ಲದ ಜೀವನ ನನಗೆ ಬೇಡ, ಅಂಥ ಜೀವನ ಬೇಡ. ಆದ್ರಿಂದ ನಿರಂತರವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡಿ, ಅಚ್ಯುತನಲ್ಲಿ ಚ್ಯುತಿ ಇಲ್ಲದೆ ಇರುವಂತ ಭಕ್ತಿಯನ್ನು ನನಗೆ ಕೊಡಿ ಅಂತ ಕೇಳಿದ್ರಂತೆ. ಇಂಥ ಭಕ್ತಿಯನ್ನ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಸರಿಯಾಗಿ ಭಗವಂತನು ಮಹಾರುದ್ರದೇವರು ಕೂಡ ಅನುಗ್ರಹ ಮಾಡಿದ್ರಂತೆ. ದೀರ್ಘಾಯುಷ್ಮಾನ್ ಭವ ಅಂತ ಅವರಿಗೆ ಹೇಳಿದ್ರಂತೆ. ದೀರ್ಘಾಯುಷ್ಮಾನ್ ಭವ, ನಿನ್ನ ಆಯುಷ್ಯ ಪೂರ್ತಿ ಭಗವಂತನ ಆರಾಧನೆಯಲ್ಲಿ ಕಳೀಲಿ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರವೇ ಅದೇ ಮಾರ್ಕಂಡೇಯರೇನೆ ಮುಂದೆ ಆಗಬೇಕಾದ್ರೆ ಅವರೇನೆ ಬಂದು ಭೀಷ್ಮಾಚಾರ್ಯರಿಗೆ ಉಪದೇಶ ಮಾಡುತ್ತಾರೆ. ಭೀಷ್ಮಾಚಾರ್ಯರು ಕೂಡ ಮಾರ್ಕಂಡೇಯರ ಬಳಿಯಲ್ಲಿ ಅವ್ರು ಹೇಳೋದೆಲ್ಲ ಈ ಹರಿವಂಶದಲ್ಲಿ ಬರುತ್ತದೆ. ಹರಿವಂಶದಲ್ಲಿ ಭೀಷ್ಮಾಚಾರ್ಯರು ಶ್ರಾದ್ದದ ಮಹತ್ವವನ್ನೆಲ್ಲ ಹೇಳುತ್ತಾರೆ. ಆ ಮಹತ್ವ ಹೇಳಬೇಕಾದ್ರೆ ಅವರಿಗೆ ಉಪದೇಶ ಮಾಡಿದವರೇ ಮಾರ್ಕಂಡೇಯರು. ಮಾರ್ಕಂಡೇಯರಿಂದ ಕೇಳಿ ಅದನ್ನೆಲ್ಲ ಪಡೀತಾರೆ. ಅಷ್ಟೇ ಅಲ್ಲ, ಮಹಾಭಾರತದಲ್ಲಿ ವನಪರ್ವ ಅನ್ನುವಂಥದ್ದು ಬಹಳ ದೊಡ್ಡದಾಗಿದೆ. ವನಪರ್ವ ಅಷ್ಟು ದೊಡ್ಡದಾಗಲಿಕ್ಕೆ ಕಾರಣ ಏನು ಅಂದ್ರೆ ಮಾರ್ಕಂಡೇಯರು ಬಂದು ಪಾಂಡವರಿಗೆ ಉಪದೇಶ ಮಾಡುತ್ತಾರೆ. ಪಾಂಡವರಿಗೆ ಉಪದೇಶ ಮಾಡಿದ್ದು ಮಾರ್ಕಂಡೇಯರು. ಹಾಗಾಗಿ ಮಾರ್ಕಂಡೇಯರಿಗೆ ಮಹಾರುದ್ರದೇವರು ಕೊಟ್ಟಂತ ಆಯುಷ್ಯದಿಂದ, ನರನಾರಾಯಣರ ಆಯುಷ್ಯದಿಂದಾಗಿ ಮುಂದೆ ಮಾಡಿದ ಕೆಲಸ ಒಂದೊಂದು ಅಲ್ಲ, ಅದ್ಭುತವಾದಂಥ ಜ್ಞಾನ ಕಾರ್ಯಗಳನ್ನು ಮಾಡಿದಂತೆ, ಅತ್ಯಂತ ಅದ್ಭುತವಾಗಿರುವಂಥದ್ದು. ಇಷ್ಟೆಲ್ಲ ಆಯಿತು. ಆದ ನಂತರ ಸರಿಯಾಗಿ ಅವರಿಗೆ 9 ವರ್ಷ ತುಂಬಿತ್ತಂತೆ. ಆ 9 ವರ್ಷ ತುಂಬಿದಾಗ ಆಗ ಇನ್ನೇನು ಅವರ ಆಯುಷ್ಯ ಮುಗೀತಲ್ವಾ? ಮುಗೀತು. ಆದ್ರಿಂದ ಯಮದೂತರು ಬಂದು ಅವರನ್ನು ಎಳ್ಕೊಂಡು ಹೋಗಬೇಕು. ಅವರನ್ನು ಎಳ್ಕೊಂಡು ಹೋಗಬೇಕು ಅಂತಂದಾಗ ಯಮದೂತರು ಬಂದ್ರಂತೆ. ಯಮದೂತರು ಬಂದಾಗ ಸರಿಯಾಗಿ ಏನಾಗಿತ್ತು ಅಂದ್ರೆ ಇವರು ನದಿ ತೀರದಲ್ಲಿ ಕುಳಿತುಕೊಂಡು ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನ ಮಾಡಿ ಇನ್ನೇನು ಗಾಯತ್ರಿ ಮಂತ್ರ ಜಪವನ್ನ ಮಾಡಬೇಕು ಅಂತಿದ್ರಂತೆ. ಗಾಯತ್ರಿ ಜಪವನ್ನ ಮಾಡುತ್ತಿದ್ದಾರೆ. ಆ ಗಾಯತ್ರಿ ಜಪವನ್ನ ಮಾಡುವಾಗ ಆ ಕಾಲದಲ್ಲಿ ಯಮದೂತರು ಎಳೆಯುವಂತೆ ಇಲ್ಲ. ಆ ಕಾಲದಲ್ಲಿ ಯಮದೂತರಿಗೂ ಕೆಲವು ನಿಯಮಗಳಿದ್ದಾವೆ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ನಿಯಮಗಳು ಅಂತ. ಹಾಗೆ ಯಮದೂತರಾಗುವಾಗ ಭಗವಂತನ ಧ್ಯಾನದಲ್ಲಿ ಆಸಕ್ತರಾದವರಿಗೆ ಗಾಯತ್ರಿ ಮಂತ್ರವನ್ನ, ಗಾಯತ್ರಿ ಅರ್ಘ್ಯ ಪ್ರದಾನವನ್ನ ಮಾಡುವಾಗ ಆ ಕಾಲದಲ್ಲಿ ಅವರ ಪ್ರಾಣವನ್ನ ಎಳೆಯುವಂತೆ ಇಲ್ಲ. ಒಬ್ಬ ಭಿಕ್ಷುಕನಿಗೂ ಒಂದು ನಿಯಮ ಇದೆ. ಒಬ್ಬ ಭಿಕ್ಷುಕ ಮನೆಗೆ ಬಂದು ಕೂತ್ಕೊಂಡ, ಮನೆಯ ಎದುರಲ್ಲಿ ನಿಂತು ಭಿಕ್ಷಾಂ ದೇಹಿ ಅಂತ ಕೇಳಿದ ಅಂತ ಆದ್ರೆ ಆ ಭಿಕ್ಷುಕ ಒಳಗಿದ್ದವರು ಬರಬೇಕಲ್ಲ, ಕಾಯ್ಬೇಕಂತ. ಕಾಯ್ಬೇಕು. ಎಷ್ಟು ಕಾಯ್ಬೇಕು ಅಂದ್ರೆ ಅದಕ್ಕೊಂದು ನಿಯಮ ಇದೆ. ಎಷ್ಟು ಅಂದ್ರೆ ಒಬ್ಬ ತಾಯಿಯಾದವಳು ತನ್ನ ಮಗುವಿಗೆ ಎದೆ ಹಾಲನ್ನ ಉಣ್ಣಿಸೋದಕ್ಕೆ ಎಷ್ಟು ಕಾಲ ಬೇಕೋ ಅಷ್ಟು ಕಾಲ ಕಾಯ್ಬೇಕಂತ. ಅಷ್ಟಾದ ಮೇಲೆ ಒಳಗಿಂದ ಯಾರೂ ಬರಲಿಲ್ಲ, ಭಿಕ್ಷಾಂ ದೇಹಿ ಅಂದಾಗ ಯಾರೂ ಬರಲಿಲ್ಲ ಅಂದ್ರೆ ಆಮೇಲೆ ಮುಂದಕ್ಕೆ ಹೋಗ್ಬೋದಂತ. ಇಲ್ಲ ಅಂದ್ರೆ ಅವಳು ಇನ್ನೂ ಬರ್ಲಿಕ್ಕೆ ಲೇಟ್ ಆಗ್ತಾ ಇದೆ, ಮಾಡ್ತಾ ಇದೆ, ಎಷ್ಟೊತ್ತಾಯ್ತು ಬರ್ತಾ ಇಲ್ಲ, ಹಾಗೆ ಬಯ್ಯೋ ಹಾಗಿಲ್ಲ, ಹಾಗೆಲ್ಲ ಅವರೆಲ್ಲ ಭಿಕ್ಷುಕರಾಗಬೇಕು. ಆ ಭಿಕ್ಷುಕನಿಗೊಂದು ನಿಯಮ. ಹಾಗೆ ಯಮದೂತರಿಗೂ ಕೂಡ ಒಂದು ನಿಯಮ ಏನು ಅಂತ ಹೇಳಿದ್ರೆ, ಯಾರು ಅರ್ಘ್ಯ ಪ್ರದಾನವನ್ನ ಮಾಡಿ ಗಾಯತ್ರಿ ಜಪದಲ್ಲಿ ತೊಡಗಿರ್ತಾರೋ ಅಂಥವರನ್ನ ಎಳೆದುಕೊಂಡು ಹೋಗುವಂತೆ ಇಲ್ಲ ಅಂತ. ಹಾಗಾಗಿ ಆ ಕಾಲದಲ್ಲಿ ಗಾಯತ್ರಿ ಜಪಕ್ಕೆ ತೊಡಗಿದ್ರು. ಏನು ಮಾಡಿದ್ರು ಕೂಡ ಅದನ್ನು ಎಳಿಲಿಕ್ಕಾಗ್ತಾ ಇಲ್ಲ, ಸುಮ್ಮನೆ ಇದ್ರು. ಆಮೇಲೆ ಗಾಯತ್ರಿ ಜಪವನ್ನ ಮುಗಿಸಿದ್ರು. ಮುಗಿಸಿದ ನಂತರ ಅವರ ಪ್ರಾಣವನ್ನ ಸೆಳೀಬೇಕು ಅಂತ ಯಮದೂತರು ಪಾಶವನ್ನ ಹಾಕಿ ಎಳೆದ್ರಂತೆ. ಹಾಕಿದ್ರೆ ಪಾಶ ಹಿಂದೆ ಬರ್ತಾ ಇದೆ ಹೊರತು ಅವರ ಪ್ರಾಣ ಜೊತೆಗೆ ಬರ್ತಿಲ್ಲಂತೆ. ಪ್ರಾಣ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಇದು ಹತ್ತಿರಕ್ಕೆ ಹೋಗಬೇಕು ಅಂದ್ರೆ ಯಮದೂತರಿಗೆ ಆಗ್ತಾ ಇಲ್ಲ.
ಏನಿದು ವಿಚಿತ್ರ ಅಂತಂದುಕೊಂಡು ಯಮದೂತರು ಅವರಿಗಾಗಲ್ಲ ಅಂದ್ರೆ ಏನ್ ಮಾಡಬೇಕು? ಅವರ ಬಾಸ್, ಅವರ ಒಡೆಯನ ಬಳಿಗೆ ಹೋಗಬೇಕು. ಯಮದೇವರ ಬಳಿಗೆ ಹೋದ್ರಂತೆ. ಯಮದೇವರ ಬಳಿಗೆ ಹೋಗಿ ಯಮದೇವರಿಗೆ ಹೇಳಿದ್ರಂತೆ, ಹೀಗೆ ಮಾರ್ಕಂಡೇಯರನ್ನ ಎಳೆದರೂ ಆಗ್ತಾ ಇಲ್ಲ, ಬರ್ತಾ ಇಲ್ಲ, ನಮ್ಮ ಕೈಗೆ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಯಮದೂತರು ಅವ್ರು ಹೇಳ್ತಾರೆ, ಯಮದೇವರು ಹೇಳಿದ್ರು, ನೀವಲ್ಲ ನಾನೇ ಬರ್ತೀನಿ ಅಂತ ಬಂದ್ರಂತೆ. ಯಮದೇವರೇ ಬಂದು ಪ್ರಾಣವನ್ನು ಸೆಳೆದರೂ ಕೂಡ ಆ ಪ್ರಾಣ ಬರಲಿಲ್ಲ. ಆಗ ಯಮದೇವರಿಗೆ ಆಗ್ಲಿಲ್ಲ ಅಂದಾಗ ಯಮದೇವರು ಹೋಗಬೇಕಾದ ಯಾರ ಬಳಿಗೆ ಅಂದ್ರೆ ರುದ್ರದೇವರ ಬಳಿಗೆ ಹೋಗ್ಬೇಕಂತ. ಮಹರುದ್ರದೇವರ ಬಳಿಗೆ ಹೋದ್ರು. ಆ ಮಹರುದ್ರದೇವರ ಬಳಿಗೆ ಹೋಗಿ ರುದ್ರದೇವರನ್ನೇ ಕೇಳಿದ್ರಂತೆ, ಸ್ವಾಮಿ ನಾವು ಅವನ ಪ್ರಾಣ ಎಳೆದ್ರು ಬರ್ತಾ ಇಲ್ಲ, ಏನ್ ಮಾಡಬೇಕು ಅಂತ ಕೇಳಿದ್ರು. ಆಗ ರುದ್ರದೇವರು ಹೇಳ್ತಾರೆ, ಅವನ ತಂಟೆಗೆ ಹೋಗಬೇಡ್ರಿ ಎಂದ್ರಂತೆ, ಅವನ ಹತ್ರಕ್ಕೆ ಸುಳಿಬೇಡ್ರಿ ಎಂದ್ರು. ಯಾಕೆ ಅಂದ್ರೆ ಮಾರ್ಕಂಡೇಯರಿಗೆ ನಾನು ಮಾತ್ರ ಅಲ್ಲ, ಸಕಲ ಬ್ರಾಹ್ಮಣರು ಕೂಡ ಅವನು ಹುಟ್ಟಿದಾಗಿನಿಂದಲೂ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡಿ ದೀರ್ಘಾಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಭವ ಅಂತ ಅವರ ಆಶೀರ್ವಾದ ಬಂದಿದೆ ಅವನಿಗೆ. ಅದರ ಜೊತೆಗೆ ನಾನು ಅವನಿಗೆ ಆಶೀರ್ವಚನವನ್ನು ನೀಡಿದ್ದೇನೆ. ನರನಾರಾಯಣರ ಭಗವಂತನ ಅನುಗ್ರಹ ಎನ್ನುವಂತಹದ್ದಾಗಿದೆ. ಅಷ್ಟೇ ಅಲ್ಲ, ನಾನು ಅವನಿಗೆ ಅನುಗ್ರಹವನ್ನ ದೀರ್ಘಾಯುಷಿಯಾಗುವಂತ ಅವನಿಗೆ ನಾನು ಅನುಗ್ರಹ ಮಾಡುವಾಗ ನಾನು ನರಸಿಂಹ ಮಂತ್ರವನ್ನು ಜಪ ಮಾಡ್ತಾ ಇದ್ದೆ ಅಂತ ಹೇಳಿದ್ದಾರೆ. ನರಸಿಂಹ ಮಂತ್ರವನ್ನು ಜಪ ಮಾಡುತ್ತಾ ಇದ್ದೆ. ನರಸಿಂಹ ಮಂತ್ರ ಅಂದ್ರೆ ನರಸಿಂಹದೇವರ ಅನುಗ್ರಹದಿಂದಾಗಿ ನಾನು ಹೇಳಿದ್ದೇನೆ. ಆದ್ರೆ ನರಸಿಂಹದೇವರ ಅನುಗ್ರಹವೂ ಇದೆ. ನರಸಿಂಹದೇವರು ಅಂದ್ರೆ ಅವರು ಮೃತ್ಯುವಿಗೂ ಮೃತ್ಯು, ಅಪಮೃತ್ಯುವನ್ನ ಪರಿಹಾರ ಮಾಡುವಂತ ಮಹಾತ್ಮರು ನರಸಿಂಹದೇವರು ಅಂತ. ಇದನ್ನ ಮೃತ್ಯುಂ ನಮಾಮ್ಯಹಂ ಅಂತ ಹೇಳ್ತೀವಲ್ಲ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಮೃತ್ಯುವಿಗೆ ಮೃತ್ಯು ಅಂತ ಕರೆಸಿಕೊಂಡಂತ ನರಸಿಂಹದೇವರ ಅನುಗ್ರಹದಿಂದಾಗಿ ನಾನು ಅವನಿಗೆ ದೀರ್ಘಾಯುಷಿಯಾಗುವಂತ ಆಶೀರ್ವಾದವನ್ನು ಮಾಡಿದ್ದೇನೆ. ಆದ್ರಿಂದ ನನ್ನ ಅನುಗ್ರಹ, ನರಸಿಂಹದೇವರ ಅನುಗ್ರಹ, ಬ್ರಾಹ್ಮಣರ ಅನುಗ್ರಹ, ಎಲ್ಲರ ಅನುಗ್ರಹ ಇರೋದ್ರಿಂದ ಅವನಿಗೆ ಅಷ್ಟು ಸುಲಭದಲ್ಲಿ ಸಾವು ಬರುವುದಿಲ್ಲ. ಆದ್ರಿಂದ ಅವನು ಚಿರಂಜೀವಿ ಆಗ್ತಾನೆ ಅಂತ ಹೇಳಿದರು. ಹಾಗಾಗಿ ಈ ಏನು ಚಿರಂಜೀವಿಗಳು ಅಂತಿದ್ದಾರೆ, 7 ಜನ ಚಿರಂಜೀವಿಗಳನ್ನು ಹೇಳ್ತೇವೆ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಅಲ್ಲಿಗೆ ನಿಲ್ಲಿಸಬಾರದಂತೆ, ಮತ್ತೇನ್ ಮಾಡೋದು? ಸಪ್ತೈತಾನ್ ಸಂಸ್ಮರೇ ನಿತ್ಯಂ ಮಾರ್ಕಂಡೇಯ ಮತಾಷ್ಟಮಂ. ಅಲ್ಲಿಗೆ ಹೋಗಬೇಕು ಮತ್ತೆ. ಮಾರ್ಕಂಡೇಯ ಮತಾಷ್ಟಮಂ, ಈ ಮಾರ್ಕಂಡೇಯರನ್ನು ಕೂಡ ಸ್ಮರಣೆ ಮಾಡಬೇಕಂತ. ಅಷ್ಟೇ ಅಲ್ಲ, ಸ್ಮೃತ್ವಾಚ ಮಾರ್ಕಂಡೇಯಂ ಜೀವೇತ್ ಶತಂ ಸಾಗ್ರಂ ಶತಂ ಅಂತ ಹೇಳ್ತಾರೆ. ನೀವು ಈ ಮಾರ್ಕಂಡೇಯರ ಸ್ಮರಣೆಯನ್ನ ಮಾಡಿದ್ರು ಅಂತಾದ್ರೆ ಜೀವೇತ್ ಸಾಗ್ರಂ ಶತಂ, ಅವರ ಆಯುಷ್ಯವೂ ಕೂಡ 100 ವರ್ಷ ಆಗತ್ತಂತೆ. ಅವರ ಸ್ಮರಣೆ ಮಾತ್ರದಿಂದಲೇನೆ 100 ವರ್ಷದ ಆಯುಷ್ಯ ಎನ್ನುವಂತಹದ್ದು ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಆ ರೀತಿಯಲ್ಲಿ ಅವರ ವಿಶೇಷವಾದಂಥ ಮಾರ್ಕಂಡೇಯರ ಉಪಾಖ್ಯಾನವನ್ನ ಹೇಳಿದ್ದಾರೆ. ಮಾರ್ಕಂಡೇಯರ ಉಪಾಖ್ಯಾನವನ್ನ ಹೇಳಿ ಅನಂತರದಲ್ಲಾಗಬೇಕಾದ್ರೆ ಮುಂದೆ ಅನೇಕ ವಿಚಾರಗಳನ್ನು, ಅಂದರೆ ಯಾವ್ಯಾವ ಮಾಸದಲ್ಲಿ ಸೂರ್ಯನಲ್ಲಿ ಭಗವಂತ ಯಾವ್ಯಾವ ರೂಪದಿಂದ ಇರ್ತಾನೆ ಅಂತೆಲ್ಲ, ಅದಕ್ಕೆಲ್ಲ ನಿಮಗೆಲ್ಲ ಗೊತ್ತಿರೋದು. ಮಾಸದಲ್ಲಿ ಈ ಮಾಸಕ್ಕೆ ನಿಯಾಮಕ ಯಾರು ಅಂತೆಲ್ಲ ನೋಡಿರುತ್ತೀರಿ. ಅಂತ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಆ ವಿಚಾರವನ್ನು ಹೇಳಿದ ನಂತರ ಮುಂದೆ ಆಗಬೇಕಾದ್ರೆ ಪರಮಾತ್ಮನ ಮಹಿಮೆಯನ್ನ ಕೊಂಡಾಡುತ್ತಾ ಕೊನೆಗೆ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ತುನ್ವಂತಿ ದಿವ್ಯೈಸ್ತವೈಹಿ ವೇದೈಹಿ ಸಾಂಗ ಪದಕ್ರಮೋಪನಿಷದೈಹಿ ಗಾಯಂತಿ ಯಂ ಸಾಮಗಾಹ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ಅಂತ ಭಗವಂತನನ್ನ ಎಲ್ಲ ವರುಣ ಇಂದ್ರ ಎಲ್ಲ ದೇವಾನುದೇವತೆಗಳಿಂದಾಗಿ ಸ್ತುತ್ಯನಾದಂತಹ, ಸಾಮಾಧಿ ವೇದಗಳಿಂದಾಗಿ ಸ್ತುತ್ಯನಾದಂಥ, ಧ್ಯಾನದಿಂದಾಗಿ ಅವನ್ನ ಒಲಿಸಿಕೊಳ್ಳಿಕ್ಕೆ ಯೋಗ್ಯನಾದಂಥ ಪರಮಾತ್ಮನಿಗೆ ದೇವಾಯ ತಸ್ಮೈ ನಮಃ ಅಂತ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾ ಕೊನೆಯಲ್ಲಿ ಇಂಥ ಶ್ರೀಮದ್ ಭಾಗವತವನ್ನ ಹೇಳೋದು ಇದಂ ಭಗವತಾ ಪೂರ್ವಂ. ಇದು ಹೇಗೆ ಬಂತು ಅಂದ್ರೆ, ಮೊದಲು ಬ್ರಹ್ಮದೇವರಿಗೆ ನಾಭಿಕಮಲದಲ್ಲಿರುವಂಥ ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ಮಾಡಿದ. ಸ್ಥಿತಾಯ ಭವಭೀತಾಯ ಕಾರುಣ್ಯಾತ್ ಸಂಪ್ರಕಾಶಿತಂ ಆದಿ ಮಧ್ಯಾವಸಾನೇಶು ವೈರಾಗ್ಯಾಖ್ಯಾನ ಸಂಯುತಂ. ಬಹಳ ಇದರಲ್ಲಿ ಇರುವಂತಹದ್ದು ಆದಿ ಮಧ್ಯ ಎಲ್ಲ ಕಡೆಯಲ್ಲೂ ಕೂಡ ಹರಿಯ ಭಗವಂತನ ಗುಣಗಾನಗಳು. ಅಲ್ಲಲ್ಲಿ ಇದನ್ನು ಕೇಳುತ್ತಾ ಇದ್ರೆ ವೈರಾಗ್ಯ ಎನ್ನುವಂತಹದ್ದು ತುಂಬಿ ಬರುತ್ತೆ. ಅಂಥ ವೈರಾಗ್ಯದ ಮಾತುಗಳು. ಹರಿಲೀಲ ಕಥಾವ್ರಾತ ಅಮೃತ, ಇದನ್ನೆಲ್ಲ ಅಮೃತ ಇದು. ಹರಿಲೀಲ ಕಥೆ ಎನ್ನುವಂತಹದ್ದೇನಿದೆ, ಒಂದೊಂದು ವಿಚಾರಗಳು ಕೂಡ ಕಥಾಮೃತ. ಇದೆಲ್ಲವೂ ಕೂಡ
ಇಂಥ ಅಮೃತಮಯವಾಗಿರುವಂಥ ಈ ಕಥೆಯನ್ನ ಜೀವನದಲ್ಲಿ ಎಲ್ಲರೂ ಕೂಡ ಕೇಳಿ, ಇದನ್ನ ಕೇಳೋದು ಮಾತ್ರ ಅಲ್ಲ ಅಂತೆ, ಅದರ ಜೊತೆಗೆ ಏನು ಅಂದ್ರೆ ಇದನ್ನ ಶ್ರವಣ ಮಾಡಿ, ಅದರಲ್ಲೂ ಕೂಡ ಏನು ಅಂದ್ರೆ ಈ ಪ್ರೋಷ್ಠಪದಿ ಮಾಸ ಅಂತ ನಾಳೆ ಬರ್ತದೆ. ಆ ಪ್ರೋಷ್ಠಪದಿ ಮಾಸದಲ್ಲಿ ಆಗುವಾಗ ಹುಣ್ಣಿಮೆ ತನಕಲ್ಲೂ ಕೂಡ ಇದನ್ನ ಕೇಳಬೇಕಂತೆ, ಶ್ರವಣ ಮಾಡಬೇಕು. ಶ್ರವಣ ಮಾಡಿ ಅದರ ಜೊತೆಗೆ ಪ್ರೌಷ್ಠಪದ್ಯಾಂ ಪೌರ್ಣಮಾಸ್ಯಾಂ ಹೇಮ ಸಿಂಹ ಸಮನ್ವಿತಂ ಯೋ ದದಾತಿ ಯೋ ಭಾಗವತಂ ದದಾತಿ ಯೋ ಭಾಗವತಂ ಸಯಾತಿ ಪರಮಾಂಗತಿಂ ಅಂತ ಹೇಳ್ತಾರೆ. ಎಂಥದ್ದು ಪ್ರೌಷ್ಠಪದ್ಯಾಂ ಪೌರ್ಣಮಾಸ್ಯಾಂ. ಈ ಪ್ರೋಷ್ಠಪದಿ ಮಾಸದಲ್ಲಿ ಭಾಗವತವನ್ನ ಶ್ರವಣ ಮಾಡಿ ಬ್ರಾಹ್ಮಣರಿಗೆ ಒಂದು ಭಾಗವತ ಪುಸ್ತಕವನ್ನ ದಾನ ಮಾಡಿದರೆ ಸಾಕಂತೆ. ಶ್ರೀಮದ್ ಭಾಗವತ ಪುಸ್ತಕ ದಾನ ಮಾಡಿದರೆ ಪರಮಾಂಗತಿ, ಅವನಿಗೆ ಮೋಕ್ಷ ಲಭ್ಯವಾಗುತ್ತೆ ಅಂತ ಹೇಳ್ತಾರೆ. ಅಂಥ ದಿವ್ಯವಾಗಿರುವಂತಹದ್ದು ಶ್ರೀಮದ್ ಭಾಗವತ. ರಾಜಂತೆ ತಾವದನ್ಯಾನಿ ಪುರಾಣಾನಿ ಸತಾಂಗಣಿ ಯಾವನ್ನ ದೃಶ್ಯತೆ ಸಾಕ್ಷಾತ್ ಶ್ರೀಮದ್ ಭಾಗವತಂ ಪರಂ. ಎಲ್ಲಾ ಪುರಾಣಗಳಲ್ಲೂ ಕೂಡ ಪುರಾಣಗಳ ರಾಜ ಅಂತ ಹೇಳಿದ್ರೆ ಶ್ರೀಮದ್ ಭಾಗವತ. ಈ ಪುರಾಣಕ್ಕಿಂತಲೂ ಕೂಡ ಮತ್ತೊಂದು ಪುರಾಣ ಅಂತಿಲ್ಲ. ಸರ್ವ ವೇದಾಂತ ಸಾರಂಹಿ ಶ್ರೀಭಾಗವತಮಿಷ್ಯತೆ. ಎಲ್ಲಾ ವೇದಾಂತ ಗ್ರಂಥಗಳ ಸಾರ ಯಾವುದು ಅಂದ್ರೆ ಅದು ಶ್ರೀಮದ್ ಭಾಗವತ. ಅಂಥ ಭಾಗವತ ಯಾರಾದರೂ ಸ್ನಾನ ಮಾಡಬೇಕು ಅಂತಾದ್ರೆ ಸ್ನಾನಕ್ಕೆ ಯಾವ್ಯಾವುದೋ ತೀರ್ಥ ಅಲ್ಲ, ನಿಮ್ನಗಾನಾಂ ಯಥಾ ಗಂಗಾ, ಗಂಗಾದಲ್ಲಿ ಸ್ನಾನ ಮಾಡಿದರೆ ವಿಶೇಷವಾಗ್ತದೆ. ಹಾಗೆ ದೇವಾನಾಂ ಅಚ್ಯುತೋ ಯಥ, ಯಾರನ್ನಾದರೂ ಧ್ಯಾನ ಮಾಡಬೇಕು ಅಂದ್ರೆ ಭಗವಂತನ ಧ್ಯಾನ ಮಾಡಬೇಕು, ಸರ್ವೋತ್ತಮನನ್ನ ಧ್ಯಾನ ಮಾಡಬೇಕು. ದೇವತೆಗಳಲ್ಲಿ ಉತ್ತಮ ಅವನು ಅಂತ ಹೇಳ್ತಾರೆ. ವೈಷ್ಣವಾನಾಂ ಯಥಾ ಶಂಭು, ವೈಷ್ಣವರಲ್ಲಿ ಅಗ್ರಗಣ್ಯರಾದವರು ಯಾರು ಅಂತ ಕೇಳಿದ್ರೆ ರುದ್ರದೇವರಂತೆ, ಮಹರುದ್ರದೇವರು. ಆಮೇಲೆ ಇನ್ನು ಕ್ಷೇತ್ರಗಳಲ್ಲಿ ಯಥಾ ಕಾಶಿ ಹ್ಯನುತ್ತಮ, ಉತ್ತಮವಾದಂಥ ಕಾಶಿ ಕ್ಷೇತ್ರ. ಅದೇ ರೀತಿಯಲ್ಲಿ ಪುರಾಣಗಳಲ್ಲೇನೆ ಪುರಾಣಗಳ ರಾಜ ಅಂತ ಕರೆಸಿಕೊಂಡದ್ದು ತಥಾ ಪುರಾಣವ್ರಾತಾನಾಂ ಶ್ರೀಮದ್ ಭಾಗವತಂ ದ್ವಿಜಾಹ. ಇದಕ್ಕಿಂತಲೂ ಮಿಗಿಲಾದ ಒಂದು ಪುರಾಣ ಅನ್ನೋದು ಜಗತ್ತಿನಲ್ಲಿಲ್ಲ. ಪುರಾಣಗಳಿದ್ದಾಗ ಆದರೆ ಇದು ಶ್ರೇಷ್ಠವಾದಂಥ ಪುರಾಣ ಅಂತ ಹೇಳ್ತಾರೆ. ಇಂಥ ಶ್ರೀಮದ್ ಭಾಗವತವನ್ನ ಶ್ರೀಮದ್ ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮನ್ ಪಾರಮಹಂಸ್ಯಮೇಕಮಮಲಂ ಜ್ಞಾನಂ ಪರಂ ಗೀಯತೆ. ಇಂಥ ಭಾಗವತ ಪುರಾಣ ಪರಿಶುದ್ಧವಾದದ್ದು. ಎಲ್ಲೆಲ್ಲೂ ಕೂಡ ಇದರಲ್ಲಿ ಅಶುದ್ಧಿ ಅನ್ನೋದು ಭಾಗವತ ಅಂತ ಹೇಳಿದ್ರೆ ನಾವು ಶುದ್ಧರಾಗಿ ಬಿಡುತ್ತೇವೆ. ಅಂಥ ಪುರಾಣ ಇದು. ಅಂಥ ಪುರಾಣ ಇದನ್ನ ಜೀವನದ ಉದ್ದಕ್ಕೂ ಕೂಡ ಇದನ್ನ ಶ್ರವಣ ಮಾಡಬೇಕು, ಆ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೇ ಯಯಿದಂ ಕೃಪಯಾ ಕಸ್ಮೈ ವ್ಯಾಚಚಕ್ಷೆ ಮುಮುಕ್ಷವೇ. ಇಂತಹ ಏನು ಪುರಾಣವನ್ನ ಹೇಳಿದ್ದೆ ಸೂತ ಮಹರ್ಷಿಗಳು ಹೇಳ್ತಿದ್ದಾರೆ. ಈ ಪುರಾಣವನ್ನು ಹೇಳಿದ್ದೇವೆ ಅನ್ನೋಕ್ಕಿಂತ ದೇವರು ನಮ್ಮಿಂದ ಹೇಳಿಸಿದ್ದಾನಷ್ಟೇ. ದೇವರು ಆ ಭಗವಂತನಿಗೆ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣಿ, ಆ ಭಾಗವತನಿಗೆ ಅಂದರೆ ಭಾಗವತ ಪ್ರತಿಪಾದ್ಯನಾದಂತಹ ಕೊನೆಯಲ್ಲಿ ಹೇಳುವಾಗಲೂ ಆ ಮಾತು ಹೇಳಿದ್ದಾರೆ, ಭಗವತೆ ವಾಸುದೇವಾಯ ಅಂತ. ಅಂದರೆ ವಾಸುದೇವ ದ್ವಾದಶಾಕ್ಷರ ಮಂತ್ರವೇನೆ ದ್ವಾದಶ ಸ್ಕಂದ. ಅದರ ಸಾರ ಇದು ಅನ್ನೋದನ್ನು ತಿಳಿಸೋದಕ್ಕೋಸ್ಕರವೇ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೆ ಅಂತ ಭಗವಂತನಿಗೆ ನಮಸ್ಕಾರ. ಜೀವನ ಅಂತ ಇದ್ರೆ, ಮತ್ತೆ ಮತ್ತೆ ನಾವು ಬದುಕಿನಲ್ಲಿ ಬರೋದು ಅಂತಿದ್ರೆ, ನಾವು ಸಂಸಾರಕ್ಕೆ ಬರ್ತೇವೆ ಅಂತಾದ್ರೆ ನಮ್ಮ ಜೀವನದ ಉದ್ದಕ್ಕೂ ಕೂಡ ನಮಗೇನೂ ಬೇಡ, ಭಾಗವತವನ್ನು ಶ್ರವಣ ಮಾಡಿಸಿ ಅಷ್ಟೇ. ಅದನ್ನು ಕೇಳಿಕೊಳ್ತಾರೆ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ಯೋಗೇಶ ನಾತಸ್ತ್ವಂ ನೋ ಯತ ಪ್ರಭು. ಭಗವಂತ ಭವೇ ಭವೇ ಯಥಾ ಭಕ್ತಿ, ಭವೇ ಭವೇ, ಈ ಸಂಸಾರ ಸಾಗರದಲ್ಲಿ ಯಾವ್ಯಾವಾಗ ಬರ್ತೇನೋ ನಾನು, ಬಂದ ಕಾಲದಲ್ಲೂ ಕೂಡ ಭಕ್ತಿ ಪಾದಯೋಸ್ತವ ಜಾಯತೆ, ನಿನ್ನ ಪಾದಾರವಿಂದದಲ್ಲಿ ಭಕ್ತಿಯನ್ನ ಕೊಡು, ಇದಕ್ಕಿಂತಲೂ ಮತ್ತೇನು ಬೇಡ, ಇದು ಒಂದೇ ಸಾಕು. ಭಾಗವತವನ್ನ ಕೇಳುವಂತ ಯೋಗವನ್ನ ಕೊಡು, ಶ್ರೀಮದ್ ಭಾಗವತರ ಸಂಗಡವನ್ನ ಮಾಡಿಸು, ಅವರ ಸಂಘ ಆಗಲಿ. ಯಾರು ಭಾಗವತ ಹೇಳುತ್ತಾರೋ, ಯಾರು ಭಗವದ್ ಭಕ್ತರಾಗಿರ್ತಾರೋ ಅವರ ಸಾನ್ನಿಧ್ಯವನ್ನ ಕೊಡು ನನಗೆ ಅಂತ. ನಾತಸ್ತನ್ನು ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಇಂಥ ಪರಮಾತ್ಮನ ಧ್ಯಾನವನ್ನು ಮಾಡುತ್ತೇನೆ, ಅವನ ನಾಮ ಸಂಕೀರ್ತನೆಯನ್ನು ಮಾಡುತ್ತೇನೆ, ಇದಕ್ಕಿಂತಲೂ ಇನ್ನೇನೂ ಬೇಡ ಅಂತ ಶ್ರೀಮದ್ ಭಾಗವತವನ್ನ ಮುಗಿಸಿಕೊಳ್ತಾರೆ. ಹೀಗೆ ಶ್ರೀಮದ್ ಭಾಗವತ ಅನ್ನುವಂತಹದ್ದು ಎಂಥ ಅದ್ಭುತವಾದ ಗ್ರಂಥ ಅಂದರೆ ಆ ಗ್ರಂಥದ ಮಹತ್ವವೇ ಅಂತಹದ್ದು. ನಾವು ಮನೆಯಲ್ಲಿ ದೇವರ ಪೂಜೆ ಮಾಡ್ತಾ ಇದ್ರೂ ಕೂಡ ಅದಕ್ಕೆ ಹೇಳಿದ ಸಾಮರ್ಥ್ಯ. ದೇವರ ಪೂಜೆ ಮಾಡುತ್ತಿದ್ದೇವೆ, ಸಂಧ್ಯಾ ವಂದನೆ 100 ಗಾಯತ್ರಿ ಮಾಡುತ್ತಿದ್ದೇವೆ ಅಂತ ಹೇಳಿದ್ರೆ
100 ಗಾಯತ್ರಿ ಮಾಡಬೇಡ, ಒಂದ್ ಕಡೆ ಭಾಗವತ ನಡೀತಾ ಇದೆ ಅಂದ್ರೆ 10 ಗಾಯತ್ರಿ ಮಾಡು, ಭಾಗವತ ಶ್ರವಣ ಮಾಡು ಅಂತ ಹೇಳುತ್ತೆ ಶಾಸ್ತ್ರ. ಅಂಥದ್ದು ಶ್ರೀಮದ್ ಭಾಗವತ. ಅಂದ್ರೆ ಇದಕ್ಕಷ್ಟು ಮಹತ್ವ ಇದೆ, ಭಾಗವತವನ್ನ ಕೇಳಬೇಕು ಅಂತ ಹೇಳಿದ್ದಾರೆ. ಅಂಥ ಶ್ರೀಮದ್ ಭಾಗವತವನ್ನ ಇದು 12 ಸ್ಕಂದ ಹೇಳಿದ್ದೇವೆ ಅಂದ್ರೆ ಹೇಳಿಲ್ಲ ನಾವೇನು ಕೂಡ 12 ಸ್ಕಂದವನ್ನ. ಯಾಕೆಂದ್ರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಹೇಳಿದ್ರೂ ಅದು ಮುಗಿಯುವಂತಹದ್ದಲ್ಲ. ಮುಗಿಯದೇ ಇರುವಂತಹ ಒಂದು ಅಂತ್ಯ ಇಲ್ಲದೆ ಇರುವಂತಹ ಒಂದು ಶಾಸ್ತ್ರ ಅಂದ್ರೆ ಶ್ರೀಮದ್ ಭಾಗವತ ಶಾಸ್ತ್ರ. ಆದರೂ ನಮ್ಮ ಸಮಾಧಾನಕ್ಕೋಸ್ಕರ ನಾವು ಮುಗಿಸಿಕೊಳ್ಳುವಂತಹದ್ದು ಅಷ್ಟೇ. ಹಾಗೆ ಈ ಶ್ರೀಮದ್ ಭಾಗವತವನ್ನ ಇದು ಬಹಳ ವರ್ಷ ತಗೊಳ್ಳುತ್ತೆ ನಮಗೆ. ಅಂದ್ರೆ ಶ್ರೀಮದ್ ಭಾಗವತ ಯಾವಾಗಲೂ ಮುಗಿಸಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ಆ 12 ಸ್ಕಂದ ಇಲ್ಲಿ ತನಕ ಬಂದಿದೆ. ಇಲ್ಲಿ ತನಕ ಅಂದ್ರೆ ಅದು ಸತ್ಯಧರ್ಮ ತೀರ್ಥರ ಆರಾಧನೆಗೆ ಸರಿಯಾಗಿ ಅದು ಮುಗಿಬೇಕು ಅನ್ನುವಂತಹದ್ದು ಅದು ಸತ್ಯಧರ್ಮದ ಸಂಕಲ್ಪವೇ, ಭಗವಂತನ ಸಂಕಲ್ಪ. ಅದರಂತೆ ಸತ್ಯಧರ್ಮದ ಸಂಕಲ್ಪ. ಜ್ಞಾನಿಗಳವರು ಎಂಥ ಜ್ಞಾನಿಗಳು! ನಾನಂತೂ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈ 12 ಸ್ಕಂದದ ಭಾಗವತವನ್ನ ಹೇಳುವಾಗಲೂ ಕೂಡ ಪ್ರತಿಯೊಂದು ಸ್ಕಂದಗಳಲ್ಲೂ ಕೂಡ ಅವರು ಸಾಮಾನ್ಯ 6ನೇ ಸ್ಕಂದದಿಂದ ಸತ್ಯಧರ್ಮರ ವ್ಯಾಖ್ಯಾನವನ್ನ ನೋಡಿದಾಗಲಂತೂ ಎಷ್ಟು ಆನಂದ ಆಗಿದೆ ಅಂದ್ರೆ ಆ ಆನಂದಕ್ಕೆ ಪರಿಮಿತಿಯೇ ಇಲ್ಲ. ಅಷ್ಟು ಆನಂದ. ನಾನು ಬಹಳ ಆನಂದವನ್ನು ಪಟ್ಟಿದ್ದೇನೆ. ನನಗೆ ಒಂದೊಂದು ಸರ್ತಿ ಕೆಲವೊಮ್ಮೆ ಅನಿಸ್ಬಿಡ್ತಾ ಇರ್ತಿತ್ತು. ಕೆಲವೊಮ್ಮೆ ಹೇಗೆ ಅಂದ್ರೆ ಸತ್ಯಧರ್ಮರನ್ನ ಮಿಗಿಲಾದ ಜ್ಞಾನಿಗಳೇ ಇಲ್ವೇನೋ ಅಂತ ಅನಿಸ್ಬಿಡೋದು ಒಂದೊಂದು ಸರ್ತಿ. ಆ ರೀತಿ ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಹೃದಯವನ್ನ ಗೆಲ್ತಾರೆ ಅವರ ವ್ಯಾಖ್ಯಾನದಿಂದಾಗಿ. ಅಂಥ ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಂತ ಮಹಾತ್ಮರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಅವರ ವ್ಯಾಖ್ಯಾನವನ್ನು ಹಿಡಿದು ಅಲ್ಲಲ್ಲಿ ವಿಶೇಷವಾಗಿ ವಿಚಾರಗಳನ್ನು ಎಷ್ಟಾಗತ್ತೆ ಅಷ್ಟು, ಎಲ್ಲವನ್ನೂ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಎಷ್ಟಾಗತ್ತೆ ಅಷ್ಟನ್ನು ನಿರೂಪಣೆ ಮಾಡಿದ್ದೇನೆ. ಅದನ್ನು ಈ ಶ್ರೀಮದ್ ಭಾಗವತವನ್ನು ನಡೆಸಬೇಕು ಅಂತ ಪಾಪ ಬಹಳ ಶ್ರದ್ಧೆಯಿಂದ ಏನೋ ಜೀವನದಲ್ಲಿ ಬರ್ತಾ ಇರುತ್ತೆ. ಕಷ್ಟ ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ, ಎಲ್ರಿಗೂ ಬರುತ್ತೆ. ಹಾಗೆ ಏನೇ ಕಷ್ಟ ಆದರೂ ಕೂಡ ಅದನ್ನು ನಡೆಸಬೇಕು. ಈ ಜ್ಞಾನ ಯಜ್ಞವನ್ನ ನಿರಂತರವಾಗಿ ಮಾಡಬೇಕು. ಅದು ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಅದು ಏನು ಹಿರಿಯರ ಅನುಗ್ರಹವೋ ಅವರ ಪೂರ್ವಿಕರ ಅನುಗ್ರಹವೋ ಏನೋ ಅನ್ನುವಂತೆ ನಮ್ಮ ಪ್ರಾಣೇಶಾಚಾರ್ಯ ದಂಪತಿಗಳಿಗೆ ಆ ಭಗವಂತ ಆ ಬುದ್ಧಿಯನ್ನು ಕೊಟ್ಟ, ಸದ್ಬುದ್ಧಿಯನ್ನು ಕೊಟ್ಟು ಇದನ್ನು ಹೇಳಿಸಬೇಕು ಅಂತ. ಆದರೆ ಅದು ಹೇಳಿಸಬೇಕು ಅಂತ ಅವ್ರು ಅನ್ಕೊಂಡ್ರು. ಅದರ ಜೊತೆಗೆ ಅದು ನನಗೆ ಬರಬೇಕು ಅಂತಲ್ಲ, ಆದರೆ ಅವರೇನೋ ಆಕಸ್ಮಿಕವಾಗಿ ನನಗೆ ಆ ಹೇಳುವ ಯೋಗ ಎನ್ನುವಂಥದ್ದು ನನಗೆ ಬಂತು. ಆ ಹೇಳುವ ಯೋಗ ನನಗೆ ಬಂತು. ಅದೆಲ್ಲ ಯೋಗವೇ. ಭಾಗವತ ಕೇಳಬೇಕಂದ್ರೆ ಯೋಗ ಇರಬೇಕು. ಅದು ಕೋಟಿ ಜನ್ಮಾಗ ನಾಶ ನಮ್ಮಂತ ಕೋಟಿ ಜನ್ಮದಲ್ಲಿ ಪುಣ್ಯ ಮಾಡಿದ್ರು ಅಂತ ಆದ್ರೆ ಆ ಏನಾದ್ರೂ ಪಾಪ ಇದ್ರೆ ಅದನ್ನು ಕಳ್ಕೊಳ್ಳಿಕ್ಕೆ ಕೋಟಿ ಜನ್ಮದ ಪುಣ್ಯದಿಂದ ಭಾಗವತವನ್ನ ಕೇಳಲಿಕ್ಕೆ ಒಂದು ಜನ್ಮದ ಯೋಗ ಸಿಗುತ್ತಷ್ಟೆ. ಅಂಥ ಒಂದು ಯೋಗದಿಂದಾಗಿ ಆ ಶ್ರೀಮದ್ ಭಾಗವತವನ್ನ ಬಹಳ ಶ್ರದ್ಧೆಯಿಂದ ಈ ಶ್ರೀಮದ್ ಭಾಗವತವನ್ನ ಹೇಳಿಸಿದ್ದಾರೆ ಅವರು. ಜೊತೆಗೆ ಅವರಿಗೆ ಇರೋದೇ ವೈದಿಕ ವೃತ್ತಿಯಲ್ಲಿ. ಯಾಕೆ ಅಂದ್ರೆ ಸಾಮಾನ್ಯ ವೈದಿಕ ವೃತ್ತಿಯಲ್ಲಿ ಇರುವವರಿಗೆ ಈ ಬುದ್ಧಿ ಬರಬೇಕು ಅಂದ್ರೆ ಬಹಳ ಕಠಿಣ. ಅವರೇ ಭಾಗವತವನ್ನ ಹೇಳಿಸಿ ಕೇಳಬೇಕು ಅನ್ನುವಂಥದ್ದು ಅದು ಬಂದಿದೆ ಅಂದ್ರೆ ವೈದಿಕ ವೃತ್ತಿ ಅನ್ನೋದು ಸಾರ್ಥಕ ಆಯಿತು ಅಂತ ಅರ್ಥ. ಅದು ಸಾರ್ಥಕವಾದ ಬದುಕು. ಆ ವೈದಿಕ ವೃತ್ತಿಯಲ್ಲಿದ್ರು. ಯಾಕೆಂದ್ರೆ ಕೆಲವರಿಗೆ ವೈದಿಕರು ನಾವು ಅಂತಂದ ಮೇಲೆ ನಾವೇನು ಮಾಡಿಸ್ಬೇಕಾಗಿಲ್ಲ, ನಾವೇನು ಕೇಳಬೇಕಾಗಿಲ್ಲ. ಯಾಕೆ ಬೇರೆಯವರಿಗೆ ಸಂಬಂಧಪಟ್ಟದ್ದು ಅಂತ. ವೈದಿಕರಲ್ಲದೆ ಇದ್ದವ್ರು ಹೇಳಿಸ್ಬೇಕು, ಅವ್ರು ಕೇಳಬೇಕು ಅಂತ ಅನ್ಕೊಂಡಿರ್ತಾರೆ. ಆದರೆ ನಮ್ದು ಅದು ಕರ್ತವ್ಯ ಅನ್ನುವಂಥ ದೃಷ್ಟಿಯಿಂದ ಬಹಳ ಭಕ್ತಿಯಿಂದ ಇದನ್ನು ಮಾಡಿಸಿದ್ದಾರೆ ಅವರು. ನಾನೇನು ಜಾಸ್ತಿ ಹೇಳಲ್ಲ, ನಿಮಗೆಲ್ಲ ಗೊತ್ತೇ ಇದೆ, ಅವರ ಪರಿಚಯ ಇದೆ. ಅದರಿಂದ ಆ ಕಥೆಯನ್ನ ಹೇಳಿಸಿ ದೇವರ ಕಥೆಯನ್ನ ಕೇಳುವುದೇ ಅದಕ್ಕಿಂತ ಮಿಗಿಲಾದ ಜೀವನ ಇಲ್ಲ. ಅದರಿಂದ ಅದನ್ನು ಶ್ರದ್ಧೆಯಿಂದ ಹೇಳಿಸಿ ಎಲ್ಲರೂ, ಅವರು ಮಾತ್ರ ಅಲ್ಲದೇನೆ ಭಾಗವತಾಮೃತವನ್ನ ಸಿಹಿ ಪದಾರ್ಥವನ್ನ ಒಬ್ಬರೇ ತಿನ್ನಬಾರದು, ಅದನ್ನ 10 ಜನರಿಗೆ ಹಂಚಿ ತಿನ್ನಬೇಕು ಅಂತ ಹೇಳ್ತಾರೆ. ಆ ಹಂಚಿ ತಿನ್ನಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಅದನ್ನ ಈ ಒಂದು ದಿವ್ಯವಾದಂಥ ಕ್ಷೇತ್ರದಲ್ಲಿ, ನರಸಿಂಹದೇವರ ಈ ಕ್ಷೇತ್ರದಲ್ಲಿ, ದಿವ್ಯವಾದ ಕ್ಷೇತ್ರ ಅದು. ನರಸಿಂಹದೇವರು ನಿಜವಾಗಲೂ ಕೂಡ ಸನ್ನಿಹಿತರಾಗಿದ್ದಾರೆ. ಇಷ್ಟೆಲ್ಲ ಜ್ಞಾನ ಕಾರ್ಯಗಳು ಒಂದು ಕಡೆ ನಡೀಬೇಕು ಅಂತಾದ್ರೆ ಅಲ್ಲಿ ನರಸಿಂಹದೇವರ ಸನ್ನಿಧಾನ ಎನ್ನುವಂಥದ್ದು ವಿಶೇಷವಾಗಿ ಇರಬೇಕು. ಅದಿಲ್ಲದೆ ಇದ್ರೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದೆಲ್ಲ ಇಷ್ಟು ನಡೆದಿದೆ ಅಂತ ಆದ್ರೆ ನರಸಿಂಹದೇವರ ಅನುಗ್ರಹ. ಆ ನರಸಿಂಹದೇವರು ಇಲ್ಲಿ ವಿಶೇಷವಾಗಿ ನಮ್ಮ ಗುರಾಜಾಚಾರ್ಯ ನವರತ್ನ ಅವರಿಂದ ಪೂಜೆಗೊಳ್ಳುತ್ತಿದ್ದಾರೆ. ಅವರು ಎಷ್ಟು ಶ್ರದ್ಧೆಯಿಂದ ಅರ್ಚಕಸ್ಯ ತಪೋಬಲಾತ್ ಅಂತ, ಅರ್ಚಕರ ತಪೋಬಲದಿಂದ ಸನ್ನಿಧಾನ ಎನ್ನುವುದು ಹೆಚ್ಚೆಚ್ಚಾಗುತ್ತೆ. ಆ ಸನ್ನಿಧಾನದಿಂದಲೇನೆ ಎಲ್ಲವೂ ಒಳ್ಳೊಳ್ಳೆ ಕಾರ್ಯಗಳು ನಡೀತಾವಂತೆ. ಹಾಗೆ ಏನು ಕಾರ್ಯವನ್ನು ಮಾಡಿದರೂ ಕೂಡ ಅವರು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ನಡೆಸ್ತಾ ಇರುವಂತ ಅವರಿಗೆ, ಜೊತೆಗೆ ನಮ್ಮ ಪ್ರಾಣೇಶಾಚಾರ್ಯ ದಂಪತಿಗಳಿಗೆ ಮತ್ತು ಅವರ ಮಕ್ಕಳಿಗೆ ಅದೊಂದು ಹೆಣ್ಣು ಕೂಸು
ಒಂದು ಗಂಡು ಕೂಸು, ಎರಡೂ ಕೂಡ ಮುದ್ದಾದ ಕೂಸುಗಳು. ಅವರಿಬ್ಬರಿಗೂ ಕೂಡ ಉಜ್ವಲವಾದ ಭವಿಷ್ಯವನ್ನ ಆ ಭಾಗವತ ಪ್ರತಿಪಾದ್ಯನಾದಂಥ ಭಗವಂತ ಪೂರ್ಣವಾಗಿ ಅವರಿಗೆ ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಜೊತೆಗೆ ಇದೇ ಸಂದರ್ಭದಲ್ಲಿ ಇಷ್ಟೆಲ್ಲ ನಡೆದಿದೆ ಅಂದರೆ ಶ್ರೋತೃವರ್ಗವಾಗಿ ತಾವೆಲ್ಲ ಸೇರಿದ್ದೀರಿ. ಶ್ರೋತೃವರ್ಗವಾಗಿ ಅಂದರೆ ಶ್ರೋತ್ರಾನುಕೂಲ್ಯವನ್ನ ಪೂರ್ಣವಾಗಿ ಕೊಟ್ಟವರು. ಯಾಕೆ ನಾನು ಹಿಂದೆಯೂ ಹೇಳಿದ್ದೆ, ಅದನ್ನೇ ಹೇಳ್ತಾ ಇದ್ದೇನೆ, ಮತ್ತೆ ಪುನರುಚ್ಚರಿಸ್ತಾ ಇದ್ದೇನೆ. ಏನು ಅಂದರೆ ಈ ಶ್ರೋತೃವರ್ಗ ಬೇರೆ ಬೇರೆ ಕಡೆಯಲ್ಲಿ ಇರುವಂತಹದ್ದು ಒಂದಾದರೆ, ಅದು ಧಾರವಾಡದ ಮಾಳಮಡ್ಡಿಯಲ್ಲಿರುವಂತಹ ಒಂದು ಶ್ರೋತೃವರ್ಗವೇ ಒಂದು ಅದ್ಭುತ. ಯಾಕೆ ಅಂದರೆ ಆ ಶ್ರೋತೃವರ್ಗ ಸಾಮಾನ್ಯ ಅಲ್ಲ. ಬೇರೆ ಶ್ರೋತೃವರ್ಗ ಅವ್ರಿಗೆ ಏನು ಹೇಳಿದ್ರು ಗೊತ್ತಾಗಲ್ಲ ಅವ್ರಿಗೆ. ಆದ್ರೆ ಇಲ್ಲಿಯ ಶ್ರೋತೃವರ್ಗ ಹಾಗಲ್ಲ. ಏನಾದ್ರೂ ಹೇಳಿದ್ರೆ ಸ್ವಾಮಿ ಇದನ್ನ ಹಾಗೆ ಕೇಳಿದ್ವಲ್ಲ, ಹೀಗೆ ಕೇಳಿದ್ವಲ್ಲ, ಅದರಲ್ಲಿ ಹೀಗಿದೆಯಲ್ಲ ಅಂತ ಅಂದ್ರೆ ಪುರಾಣ ಹೇಳೋದನ್ನ ಕೇಳಿ ಕೇಳಿ ಅವರು ಪುರಾಣ ಹೇಳುವಷ್ಟಾಗ್ಬಿಟ್ಟಿದ್ದಾರೆ. ಹಾಗೆ ಅಷ್ಟೇ ಅಲ್ಲ, ಪುರಾಣ ಹೇಳಿದವರಿಗೂ ಕೂಡ ಒಂದ್ಸರ್ತಿ ಸ್ವಾಮಿ ನೀವು ಹೀಗೆ ಹೇಳಿದ್ದೀರಿ ಅಂತ ಹೇಳಿಬಿಡ್ತಾರೆ. ಹಾಗೆ ಅಷ್ಟರ ಮಟ್ಟಿಗೆ ಆ ಜನರಲ್ಲಿ ಒಂದು ಅಧ್ಯಾತ್ಮದ ಒಂದು ಭಾವನೆ ಅದೊಂದು ಮಡುಗಟ್ಟಿದೆ ಇಲ್ಲೆಲ್ಲ. ಅದು ಬಹಳ ಸಂತೋಷದ ಸಂಗತಿ. ಆದ್ದರಿಂದ ಎಲ್ಲರೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಇದನ್ನು ಶ್ರವಣ ಮಾಡಿದ್ದೀರಿ. ನಿಮಗೂ ಕೂಡ ಆ ಹರಿವಾಯು ಗುರುಗಳ ಅನುಗ್ರಹ, ಅವರಲ್ಲಿ ಅಚಲವಾದ ಭಕ್ತಿ ಎನ್ನುವಂಥದ್ದು ತಮಗೆ ಮೂಡಲಿ. ಇಂಥ ಭಾಗವತ ಜ್ಞಾನ ಯಜ್ಞದಲ್ಲಿ ಮತ್ತೆ ಮತ್ತೆ ಮುಳುಗುವಂತೆ ಆಗಲಿ. ನಾನು ಅನ್ಕೊಳ್ತಾ ಇದ್ದೆ ಅಂದ್ರೆ ಭಾಗವತ ಮುಗಿಸಿದ್ದೇವೆ ಅಂತಂದ್ರೆ ನಾವು ಮುಗಿಸಿದ್ದೇವೆ ಅಷ್ಟೇ, ಅದೇನು ಮುಗಿಯಲ್ಲ. ಆದರೂ ಒಂದು ಕಡೆಯಲ್ಲಿ ಸ್ವಲ್ಪ ಬೇಸರವೂ ಕೂಡ. ಯಾಕೆ ಅಂದ್ರೆ ಈ ಶ್ರೀಮದ್ ಭಾಗವತವನ್ನ ಮುಗಿಸಿದೆಲ್ಲ ಇನ್ನು ಹೇಳಲಿಕ್ಕಿಲ್ಲಲ್ವ ಮತ್ತೆ ಅಂತಲೂ ಕೂಡ ಒಂದು ಕಡೆ ದುಃಖವೂ ಆಗತ್ತೆ. ಅದು ಅಂದ್ರೆ ನಿರಂತರ ನಾಲಿಗೆಯಿಂದ ನುಡಿಸಬೇಕು ಭಗವಂತ ಅಷ್ಟೇ. ಆದ್ರಿಂದ ಇದು ಒಂದೇ ಒಂದು ನಾನು ಶ್ರೀಮದ್ ಭಾಗವತ ಪ್ರತಿಪಾದ್ಯನಾದ ಭಗವಂತನಲ್ಲಿ ಕೇಳೋದು ಅಂತ ಹೇಳಿದ್ರೆ ಇಷ್ಟನ್ನೇ ಕೇಳುತ್ತೇನೆ. ದೇವರು ನಮಗೆ ನಿಮಗೆ ಏನೆಲ್ಲ ಆಯುಷ್ಯ ಕೊಟ್ಟಿದ್ದಾನೋ ಇರುವಷ್ಟು ಆಯುಷ್ಯದ ಕಾಲವೂ ಕೂಡ ನಿಮಗೆಲ್ಲ ಭಾಗವತವನ್ನ ಕೇಳುವ ಯೋಗ ಕೊಡ್ಲಿ. ನನಗೆ ಇರುವಷ್ಟು ಕಾಲವೂ ಕೂಡ ಈ ನಾಲಿಗೆಯಲ್ಲಿ ಭಾಗವತವನ್ನು ಹೇಳುವ ಯೋಗ ನನಗೆ ಕೊಡ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ, ಜೊತೆಗೆ ಎಲ್ಲರೂ ಬಹಳ ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀರಿ, ನಿಮಗೆಲ್ಲ ಅನುಗ್ರಹ ಆಗಲಿ ಭಗವಂತನದ್ದು ಅಂತ ಹೇಳ್ತಾ, ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ನನಗೆ ಒಂದು ಸ್ಫೂರ್ತಿ ಒಂದು ಕಡೆಯಲ್ಲಿ ಆಚಾರ್ಯರು ಇಲ್ಲಿ ಬಂದು 12 ಭಾಗವತ ಸ್ಕಂದ ಅಂತ ಹೇಳಿದ್ರೆ ಅಷ್ಟೂ ಸ್ಕಂದಗಳಲ್ಲಿ ಆಲ್ಮೋಸ್ಟ್ ಬೇರೆಯವರು ಹಾಜರಾತಿ ತಪ್ಪಿಸಿದ್ರು ಕೂಡ ಆಚಾರ್ಯರಂತೂ ನಿರಂತರವಾಗಿ ಇರ್ತಾ ಇದ್ರು. ಅವರಿದ್ದು ಒಂದು ಸ್ಫೂರ್ತಿಯನ್ನ ನಮಗೆ ಕೊಡ್ತಾ ಇದ್ರು. ಹಾಗೆ ಅದು ಯಾಕೆಂದ್ರೆ ಆ ವಂಶ ಸಣ್ಣದಲ್ಲ. ಯಾಕೆಂದ್ರೆ ಅವರೆಲ್ಲ ನ್ಯಾಯಾಮೃತಾದಿ ಗ್ರಂಥಗಳಿಗೆಲ್ಲದಕ್ಕೂ ಕೂಡ ಆ ನ್ಯಾಯಾಮೃತ ಅನ್ನುವಂತಹದ್ದೇ ಅದು ಕಬ್ಬಿಣದ ಕಡಲೆ. ಅಂಥ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೀತಾರೆ ಅಂದ್ರೆ ಅದು ವಿಮರ್ಶೆ ಮಾಡಿ ವಿಮರ್ಶಾತ್ಮಕವಾದ ವ್ಯಾಖ್ಯಾನಗಳನ್ನು ಬರೀತಾರೆ ಅಂದ್ರೆ ಅದು ಸಾಮಾನ್ಯ ಅಲ್ಲ. ಆ ರಕ್ತ ಹರಿದಿದೆ. ಆದ್ರಿಂದಾಗಿ ಆ ರಕ್ತದ ಮಹಿಮೆ ಎನ್ನುವಂತೆ ಶ್ರೀಮದ್ ಭಾಗವತವನ್ನ ನಾವು ಇದರಲ್ಲಿ ಶ್ರವಣ ಮಾಡಬೇಕು ಅಂತ ಬಂದು ಕುಳಿತದ್ದು ಅದು ನಮಗೊಂದು ರೀತಿಯಲ್ಲಿ ಒಂದು ಸ್ಫೂರ್ತಿ ಆಗಿದೆ. ನಮಗಿನ್ನು ಹೇಳಲಿಕ್ಕೆ ಒಂದು ಉತ್ಸಾಹ. ಅಂತಹದ್ದನ್ನ ಕೊಟ್ಟಂತ ಆಚಾರ್ಯರಿಗೂ ಕೂಡ ನಮಸ್ಕಾರವನ್ನ ಸಲ್ಲಿಸ್ತಾ, ಇದರ ಜೊತೆಗೆ ಮತ್ತೊಂದು ಅಂಶ ಅಂದ್ರೆ ನಾನು ಆಗಾಗ ಭಾಗವತ ಹೇಳಿದಾಗಲೂ ಕೂಡ ಸುರೇಶಾಚಾರ್ಯ ರಾಯಚೂರವರು ಬಂದಿದ್ದಾರೆ, ಅನೇಕ ಬಾರಿ ಬಂದಿದ್ದಾರೆ. ಅದು ಇವತ್ತು ಕೂಡ ಆಕಸ್ಮಿಕವಾಗಿ ಸುರೇಶಾಚಾರ್ಯ ರಾಯಚೂರವರು ತುಂಬಾ ಸಾತ್ವಿಕವಾದಂತಹ ಪಂಡಿತರು, ತುಂಬಾ ಸಾತ್ವಿಕ. ಎಂಥ ಅದು ನಾನು ಮುಖಸ್ತುತಿ ಮಾಡ್ತಾ ಇರೋದಲ್ಲ, ಖಂಡಿತವಾಗಿಯೂ ಕೂಡ ಇದು ಮುಖಸ್ತುತಿ ಅಲ್ಲ. ಸುರೇಶಾಚಾರ್ಯರು ಅವರ ಆ ಸಾತ್ವಿಕತೆಗೇನೆ ಮೆಚ್ಚಿ ಸತ್ಯಬೋಧ ಸ್ವಾಮಿಗಳು ಅವರಿಗೆ ಯಾರಿಗೂ ಅಂಥ ಪರ್ಯಾಯ ಸಿಗದೇ ಇರುವಂತಹ ಒಂದು ವೈಭವದ ಪರ್ಯಾಯವನ್ನ ಅವರಿಗೆ ಕೊಟ್ಟಿದ್ದಾರೆ. ಅಷ್ಟು ವರ್ಷಗಟ್ಟಲೆ ಮಾಡುವಂತಹ ಒಂದು ಪರ್ಯಾಯವನ್ನ ಅವರಿಗದು ಸತ್ಯಬೋಧ ಸ್ವಾಮಿಗಳು ಅನುಗ್ರಹ ಮಾಡಿದ್ದಾರೆ. ಆಚಾರ್ಯರಿಗೂ ಕೂಡ ವಂದನೆಯನ್ನ ಸಲ್ಲಿಸ್ತಾ, ಇನ್ನು ಇವತ್ತಿನ ದಿವಸ ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ